ಕಾರ್ಯಕ್ರಮ ಮುಂದುವರಿಸ್ತಾ ನಮ್ಮ ಮುಂದಿನ ಸೆಷನ್ ಕನ್ನಡ ಅಭಿಮಾನ ಅನುಮಾನ. ಕನ್ನಡತನ ತನ್ನ ಕಳ್ಕೊಳ್ತಾ ಇದೆ ಅನ್ನೋ ಆತಂಕದ ನಡುವೆ ಲೋಕಲ್ ಈಸ್ ಗ್ಲೋಬಲ್ ಅನ್ನೋ ಮಟ್ಟಿಗೆ ಕನ್ನಡಿಗರು ವಿವಿಧ ಕ್ಷೇತ್ರಗಳಲ್ಲಿ ಮಿಂಚ್ತಾ ಇದ್ದಾರೆ. ಹಾಗಾದ್ರೆ ಈ ಆತಂಕ ಮತ್ತು ಭವಿಷ್ಯದ ನಡುವಿನ ವಾಸ್ತವ ಏನಿದೆ ಅನ್ನೋದನ್ನ ಇದೀಗ ಚರ್ಚೆ ಮಾಡೋಣ. ಈ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ನನ್ನ ಸೀನಿಯರ್ ಆಂಕರ್ ಕೊಲೀಗ್ ಪೃಥ್ವಿರಾಜ್ ಹಾರ್ನಹಳ್ಳಿಯನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಶ್ರೀ ರಘು ದೀಕ್ಷಿತ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಖ್ಯಾತ ನಟ ನಿರ್ಮಾಪಕ, ಪ್ರತಿಭೆ ಹೊಂದಿದ್ರೆ ಏನನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಜಾಲಿ ಧನಂಜಯ್. ವೇದಿಕೆ ಮೇಲೆ ಬರಬೇಕು. ಬನವಾಸಿ ಬಳಗದ ಪ್ರೆಸಿಡೆಂಟ್ ಆನಂದ್ ಜಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು. ನಮಸ್ಕಾರ. ಇವತ್ತು ಕನ್ನಡ ಅಭಿಮಾನ ಮತ್ತು ಅನುಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಕನ್ನಡ ನಮ್ಮ ಅತ್ಯಂತ ಪ್ರಾಚೀನ ಭಾಷೆ. ಕನ್ನಡ ಅಂತ ಬಂದಂಥ ಸಂದರ್ಭದಲ್ಲಿ 2500 ವರ್ಷಗಳ ಇತಿಹಾಸ, ಭವ್ಯ ಪರಂಪರೆಯನ್ನು ಹೊಂದಿರುವಂಥ ಭಾಷೆ ನಮ್ಮದು. ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ ಕನ್ನಡ ಭಾಷೆಯನ್ನು. ಕನ್ನಡ ಭಾಷೆ ಅಂತ ಬಂದಾಗ ಸಹಜವಾಗಿ ನಮ್ಮ ತಾಯಿ ಭಾಷೆ, ಅದರ ಜೊತೆಗೆ ಪ್ರಮುಖವಾಗಿ ನಾವು ನೋಡುವಂಥದ್ದು ಅಂದರೆ ಏನಿಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ಅಂತ. ಕಲ್ಪನೆಗಳ ಲೋಕವಿದೆ, ಭಾವನೆಗಳ ಔದರ್ಯವಿದೆ, ಮನಸ್ಸುಗಳ ಒಂದು ಅಮೃತವಾದಂತಹ ಒಂದು ಗಳಿಗೆ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ನಾವು ಸಾಕಷ್ಟು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಕನ್ನಡ ಅಂದರೆ ಏನು ಅಂತ. ಅದನ್ನು ಹೇಳ್ತಾ ಹೋಗಲಿಕ್ಕೆ ಪದಗಳೇ ಸಾಲೋದಿಲ್ಲ. ನಾವು ಎಷ್ಟೇ ಓದಿದರೂ ಕೂಡ ಸಾಲಲ್ಲ. ಸಾಹಿತ್ಯ ಲೋಕ ಅಷ್ಟು ಗಟ್ಟಿಯಾಗಿರುವಂಥದ್ದು. ಎಷ್ಟೋ ಜನ್ಮಗಳು ಬೇಕಂತೆ ಆ ಒಂದು ಸಾಹಿತ್ಯವನ್ನು ಓದುವಂಥ ನಿಟ್ಟಿನಲ್ಲಿ ಗಮನಿಸೋದಾದರೆ. ಸಮಾಜ ಇದೆ, ವಿಜ್ಞಾನ ಇದೆ, ಸಿನಿಮಾ ಲೋಕ ಇದೆ, ಸಂಗೀತ ಲೋಕವಿದೆ, ಹಾಸ್ಯವಿದೆ, ಲಾಸ್ಯವಿದೆ, ಏನಿಲ್ಲ ನಮ್ಮ ಕನ್ನಡದಲ್ಲಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಈಗ ಉದ್ಭವ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂಥ ಕನ್ನಡದ ಏಕೈಕ ಭಾಷೆ ಅಂದರೆ ಅದು ಕನ್ನಡ. ಇಂತಹ ಸಂದರ್ಭದಲ್ಲೂ ಕೂಡ ನಾವು ಕನ್ನಡ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ ಕನ್ನಡ ಮತ್ತು ಕನ್ನಡತನದ ಅಳಿವು ಉಳಿವಿನ ಪ್ರಶ್ನೆ ಎದುರಾಗುತ್ತೆ ಅಂದರೆ ಸಹಜವಾಗಿ ಆಶ್ಚರ್ಯ ಮತ್ತು ವಿಪರ್ಯಾಸ ಎರಡೂ ಕೂಡ ಆಗುತ್ತೆ ಈ ಸಂದರ್ಭದಲ್ಲಿ. ಸೊ ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಬೇಕಾಗಿದೆ. ಆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆ 3 ಗಣ್ಯ ಅತಿಥಿಗಳಿದ್ದಾರೆ. ಅವರನ್ನು ಮತ್ತೊಮ್ಮೆ ನೆಕ್ಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ಈಗ ವಿಟಿಯನ್ನು ನೋಡ್ಕೊಂಬರೋಣ. ನಾಡು ಉದಯವಾಗಿದೆ. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಿಟ್ಟು 50 ವರ್ಷ ಆಗಿದೆ. ಜಗತ್ತೇ ತಿರುಗಿ ನೋಡುವಂತೆ ಕರುನಾಡು ಬೆಳೆದಿದೆ. ಆದ್ರೀಗ ಸವಾಲಿರೋದು ಕನ್ನಡ ಭಾಷೆಗೆ. ಭಾಷೆಯ ಬಗ್ಗೆ ಅಭಿಮಾನದ ಜೊತೆಗೆ ಅನುಮಾನ ಕೂಡ ಸೇರ್ಕೊಂಡಿದೆ. ಕನ್ನಡದ ಮೊದಲ ರಾಜಮನೆತನ ಕದಂಬರ ಕಾಲದಲ್ಲೇ ಕನ್ನಡ ರಾರಾಜಿಸುತ್ತಿತ್ತು. ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗ ರಚಿಸಿದ್ದು ಕ್ರಿಸ್ತಶಕ 850ರಲ್ಲಿ. ಪಂಪ, ರನ್ನ, ಜನ್ನ, ಪೊನ್ನರಿಂದ ಆರಂಭಿಸಿ ಕುವೆಂಪು, ಬೇಂದ್ರೆಯವರ ಮೂಲಕವಾಗಿ ಕನ್ನಡದ ಕೀರ್ತಿ ಬೆಳಗುತ್ತಲೇ ಸಾಗಿದೆ. ಇಂಥ ಕನ್ನಡಕ್ಕೀಗ ಎದುರಾಗಿವೆ ಸವಾಲುಗಳು. ಸಾವಿರಾರು ವರ್ಷಗಳ ಶ್ರೀಮಂತಿಕೆಯ ಕನ್ನಡಕ್ಕೆ ಈಗ ಸವಾಲುಗಳು ಕೂಡ ಸಾವಿರಾರು. ಇದನ್ನು ಎದುರಿಸುವ ಮಾರ್ಗಗಳು ಕೂಡ ಹಲವಾರು. ಸಾಹಿತ್ಯ, ಕಲೆ, ಸಂಗೀತ ಸೇರಿದಂತೆ ನಾನಾ ಮಾರ್ಗಗಳ ಮೂಲಕ ಕನ್ನಡದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಕನ್ನಡದ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚಿಸಿದ್ರು. ಆಡಳಿತ ಭಾಷೆಯಾಗಿ ಪತ್ರ ವ್ಯವಹಾರಗಳನ್ನು ಕನ್ನಡದಲ್ಲಿಯೇ ಮಾಡಲಾಗುತ್ತಿದೆಯಾದರೂ ಕನ್ನಡದ ಉಳಿವಿಗಾಗಿ ಇನ್ನಷ್ಟು ಗಟ್ಟಿ ಧ್ವನಿ ಎತ್ತಬೇಕಾದ ಅನಿವಾರ್ಯತೆ ಎದ್ದು ಕಾಣುತ್ತಿದೆ. ಕನ್ನಡ ಭಾಷೆಗಿರುವ ಸವಾಲುಗಳನ್ನು ಭವಿಷ್ಯದಲ್ಲಿ ನಿಭಾಯಿಸಬೇಕಿರುವುದು ಹೇಗೆ ಮತ್ತು ಅದಕ್ಕೊಂದು ಯೋಜನೆ ಹೇಗಿರಬೇಕು ಎನ್ನುವುದರ ಬಗ್ಗೆ ಈಗ ಚಿಂತನ ಮಂಥನ. 2500 ವರ್ಷದಿಂದಲೂ ಕೂಡ ಉಳ್ಕೊಂಡು ಬಂದಿದೆ ಕನ್ನಡ. ಬಟ್ ಬೆಳೆಸಬೇಕಾದಂತಹ ಒಂದು ಸ್ಥಿತಿ ಇದೆಯಲ್ಲ, ಇದ್ರ ಬಗ್ಗೆನೇ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ 3 ಗಣ್ಯ ಅತಿಥಿಗಳಿದ್ದಾರೆ. ಅವರನ್ನು ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ರಘು ದೀಕ್ಷಿತ್ ಅವರು ಖ್ಯಾತ ಗಾಯಕರು, ಖ್ಯಾತ ಸಂಗೀತ ಸಂಯೋಜಕರು, ಅದರ ಜೊತೆಗೆ ತತ್ವಗಳು,
ಕೀರ್ತನೆಗಳು, ವಚನಗಳನ್ನು ಹೊಸದಾಗಿ ವಿಭಿನ್ನವಾಗಿ ತಮ್ಮ ಹಾಡಿನ ಮುಖಾಂತರ ಟಚ್ ಕೊಡುವ ಮುಖಾಂತರ ಹೊಸದಾದಂಥ ಒಂದು ಸಂಗೀತ ಯೋಜನೆಯನ್ನು ಮಾಡೋದರ ಜೊತೆಗೆ ಕುಣಿದು ಕುಪ್ಪಳಿಸುವಂತೆ ಮಾಡ್ತಾ ಇರುವಂಥವರು ರಘು ದೀಕ್ಷಿತ್ ಅವರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮತ್ತೊಬ್ಬರು ಗಣ್ಯ ಅತಿಥಿ, ಖ್ಯಾತ ನಟರು ಹಾಗೆ ನಿರ್ಮಾಪಕರು ಕೂಡ ಆಗಿದ್ದಾರೆ. ಕನ್ನಡಕ್ಕೆ ಹೊಸದಾದಂಥ ಒಂದು ವಿಭಿನ್ನವಾಗಿ ಚಿತ್ರಗಳನ್ನು ಕೊಡುವ ಮುಖಾಂತರ ಬೇರೆ ಬೇರೆ ರೀತಿಯಾದಂಥ, ಅಂದರೆ ಕನ್ನಡದಲ್ಲಿರುವಂಥ ಬೇರೆ ಬೇರೆ ಸೊಗಡನ್ನು ಮತ್ತಷ್ಟು ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ತಮ್ಮ ಸಿನಿಮಾಗಳ ಮುಖಾಂತರ ಪ್ರೇಕ್ಷಕರಿಗೆ ಮನಮುಟ್ಟುವಂತೆ ಸಿನಿಮಾಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖ್ಯಾತ ನಟರಾಗಿರುವಂಥ ಡಾಲಿ ಧನಂಜಯ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಯಾವಾಗಲೂ ಕೂಡ ಕನ್ನಡ ಹೋರಾಟ ಅಂತ ಬಂದಂಥ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಇವರು. ಬನವಾಸಿ ಬಳಗದ ಅಧ್ಯಕ್ಷರಾಗಿರುವಂಥ ಆನಂದ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆನಂದ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೊದಲು ಡಾಲಿ ಧನಂಜಯ ಅವರಿಂದ ಶುರು ಮಾಡ್ತೀನಿ ನಾನು. ಕನ್ನಡ ತನ್ನ ತಾಯ್ನಾಡಲ್ಲೇ ಇವತ್ತು ಮಾತೃಭಾಷೆಗೋಸ್ಕರ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ನೆಲ ಜಲ ಭಾಷೆ ಅಂತ ಬಂದಂಥ ಸಂದರ್ಭದಲ್ಲಿ ತಮಿಳು, ತೆಲುಗು, ಮರಾಠಿ ಆಗಿರ್ಬೋದು, ಅವರ ಹೋರಾಟವನ್ನು ನೋಡ್ತಾ ಇದ್ರೆ ನಾವು ಇಲ್ಲಿ ಪ್ರಮುಖವಾಗಿ ಅವರ ಉದಾಹರಣೆ ಅಂತ ಅಂದ್ಕೊಳ್ಬೇಕಾ ಅಥವಾ ಕನ್ನಡದ ಉದಾರತೆ ಅಂತ ಅಂದ್ಕೊಳ್ಬೇಕಾ? ರಾಜಕೀಯವಾಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಅಥವಾ ಉದ್ಯಮವಾಗಿರ್ಬೋದು, ಸಾಂಸ್ಕೃತಿಕ ಜಗತ್ತಾಗಿರ್ಬೋದು, ಯಾವ ರೀತಿಯಾಗಿ ಇದರಲ್ಲಿ ಪಾತ್ರ ಮತ್ತು ಪ್ರಭಾವ ಬೀರುತ್ತೆ ಅಂತ ಅನಿಸುತ್ತೆ ನಿಮಗೆ? ನನಗೆ ಅಂದರೆ ಸಿನಿಮಾದಿಂದ ಶುರು ಮಾಡ್ತೀನಿ. ಓಕೆ, ಈಗ ಆಗಲೇ ನೀವು ಹೇಳ್ದಂಗೆ ಕನ್ನಡ ಉಳಿಸಿ ಬೆಳೆಸಿ ಬಳಸಿ ಅಂತ, ಬಳಸಿ ಅನ್ನೋ ಪದ ಇಟ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತೀನಿ ನಾನು. ಹೋರಾಟ ಅಂದ ತಕ್ಷಣ ಇವಾಗ ನಾವು ಒಂದಿನ ಹೋರಾಟ ಮಾಡ್ತೀವಿ, ರೋಡ್ಗೆ ಇಳಿತೀವಿ, ಫಾರ್ ಎಕ್ಸಾಂಪಲ್ ಕಾವೇರಿ ಹೋರಾಟ ಅಥವಾ ಕನ್ನಡದ್ದು ಇನ್ಯಾವುದೋ ಹೋರಾಟ. ನಂತರ ಮತ್ತೆ ನಾವು ಏನು ಮಾಡ್ತೀವಿ? ಸೊ ಹೋರಾಟ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಳಸೋದು ಅನ್ನೋದು ಇದೆಯಲ್ಲ, ಕನ್ಸಂಪ್ಷನ್, ಕನ್ನಡ ಉಸಿರಾಗಿರಬೇಕು ಅನ್ನೋದು, ಆ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅಂತ. ನಿಮಗೆ ಸಿನಿಮಾ ಅಂತ ಬಂದಾಗ ತಮಿಳ್ ಸಿನಿಮಾ ಆಗಲಿ, ತೆಲುಗು ಸಿನಿಮಾ ಆಗಲಿ ಅಥವಾ ಬೇರೆ ಭಾಷೆಗಳ ಸಿನಿಮಾಗಳ ಕನ್ಸಂಪ್ಷನ್ ತುಂಬ ಚೆನ್ನಾಗಿದೆ. ಅದು ಸಿನಿಮಾ ಆಗಲಿ, ಹಾಡುಗಳಾಗಲಿ, ಸಾಹಿತ್ಯ ಆಗಲಿ, ಆ ಕನ್ಸಂಪ್ಷನ್ ಚೆನ್ನಾಗಿದ್ದಾಗ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಆ ಬಿಸ್ನೆಸ್ ಚೆನ್ನಾಗಾದಾಗ ಆಟೋಮೆಟಿಕಲಿ ನಾವು ನಮ್ಮ ಸಿನಿಮಾದಲ್ಲಿ ನಮಗೆ ಥಿಯೇಟ್ರ್ಗಳಿಗೆ ಹೊಡೆದಾಟ ಅಥವಾ OTTಯಲ್ಲಿ ನಮ್ಮ ಸಿನಿಮಾಗಳನ್ನ ತಗೊಳ್ತಾ ಇಲ್ಲ ಅನ್ನೋ ಹೊಡೆದಾಟ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಕನ್ನಡಿಗರಾಗಿ ಕನ್ನಡದ ಕನ್ಸಂಪ್ಷನ್ ನಾವು ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದು. ಹಾಗನ್ಬಿಟ್ಟು ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ನೀವು ಆ ಥರ ಕಂಟೆಂಟನ್ನು ಕೊಡಬೇಕು ಅಂತ. ಡೆಫಿನೆಟ್ಲಿ, ಅಂದರೆ ನೀವು ಬೇರೆ ಭಾಷೆಯ ಸಿನಿಮಾಗಳನ್ನ ತೊಗೊಂಡ್ರು, ಬೇರೆ ಭಾಷೆಯ ಸಾಹಿತ್ಯಗಳನ್ನ ತೊಗೊಂಡ್ರು ಅಲ್ಲೂ ಏನು ಎಲ್ಲವೂ ಒಳ್ಳೆಯ ಸಿನಿಮಾಗಳೇ ಬರ್ತವೆ ಅಂತಲ್ಲ. ಅದು ಆ ಒಳ್ಳೆಯ ಸಿನಿಮಾಗಳನ್ನ ತುಂಬ ಅದ್ಭುತವಾಗಿ ಕನ್ಸ್ಯೂಮ್ ಮಾಡ್ತಾರೆ. ತುಂಬ ದೊಡ್ಡ ಆಡಿಯನ್ಸ್ ಇದೆ ಕರ್ನಾಟಕದಲ್ಲಿ, ನಮ್ಮದು ತುಂಬ ದೊಡ್ಡ ಪಾಪ್ಯುಲೇಷನ್ ಇದೆ. ಬಟ್ ಕನ್ನಡ ಸಿನಿಮಾನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋಂಥ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಅಂತ. ನಿಮಗೆ ಬೆಂಗಳೂರಲ್ಲಿ ಕನ್ನಡಕ್ಕಿಂತ ಕನ್ನಡೇತರ ಸಿನಿಮಾಗಳನ್ನ ಕನ್ಸ್ಯೂಮ್ ಮಾಡೋ ಆಡಿಯನ್ಸ್ ಜಾಸ್ತಿ ಇದ್ದಾರೆ. ಹಾಗಾಗಿ ಈಗ ನಾವು ಸಿನಿಮಾಗಳಲ್ಲಿ ನಾವು ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಕೊಡಲ್ಲ ಅಂತ ನಾವು ಹೊಡೆದಾಟ ಮಾಡೋಕ್ಕಾಗಲ್ಲ. ಅಥವಾ ಕನ್ನಡದ ಡಬ್ಬು ಅಂದರೆ ಕನ್ನಡ ಭಾಷೆಗೆ ಡಬ್ ಮಾಡಿರೋ ಸಿನಿಮಾಗಳಿಗೆ ಥಿಯೇಟ್ರ್ ಕೊಡೋಕ್ಕಾಗಲ್ಲ ಅಂತ ಬರ್ತಿದ್ದಂಗೆ ಬಿಸ್ನೆಸ್ ಅಂತ ಬರುತ್ತೆ. ಯಾರೇ ಡಿಸ್ಟ್ರಿಬ್ಯೂಟರ್ ಆಗಿರಲಿ, ಕನ್ನಡ ಡಿಸ್ಟ್ರಿಬ್ಯೂಟರ್ ಆಗಿದ್ದರೂ ಕೂಡ ಅವನು ಕೋಟ್ಯಾಂತರ ರೂಪಾಯಿಗಳನ್ನ ಕೊಟ್ಟು ಒಂದು ಸಿನಿಮಾ ತೊಗೊಬಂದು ಇಲ್ಲಿ ಪ್ಲೇ ಮಾಡ್ತಾನೆ ಅಂದರೆ ಅವನು ತನ್ನ ವ್ಯಾಪಾರ ಮಾಡ್ತಿರ್ತಾನೆ. ಆ್ಯಂಡ್ ಆಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ಟ್ರೇಡ್ ಅಲ್ಲ, ಈಗ ನಾವು ನಂದಿನಿನ ತುಂಬ ಅದ್ಭುತವಾಗಿ ಬ್ರ್ಯಾಂಡ್ ಮಾಡಿ ಅದನ್ನು ನಾವು ಸೇಲ್ ಮಾಡ್ಬೋದು, ಬಿಟ್ಟರೆ ಇನ್ನೊಂದು ಬ್ರ್ಯಾಂಡನ್ನು ಬರಬೇಡಿ ನೀವು ಇಲ್ಲಿ ಮಾಡಬೇಡಿ ಅಂತ ತಡೆಯೋಕ್ಕಾಗಲ್ಲ ಕಾನೂನು ಪ್ರಕಾರ. ಸೊ ನಾವು ತುಂಬ ಕಾಂಪಿಟೇಟಿವ್ ಆಗಿ ಕನ್ನಡಿಗರು ಕೆಲಸ ಮಾಡಬೇಕಾಗತ್ತೆ. ಎನಿ ಬಿಸ್ನೆಸ್ ನಿಮಗೆ ಇವತ್ತು ಎಕ್ಸಿಬಿಟರ್ ಚೈನ್ ಅಂತ ಬಂದರೆ, ಎಕ್ಸಿಬಿಷನಲ್ಲಿ ನಾನು ಹೇಳ್ತಿರೋದು ಥಿಯೇಟರ್ಸ್ ಅಂತ ಬಂದರೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಷ್ಟು ಜನ ಕನ್ನಡದ ಉದ್ಯಮಿಗಳಿದ್ದಾರೆ. ಸೊ ಹಾಗೆ ಎಲ್ಲ ಕಡೆ ನಾವು ಕಾಂಪಿಟೇಟಿವ್ ಆಗಿ ಕೆಲಸ ಮಾಡೋದ್ರಿಂದ ಏನಾದ್ರು ಬದಲಾವಣೆ ಆಗುತ್ತೆ ಬಿಟ್ಟರೆ ಇನ್ನು ಬೇರೆದ್ರಿಂದ ಅಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನನಗನ್ಸಲ್ಲ. ಒಂದು ಕಾಂಪಿಟೇಟಿವ್ ಆಗಿ ಕೆಲಸ ಮಾಡಬೇಕು ಆ್ಯಂಡ್ ಕನ್ನಡನ ಅಷ್ಟು ಚೆನ್ನಾಗಿ ಕನ್ಸ್ಯೂಮ್ ಮಾಡಬೇಕು. ಈಗ ನನಗೆ ತುಂಬ ಚಿಕ್ಕ ಹುಡುಗನಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾ ಇರಬೇಕಾದ್ರೆ ನನ್ನ ಕಣ್ಣಿಗೆ ಚಂಪಕ, ಬಾಲಮಂಗಳ, ಬಾಲಮಿತ್ರ ಹಿಂಗೆ ಒಂದಿಷ್ಟು ಪುಸ್ತಕಗಳು ಬೀಳೋದು. ನಾನು ಚಿಕ್ಕ ಹುಡುಗನಿಂದ ನನಗದು ನೋಡಿದ್ರೆ ತೊಗೊಂಡು ಕತೆ ಪುಸ್ತಕಗಳನ್ನ ಓದ್ತಾ ಇದ್ದೆ. ಪೇಪರಲ್ಲಿ ಬಂದರೆ ಸಣ್ಣದಾಗಿ ಏನೋ ಕತೆ ಓದ್ತಾ ಇದ್ದೆ. ಸೊ ಅಷ್ಟು ಚೆನ್ನಾಗಿ ನಾವು ಕನ್ನಡನ ಕನ್ಸ್ಯೂಮ್ ಮಾಡ್ತಾ ಇದ್ವಲ್ಲ, ನಾವು ಕನ್ನಡ ಇನ್ನೊಂದು ಆಟೋಮೆಟಿಕಲಿ ನಮಗೆ ನಮ್ಮ ಭಾಷೆ ಬಗ್ಗೆ ಇನ್ನೊಂದ್ರ ಬಗ್ಗೆ ಎಲ್ಲದರೂ ಒಂದು ಅಭಿಮಾನ, ಇನ್ನೊಂದು ಎಲ್ಲದೂ ಉಟ್ಕೊಳ್ತಾ ಹೋಗುತ್ತೆ, ಅರಿವು ಎಲ್ಲದೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತೇನಾಗ್ತಿರೋದು ಅದು ಐ ಥಿಂಕ್ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ. ಇವಾಗ ನಾವು ಪುಸ್ತಕಗಳನ್ನ, ಪೇಪರ್ಗಳನ್ನ ಓದಬೇಕು ಅಂತ ಹೇಳ್ತಾ ಇಲ್ಲ, ಡಿಜಿಟಲಲ್ಲಿ ಅಥವಾ ಯಾವತ್ತೂ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತಲ್ಲ ಅಲ್ಲಿ ಎಲ್ಲ ಕಡೆ ಕನ್ನಡ ಆಗಬೇಕು. ಅಥವಾ ಮಕ್ಕಳಿಗೆ ನಾವು ಏನು ತೋರಿಸ್ತಾ ಇದ್ದೀವಿ ಅದು ಕಾರ್ಟೂನ್ ನೆಟ್ವರ್ಕಿಂದ ಹಿಡಿದು ಎಲ್ಲ ಕಡೆನೂ ಐ ಥಿಂಕ್
ಕನ್ನಡ ಕಂಟೆಂಟು ತುಂಬ ಅದ್ಭುತವಾಗಿರೋದು ಬರಬೇಕು, ಮಕ್ಕಳು ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡಬೇಕು, ಅಲ್ಲಿಂದ ಒಂದು ಬೇರೆ ಥರ ಆಗುತ್ತೆ ಅಂತ. ಕನ್ನಡದ ಹೇಳ್ತಿರೋದು ಎಂಟರ್ಟೈನ್ಮೆಂಟ್ ತುಂಬ ದೊಡ್ಡ ರೋಲ್ನ ಪ್ಲೇ ಮಾಡುತ್ತೆ. ಐ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ಇದಕ್ಕೆ ತುಂಬ ಜನದ್ದು ಡಿಫ್ರೆನ್ಸಸ್ ಕೂಡ ಬರ್ಬೋದು, ಬಟ್ ನಾನು ಹೊರಗಡೆ ಹೋದಾಗ ನಾನು ಅಬ್ಸರ್ವ್ ಮಾಡಿರೋದನ್ನು ಹೇಳ್ತೀನಿ. ನಾನು ಹೈದರಾಬಾದಲ್ಲಿ ವೆನೆವರ್ ಐ ಗೋ ಟು ಪಬ್ಸ್, ಅಲ್ಲಿ ಎಲ್ಲ ಕಡೆ ತೆಲುಗು ಹಾಡುಗಳು ತುಂಬ ಚೆನ್ನಾಗಿ, ಅಂದರೆ ಕಾನ್ಸರ್ಟ್ಸು ಎಲ್ಲದೂ ತುಂಬ ಚೆನ್ನಾಗಿ ಆಡ್ತಿರ್ತಾರೆ. ಆ್ಯಂಡ್ ಎಲ್ಲವೂ ತೆಲುಗುಲಿರುತ್ತೆ. ಯಾವ್ಯಾವುದು ಗೊತ್ತಾ? ನಾವು ಕೇಳಿರೋವಂಥ AR ರೆಹಮಾನ್ ಅವರ ಮ್ಯೂಸಿಕ್ಕಿಂದ ಹಿಡಿದು ನಾವು ಯಾವ ಹಾಡುಗಳನ್ನು ಹಿಂದಿಯಲ್ಲಿ ಕೇಳಿ, ತಮಿಳಲ್ಲಿ ಕೇಳಿ, ಬೇರೆ ಬೇರೆ ಭಾಷೆಗಳಲ್ಲಿ ಕೇಳಿ ಎಂಜಾಯ್ ಮಾಡಿದ್ದೀವಲ್ಲ, ಆ ಎಲ್ಲ ಹಾಡುಗಳು ತೆಲುಗುನಲ್ಲಿ ಅವ್ರು ಎಂಜಾಯ್ ಮಾಡಿದ್ದಾರೆ. ಅದೇ ನಾವು ಯಾವುದೇ ಇಲ್ಲಿ ಪಬ್ಗಳಿಗೆ ಹೋದಾಗ ನಾವು ಕನ್ನಡ ಹಾಡನ್ನು ಹಾಡಿ ಅಂತ ಕೇಳಬೇಕು, ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅದೇ AR ರೆಹಮಾನ್ ಸಾಂಗ್ಗಳನ್ನ ನಾವು ಹಿಂದಿಲಿ ಅಥವಾ ತೆಲುಗಿನಲ್ಲಿ ಎಲ್ಲ ಕೇಳಿ ಬೆಳೆದಿದ್ದೀವಲ್ಲ, ನಾವು ಅದನ್ನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀವಿ. ಅದನ್ನ ಎಂಜಾಯ್ ಮಾಡಬಾರ್ದು ಅಂತ ಹೇಳಲ್ಲ. ಆದರೆ ಅದೇ ಹಾಡುಗಳು ನಮಗೆ ಕನ್ನಡದಲ್ಲಿ ದಕ್ಕಿದ್ದಿದ್ರೆ, ನಮ್ಮಲ್ಲೂ ಪಬ್ಗಳಲ್ಲಿ ನೀವು ಕನ್ನಡ ಹಾಡು ಹಾಕಿ ಬೇರೆ ಭಾಷೆ ಹಾಕಬೇಡಿ ಅಂತ ಹೋರಾಟ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸೊ ಯಾವಾಗಲೂ ಐ ಥಿಂಕ್ ಮೂಲಕ್ಕೆ ನಾವು ಅಡ್ರೆಸ್ ಮಾಡಬೇಕಾ ಅಂತ. ವಿರೋಧವಲ್ಲ, ಅಭಿಮಾನ. ಇದು ಅಭಿಮಾನ ಹೇಳ್ತಿರೋದು. ಆ್ಯಂಡ್ ಬೇರೆ ಭಾಷೆಯ ಬಗ್ಗೆ ದ್ವೇಷ ಇನ್ನೊಂದು ಮತ್ತೊಂದು ಖಂಡಿತ ಅದು ಸಲ್ದು. ಯಾವಾಗಲೂ ಎಲ್ಲರ ಗೌರವಗಳೊಂದಿಗೆ ಕನ್ನಡಾಭಿಮಾನ ತುಂಬ ಜಾಸ್ತಿ ಇರಬೇಕು, ಕನ್ನಡದ ಬಳಕೆ ಜಾಸ್ತಿ ಆಗಬೇಕು. ಆ್ಯಂಡ್ ಇವತ್ತಿಗೆ ಫಾರ್ ಎಕ್ಸಾಂಪಲ್ ಈಗ ರಘು ದೀಕ್ಷಿತ್ ಅವ್ರ ಕೆಲಸ ತೊಗೊಂಡ್ರೆ, ಶಿಶುನಾಳ ಶರೀಫ್ರ ಹಾಡುಗಳಿರಲಿ, ವಚನಗಳಿರಲಿ, ಕೀರ್ತನೆಗಳಿರಲಿ, ಇವತ್ತಿನ ಜನ್ರೇಷನ್ಗೆ ತಲುಪಿಸೋದು ಹೆಂಗೆ ಅನ್ನೋ ಒಂದು ಕೆಲಸ ನಿರಂತರವಾಗಿ ನಡೀತಾ ಇರುತ್ತಲ್ಲ, ಅದು ಅವ್ರ ಪ್ಯಾಷನ್ನು. ಅದು ಡೆಫಿನೆಟ್ಲಿ ಕನ್ನಡವನ್ನು ಕಟ್ಟೋ ಕೆಲಸ. ಅಂದರೆ ಇವತ್ತಿನ ಜನ್ರೇಷನ್ಗೆ ಆದಷ್ಟು ಸಿಂಪಲಾಗಿ ಹೆಂಗೆ ತಲುಪಿಸ್ಬೋದು ಅಂತ. ನೀವು ನಟರೇನು ಮಾಡ್ತೀರಾ ಆ ಕ್ವಶನ್, ಸಿನಿಮಾದವ್ರು ಏನು ಮಾಡ್ತೀರಾನೋ, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ನಾನು ಹೇಳ್ತಿರೋದು ಎಲ್ಲರಲ್ಲೂ ಅದು ಶುರು ಆಗಬೇಕಲ್ಲ, ಅವಾಗ ಏನಾದ್ರು ಒಂದು ಬದಲಾವಣೆ ಆಗೋಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ರಘು ದೀಕ್ಷಿತ್ ಅವರೇ, ಈಗ ಧನಂಜಯ್ ಅವರು ಹೇಳಿದ ರೀತಿಯಲ್ಲಿ ಶರೀಫರ ತತ್ವಗಳು, ದಾಸರ ಕೀರ್ತನೆಗಳು, ವಚನ ಸಾಹಿತ್ಯ ಎಲ್ಲವನ್ನೂ ಕೂಡ ಬಳಸ್ಕೊಂಡು ಅದಕ್ಕೊಂದು ಹೊಸ ರೀತಿಯಾದಂಥ ಟಚ್ಚನ್ನು ಕೊಟ್ಟು ಎಲ್ಲ ವಿದೇಶಗಳಲ್ಲೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ. ಈ ಐಡಿಯಾ ಹೇಗೆ ಬಂತು ಅಂತ? ಬಿಕಾಸ್ ಇಲ್ಲಿ ಬಳಸೋದ್ರ ಜೊತೆಗೆ ಬೆಳೆಸೋದ್ರ ಜೊತೆಗೆ ಕುಣಿದು ಕುಪ್ಪಳಿಸುವಂತೆ ಮಾಡ್ತಾ ಇದ್ದೀರಾ ಅಲ್ಲಿ ಸೇರುವಂಥ ಜನರನ್ನು. ಹೇಗೆ ಬಂತು ಐಡಿಯಾ? ಉದ್ದೇಶ ಯಾವ ರೀತಿಯಾಗಿತ್ತು ನಿಮಗೆ ಆ ಸಂದರ್ಭದಲ್ಲಿ? ಸೊ ಎಲ್ಲಿ ನಾವು ಈಗ ಕನ್ನಡ ಅಂತ ನಾವು ಮಾತಾಡಿದಾಗ ಅದು ಬರೀ ಭಾಷೆಗೆ ಸೀಮಿತವಲ್ಲ, ನಮ್ಮ ಸಂಸ್ಕೃತಿಗೆ ಕೂಡ ವಿಸ್ತಾರವಾಗಿ ಯೋಚನೆ ಮಾಡಬೇಕಾಗಿರೋದು. ಹಾಗೂ ಕನ್ನಡ ಹಾಗೂ ಕನ್ನಡತನ ಅನ್ನೋದು ಬರೀ ಒಂದು ಭಾಷೆ ಅಲ್ಲ, ಅದು ಒಂದು ಯೋಚನೆ. ಆ ಯೋಚನೆನ ನಾವು ಚಿಕ್ಕ ವಯಸ್ಸಿನಲ್ಲೂ ಬಿತ್ಕೊಂಡು ಬಂದಾಗ ಮಾತ್ರ ಅದು ಮರವಾಗಿ ಬೆಳೆದು ದಟ್ಟವಾದ ಒಂದು ಕಾಡಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಕೊತೀನಿ. ಎಲ್ಲೋ ಒಂದು ಕಡೆ ಅದು ಡೈಲ್ಯೂಟ್ ಆಗ್ತಾ ಇದೆ ಪ್ರತಿನಿತ್ಯ. ನಮ್ಮ ಹೇಳಿದಾಗೆ ಬೇರೆ ಭಾಷೆಗಳ ಸ್ಪಂದನ ಇರ್ಬೋದು, ಅದರಿಂದ ಸಿನಿಮಾ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಎಕ್ಸ್ಪೋಜರ್ ಇರಲಿ, ಅದು ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಬಗ್ಗೆ ಒಂದು ಅನುಮಾನ ಬರ್ತಾ ಇದೆ ಅನ್ನೋ ಒಂದು ಟಾಪಿಕ್ ಇವತ್ತು ಬರೋಕ್ಕೆ ಶುರು ಆಗಿದೆ. ಅದು ನಿಜ. ಬಟ್ ಅಟ್ ದ ಸೇಮ್ ಟೈಮ್ ಕನ್ನಡನ ನೀನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿದಾಗೆಲ್ಲ ಆ್ಯಕ್ಚುಲಿ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ ಅಂದರೆ ಕನ್ನಡದಿಂದ ನಾನು ಬೆಳೆದಿದ್ದೀನಿ ಅಂತ ಹೇಳ್ಕೊಳ್ತಕ್ಕೆ ಇಷ್ಟಪಡ್ತೀನಿ. ಕನ್ನಡ ನಾನು ಬೆಳೆಸ್ತಾ ಇಲ್ಲ, ಕನ್ನಡ ಬೆಳೆಸೋಷ್ಟು ದೊಡ್ಡವನಲ್ವೇ ಅಲ್ಲ, ನಾವು ಬಳಸ್ತಾ ಇದ್ದೀನಿ, ಅದರಿಂದ ನಾನು ಬೆಳೀತಾ ಇದ್ದೀನಿ. ಇದಿಷ್ಟು ಸಣ್ಣ ವಿಷಯ ನನ್ನ ವೈಯಕ್ತಿಕ ಅನುಭವದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಕನ್ನಡಿಗನಲ್ಲೂ. ಅವ್ರು ಅದನ್ನು ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಮ್ಮದೇ ತಪ್ಪಿದೆ ಸುಮಾರು. ಈಗ ಸಿನಿಮಾ ಬಗ್ಗೆ ಮಾತಾಡಲಿ, ನಾವು ಕನ್ನಡತನ ಅಂತ ಯೋಚನೆ ಮಾಡಿದಾಗ ಸಿನಿಮಾ ಥಿಯೇಟ್ರ್ಗಳು ಖಾಲಿ ಇದೆ ಅನ್ನೋ ಒಂದು, ಸಿನಿಮಾ ಥಿಯೇಟ್ರ್ಗಳು ಖಾಲಿ ಇರೋದು ಇಟ್ಸ್ ನಾಟ್ ಎನ್ ಇಂಡಿಕೇಶನ್ ಟು ದ ಡಿಗ್ರೇಡೇಷನ್ ಆಫ್ ಯೂಸೇಜ್ ಆಫ್ ಕನ್ನಡ. ಕನ್ನಡಿಗರಲ್ಲಿ, ಅವರ ಹೃದಯದಲ್ಲಿ ಕನ್ನಡಿಗೆ ಇವತ್ತಿಗೂ ಕೂಡ ಅಪಾರ ಅಭಿಮಾನ ಇದೆ. ಆದರೆ ಎಲ್ಲೋ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೆಳೀತಾ ಇದೆ. ಪರಭಾಷಾಗಳ ಒಂದು ಒತ್ತಡ ಇರ್ಬೋದು, ಅಥವಾ ನಾವೇ ಎಲ್ಲೋ ಒಂದು ಕಡೆ ನಮ್ಮ ಜನಾಂಗವೇ ಒಂದು ರೀತಿಯಲ್ಲಿ ವಿಶಾಲ ಹೃದಯದವರು, ಸ್ವಲ್ಪ ಎಲ್ಲೋ ಒಂದು ಹೆಜ್ಜೆ ಹಿಂದೆ ಇಡೋರು, ಎಲ್ಲರೂ ಬನ್ನಿ ಅಂತ ಧನಂಜಯ್ ಅವರಿಗೆ ಉದಾಹರಣೆ ಅಂತ ತಗೊಳ್ಬೇಕಾ ಅಥವಾ ಉದಾರತೆ ಅಂತ ತಗೊಳ್ಬೇಕಾ? ಬೇರೆ ಭಾಷೆ ಕಂಪೇರ್ ಮಾಡಿದಂಥ ಸಂದರ್ಭ ಉದಾರತೆನೇ. ಅದು ಉದಾರತೆ ಇವತ್ತು ನಮಗೆ ತೊಂದರೆ ಆಗಿ ಬರ್ತಾ ಇದೆ ಅಂತ ಅನ್ಕೋಬೋದು ನಾವು. ಆದರೆ ಐತಿಹಾಸಿಕವಾಗಿ ನಾವು ಯೋಚನೆ ಮಾಡಕ್ಕೆ ಹೋದಾಗ ಕರ್ನಾಟಕವೇ ಒಂದು ಸಾಂಕೇತಿಕವಾಗಿ ಒಂದು ಭಾರತ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಹಲವಾರು ಪ್ರಾಂತಗಳು, ರಾಜ್ಯಗಳು, ರಾಜಾದಿರಾಜಗಳು ಎಲ್ಲರೂ ಆಳ್ತಾ ಇದ್ದದಂಥ ಒಂದು ದೊಡ್ಡ ವಿಸ್ತಾರವಾದ ಒಂದು ಇದು. ಅದನ್ನು ಆಮೇಲೆ ನಾವು ಜೋಡಿಸಿ ಅದನ್ನು ಭಾರತ ಅಂತ ಒಂದು ದೇಶ ಕಟ್ಟಿದ್ವಿ. ಹಾಗೆ ಕರ್ನಾಟಕ ಕೂಡ ಸುಮಾರು ಪ್ರಾಂತಗಳು ಸೇರಿ
ಆಗಿದ್ದಂಥ ಒಂದು ಇವತ್ತಿಗೆ ನಾವು 50 ವರ್ಷ ಈ ವರ್ಷ ನಾವು ಅದನ್ನು ಆಚರಿಸ್ತಾ ಇದ್ದೀವಿ ಕರ್ನಾಟಕವನ್ನು. ಭಾರತ 75 ವರ್ಷ ಸೆಲೆಬ್ರೇಟ್ ಮಾಡ್ತೇವೆ ಲಾಸ್ಟ್ ಇಯರ್. ಸೊ ಹಾಗಾಗಿ ವಿ ಆರ್ ಅ ವೆರಿ ಅನ್ಯಾಚುರಲ್ ಸ್ಟೇಟ್ ಟು ಸ್ಟೇ ಟುಗೆದರ್. ಬಟ್ ಆದರೂ ನಾವು ಒಗ್ಗಟ್ಟಾಗಿದ್ದೀವಿ. ಇದೇ ಭಾಷಾ, ಇಲ್ಲಿ ನಮ್ಮ ಕೊಡಗಾಗಿರ್ಬೋದು, ಇಲ್ಲಿ ತುಳು ಆಗಿರ್ಬೋದು, ಎಲ್ಲ ಭಾಷೆಗಳು ಕೂಡ ತಮ್ಮ ತಮ್ಮ ಐಡೆಂಟಿಟಿಗೋಸ್ಕರ ನಾವು ಕೂಗಾಡ್ತಾ ಇದ್ದೀವಿ. ಸೊ ಆ ಅನ್ಯಾಚುರಲ್ ಸಿಚುವೇಶನ್ ಇಲ್ಲೂ ಕೂಡ ನಾವು ಕನ್ನಡತನವನ್ನು ಇಷ್ಟು ದೂರ ಎಳ್ಕೊಂಡು ಬಂದಿದ್ದೀವಿ, ಇದಿಷ್ಟು ದೂರ ತೇರಿ ಎಳೆದಿದ್ದೀವಿ ನಾವು ಅದನ್ನು. ನನಗೆ ತುಂಬ ಕುತೂಹಲ ಅಂದರೆ, ನಾನು ಹೇಳಿದ್ನಲ್ಲ, ಕೀರ್ತನೆಗಳು, ತತ್ವಗಳು ಮತ್ತು ಅದು ನಾನು ಪಿಕ್ ಮಾಡ್ತಿದ್ರಿ ಅಂತ. ಅದು ನಾನು ಹೊಟ್ಟೆಪಾಡಿಗೋಸ್ಕರ ಶುರು ಮಾಡಿದ್ದು ಒಂದು. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ದೇರ್, ಬಿಕಾಸ್ ನನಗೆ ಕನ್ನಡ ಹಾಡು ಅಭ್ಯಾಸ ಇಲ್ಲ ಅಂತ ಹೇಳಿದೆ. ಬಟ್ ಯಾರ್ದೋ ಮನೆಗೆ ಊಟಕ್ಕೆ ಉಗಾದಿ ಊಟ, ಹೌದು, ಚೆನ್ನಾಗಿ ಭರ್ಜರಿ ಊಟ ಮಾಡಿ ನನಗೆ ಮನೆಗೆ ಹೋಗೋಕ್ಕೂ ಆಗದೆ ಇರೋ ಅಷ್ಟು ಪರಿಸ್ಥಿತಿ. ಒಂದು ತಾಸು ಮಲ್ಕೊಂಡು ಹೋಗ್ಬೋದಾ ನಾನು ಅಂತ ಕೇಳ್ಕೊಂಡೆ. ಅವರವರ ಬೆಡ್ರೂಮ್ನ ತೆಗೆದು ರೆಡಿ ಮಾಡಿ ಕೊಟ್ಟರು ನನಗೆ, ನಾನು ಮಲ್ಕೊಳ್ಳಿಕ್ಕೆ. ಹಾಸಿಗೆ ಮೇಲೆ ಕೂತೆ, ಅದು ಹಾಸಿಗೆ ಪಕ್ಕದಲ್ಲಿ ಒಂದು ಬುಕ್ ರ್ಯಾಕ್. ಆ ಬುಕ್ ರ್ಯಾಕಲ್ಲಿ ಒಂದು ಸುಮ್ಮನೆ ಪುಸ್ತಕ ಹೇಳಿದೆ, ಅದು ಶರೀಫರ ತತ್ವಪದಗಳಾಗಿತ್ತು. ಆ ಪುಸ್ತಕ ಸುಮ್ಮನೆ ಹಿಂಗೆ ತೆಗೆದಾಗ ಅದರಲ್ಲಿ ಇದ್ದಿದ್ದು ಮೊದಲನೇ ಹಾಡು ಗುಡುಗುಡಿಯ ಸೇದಿ ನೋಡು. ಆ ಟೈಟಲ್ ನೋಡ್ಬಿಟ್ಟು ಇದೇನಿದು ಹಿಂಗೆ ಬರ್ತಿದ್ದಾರಾ ಅಂತ. ಸೊ ಹಾಗಾಗಿ ಅದರ ಟಿಪ್ಪಣಿ, ಲಕ್ಷ್ಮೀನಾರಾಯಣ ಭಟ್ರು ಬರೆದಿರೋಂಥ ಒಂದು ಟಿಪ್ಪಣಿ, ಅದನ್ನು ಓದಿ ಅರ್ಥವಾದಾಗ ಅಲ್ಲೇ ಕೂತ್ಕೊಂಡು ಅಲ್ಲೇ ಒಂದು ಟ್ಯೂನ್ ಥರ ಬಂತು. ಮನೆಗೆ ಹೋದ್ಮೇಲೆ ಅದನ್ನು ಅವ್ರ ಹತ್ರ ಕೇಳ್ಕೊಂಡೆ, ಈ ಪುಸ್ತಕ ತೊಗೊಂಡು ಹೋಗ್ಲಾ ನಾನು ಅಂತ. ಸೊ ಹಾಗಾಗಿ ಕನ್ನಡದ ಒಲವು ನನಗೆ ತುಂಬ ಶುರು ಆಗಿದ್ದು 25-26ನೇ ವಯಸ್ಸಲ್ಲಿ. ಏನೇ ಒಂದು ಮರ ತುಂಬ ವಿಸ್ತಾರವಾಗಿ ಬೆಳೆದಿರೋದನ್ನು ನಮ್ಮ ಕಬ್ಬನ್ ಪಾರ್ಕಲ್ಲಿ ನಡ್ಕೊಂಡು ಹೋದಾಗ ಯಾವ ನಮ್ಮನ್ನು ನೋಡಿ ಇಷ್ಟಪಡಿ ಅಂತ ಕೇಳ್ಕೊತಿಲ್ಲ. ಹಾಗೆಯೇ ನಾವು ಕನ್ನಡಿಗರು ಕೂಡ ನಮ್ಮಲ್ಲಿರೋ ಸುಂದರತೆನ ನಾವು ಅಚ್ಚುಕಟ್ಟಾಗಿ ತೋರಿಸ್ಬೇಕು ಅನ್ನೋದು ಒಂದೇ ನನ್ನ ಧ್ಯೇಯ. ನನ್ನ ಜರ್ನಿನಲ್ಲಿ ನಾವು ಕನ್ನಡನ ನಮ್ಮ ಪ್ರಪಂಚಾದ್ಯಂತ ಬೇಕಿಲ್ಲ, ನಮ್ಮ ಜನಕ್ಕೆ ತೋರಿಸ್ಕೊಟ್ರೆ ಸಾಕು. ನಮ್ಮ ಜನಕ್ಕೆ ಅಯ್ಯೋ ನಮ್ಮ ಕನ್ನಡ ಎಷ್ಟು ಸುಂದರವಾಗಿದೆಯಾ ಅನ್ನೋದೊಂದು, ಅದು ಯಂಗರ್ ಜನ್ರೇಷನ್ಗೆ ಅರಿವಾದರೆ. ತುಂಬ ಚೆನ್ನಾಗಿ ಉಚ್ಚಾರಣೆನೂ ಕೂಡ ಅಷ್ಟೇ, ಎಲ್ಲೂ ಏರ್ಪೇರಾಗಲ್ಲ. ಬಿಕಾಸ್ 25 ವರ್ಷದವರೆಗೂ ಕೂಡ ಕನ್ನಡದ ಬಗ್ಗೆ ಅಷ್ಟೊಂದು, ಅಂದರೆ ಇದನ್ನು ಆಡಬೇಕು, ಇದನ್ನು ಒಂದು ಸಾಂಗ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ವಲ್ಲ. ಆ ಉಚ್ಚಾರಣೆ, ಆ ಸ್ಪಷ್ಟತೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ? ಅಲ್ಲ, ಕನ್ನಡ ಯಾವತ್ತೂ ಇತ್ತು. ನಾನು ಮೈಸೂರು ಹುಡುಗ, ನಾನು ಯೋಚನಾ ಭಾಷೆ, ಆ ಯೋಚನೆ ಮಾಡೋ ಭಾಷೆ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಇಂಗ್ಲೀಷನ್ನೇ. ನನಗೆ ಕನ್ನಡದಲ್ಲಿ ಸಾಹಿತ್ಯ ಬರಿ ಅಂತಂದರೆ ನಾನು ಸಾಹಿತಿಗಳ ಜೊತೆ ತುಂಬ ಗಲಾಟೆ ಮಾಡ್ತೀನಿ ಕೆಲವು ಸತಿ. ಅವರೆಲ್ಲ ಕೆಲವು ಸತಿ ಇವ್ರ ಜೊತೆ ಒಂದು 9 ಹಾಡು ಬರ್ಸಿದ್ದೀನಿ ಒಂದು ಸಿನಿಮಾಗೆ. ತುಂಬ ಜಗಳಾಡಿದ್ದೀವಿ. ನಿಮ್ಮ ಟ್ರೈಲರ್ ನೋಡಿದ್ವಿ ನಾವು. ಸೊ ಏನು ಬೇಕು ಅನ್ನೋದು ನನಗೆ ಗೊತ್ತು. ಎಲ್ಲೂ ಒಂದು ಇಂಗ್ಲೀಷ್ ಪದ ಇರಬಾರ್ದು, ಎಲ್ಲೂ ಒಂದು ಕಡೆ ಕೆಟ್ಟ ಪದ ಬಂದು ಮುಜುಗರ ಆಗುವಂಥ ಒಂದು ಕನ್ನಡನ ಎಷ್ಟು ಸುಂದರವಾಗಿ ತೋರ್ಸೋಕ್ಕಾಗುತ್ತೋ ಅಷ್ಟು ಸುಂದರವಾಗಿ ತೋರಿಸ್ಬೇಕು ಅನ್ನೋ ನನ್ನ ಪ್ರತಿ ಸಿನಿಮಾ ಸಾಂಗಲ್ಲೂ ಕೂಡ, ಬರೀ ಸಿನಿಮೇತರ ಸಂಗೀತ ಒಂದೇ ಅಲ್ಲ, ಸಿನಿಮಾ ಸಾಂಗಲ್ಲಿ ಕೂಡ ಅಷ್ಟು ಆ ಪ್ರಯತ್ನ ನಡೆದಿದೆ ನನ್ನ ಕೈಯಿಂದ. ಎಷ್ಟಾಗುತ್ತೋ ಅಷ್ಟು ಇನ್ ದ ಕಮರ್ಷಿಯಲ್ ಬೌಂಡ್ರೀಸ್. ಸೊ ಆ ಹಾಡುಗಳು ಯಂಗರ್ ಜನ್ರೇಷನ್ ಕೇಳಿ ಅದನ್ನು ಬೆಳೆದಾಗ ಅವರು ಇಷ್ಟಪಡೋದನ್ನು ನೋಡಿದ್ರೆ ಎಲ್ಲೋ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅನ್ನೋ ಒಂದು ಇವತ್ತು ನನಗೆ ಅನಿಸುತ್ತೆ. ಬನವಾಸಿ ಬಳಗದ ಅಧ್ಯಕ್ಷರಾಗಿರುವಂಥ ಆನಂದ್ ಅವ್ರನ್ನ ಕೇಳಿ ಬಯಸ್ತೀನಿ. ಆನಂದ್ ಅವರೇ, ಯಾವಾಗಲೂ ಕನ್ನಡದ ಬಗ್ಗೆ ತುಂಬ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರ. ಕನ್ನಡ 2500 ವರ್ಷಗಳ ಇತಿಹಾಸವನ್ನು ಹೊಂದಿದೆ, ಒಂದು ಭವ್ಯ ಪರಂಪರೆಯನ್ನು ಹೊಂದಿರುವಂಥದ್ದು. ಅದು ಯಾವಾಗಲೂ ಕೂಡ ಅಮರ, ಅಸ್ತಿತ್ವ ಇದ್ದೇ ಇರುತ್ತೆ. ಆದರೆ ನಾವು ಉಳಿಸೋದಕ್ಕಿಂತ ಬೆಳೆಸಬೇಕಾದಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿ ತುರ್ತಾಗಿ ಯಾವ ರೀತಿಯಾಗಿ ಎದುರಾಗ್ಬಿಟ್ಟಿದೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಅಂತ? ಕನ್ನಡಕ್ಕೆ 2500 ವರ್ಷದ ಇತಿಹಾಸ ಇದೆ. ಅದು ಬರಹಕ್ಕೆ, ಭಾಷೆಗಲ್ಲ. ನೋಡಿ, ಅದಕ್ಕಿಂತ ಹಳೆಯದು. ಅದು ಹೆಮ್ಮೆ ಪಟ್ಕೊಳ್ಳೋದ್ರಿಂದ, ಅಥವಾ ನಾವು ಇಂತಿಂಥದ್ದೆಲ್ಲ ಸಾಧಿಸಿದ್ವಿ, ಹೀಗೆಲ್ಲ ಇದ್ವಿ, ಹಂಗೆಲ್ಲ ಇದ್ವಿ ಅನ್ನೋದು ಒಳ್ಳೆಯದು. ಅದ್ರ ಉಪಯೋಗ ಏನು? ಅದು ಇಟ್ಕೊಂಡು ಏನು ಮಾಡ್ತೀವಿ? ಸುಮ್ಮನೆ ಬೆನ್ನ ಮೇಲಿರೋ ಗಾಯ ಕೆರ್ಕೋತಾ ಇರ್ತೀವಿ. ಸರಿಯಾಗಿ ಬೇಕಾಗಿರೋದು ಅದನ್ನು ಪ್ರೇರಣೆ ತಗೊಂಡು ನಾಳೆ ಏನು ಮಾಡ್ತೀವಿ ಅಂತ. ಒಂದು ಮನರಂಜನಾ ಕ್ಷೇತ್ರದಲ್ಲಿ ಇವರುಗಳ ಪ್ರಯತ್ನಗಳು ಇವೆಲ್ಲ ಮೆಚ್ಚುಗೆಗೆ ಅರ್ಹವಾದ್ದು. ಕನ್ನಡಿಗರು ಅದರಲ್ಲಿ ಮುಂದಿರಬೇಕು, ಕನ್ನಡಿಗರು ಎಲ್ಲದರಲ್ಲೂ ಮುಂದಿರಬೇಕು ಅಂತ. ಆದರೆ ನೀವು 50 ವರ್ಷದ ಆಚಿನ ಕನ್ನಡ ನಾಡು ಅಂತ ಮಾತಾಡ್ತಾ ಇದ್ದಾಗ, ಜುಟ್ಟಿನ ಮಲ್ಲಿಗೆ ಹೂವಿನ ಆಚೆಗೆ ಹೊಟ್ಟೆಯ ಹಿಟ್ಟಿನ ಕನ್ನಡದ ಬಗ್ಗೆನೂ ಆಲೋಚನೆ ಮಾಡಬೇಕು. ಕನ್ನಡದಲ್ಲಿ ಏನಿಲ್ಲ ಅಂತ ಕೇಳ್ತಾ ಇದ್ರಿ. ಇಂಜಿನಿಯರಿಂಗ್ ಎಲ್ಲಿದೆ? ಇಂಜಿನಿಯರಿಂಗ್ ಕನ್ನಡದಲ್ಲಿ ಇದೆಯಾ? ಅಣುವಿಜ್ಞಾನ ಕನ್ನಡದಲ್ಲಿ ಹೇಳೋಕ್ಕಾಗತ್ತಾ? ಇವತ್ತಿನ ದಿನ ಸರಿಯಾಗಿರೋ ಕನ್ನಡ ಮಾಧ್ಯಮ ಪಠ್ಯಗಳಿದೆಯಾ ಕನ್ನಡದಲ್ಲಿ? ಇಲ್ಲ. ಕನ್ನಡಿಗರಿಗೆ ಏನು ಸವಾಲು ಅಂತ ಪ್ರಶ್ನೆ ಮಾತಾಡ್ತಾ ಇದ್ವಿ ನಾವು.
ಅಭಿಮಾನ ಪ್ರತಿಯೊಬ್ಬನಿಗೂ ಕನ್ನಡವನಿಗೆ ಅಭಿಮಾನ ಇದೆ. ಕನ್ನಡ ಹೋರಾಟಗಾರನಿಂದ ಹಿಡಿದು ಹೋರಾಟ ಮಾಡದೇ ಇರುವಂಥ ಸಾಮಾನ್ಯ ಕನ್ನಡಿಗನಿಗೂ ಅಭಿಮಾನ ಇದೆ. ತನ್ನ ನೆನ್ನೆಗಳ ಬಗ್ಗೆ ಹೆಮ್ಮೆ ಕೂಡ ಇದೆ. ಆದರೆ ಇವತ್ತು ಬದುಕಬೇಕಲ್ಲ. ನಾನು ಯೋಚನೆ ಮಾಡೋದು ನಾಳೆ ನನ್ನ ಮಕ್ಕಳೇನಾಗಬೇಕು, ಏನು ಓದಬೇಕು, ಯಾವ ಕಾಲೇಜ್ ಸೇರಬೇಕು, ಏನು ಇಂಜಿನಿಯರಿಂಗ್ ಮಾಡಬೇಕು, ಯಾವ ಕೋರ್ಸ್ಗೆ ಹೋಗಬೇಕು, ಯಾವ ದೇಶಕ್ಕೆ ಹೋಗಬೇಕು, ಇದನ್ನು ಯೋಚಿಸ್ತೀನಿ. ಅಥವಾ ಯಾವ ಉದ್ದಿಮೆ ಕಟ್ಟಬೇಕು, ಅಥವಾ ಯಾವ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋಗಬೇಕು, ಹೇಗೆ ದುಡಿಮೆ ಮಾಡಬೇಕು. ದುಡಿಮೆ ಅನ್ನೋದು ಬಹಳ ಅವಿಭಾಜ್ಯವಾದ ಅಂಗ. ನಮ್ಮ ನುಡಿನ ನಾವು ಅದರಲ್ಲಿ ಕಳ್ಕೊಂಡಾಗ ಇನ್ನೆಲ್ಲ ಕೂಡ ಅದ್ರ ಜೊತೆ ಬಾಲಂಗೋಚಿಗಳದೇನು ಬೇಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೇವಲ 10 ವರ್ಷಗಳ ಹಿಂದೆ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿ ಬರೆದಂಥ ಮಕ್ಕಳ ಪ್ರಮಾಣ 83% ಇತ್ತು. ಕಳೆದ ವರ್ಷದಲ್ಲಿ ಅದು 53.9% ಇಳಿದಿದೆ. ಅಂದರೆ ಕನ್ನಡ ಮಾಧ್ಯಮದಲ್ಲಿ SLC ಬರಿತಾ ಇರೋರು ಮಕ್ಕಳ ಪ್ರಮಾಣ ಅರ್ಧಕ್ಕರ್ಧ ಕುಸಿದಿದೆ. ಇದು 10ನೇ ತರಗತಿ ಬರೆದವರು ಇವತ್ತು ಪೈಪ್ಲೈನಲ್ಲಿ ಇದೀವಲ್ಲ 1ನೇ ಕ್ಲಾಸಿಂದ, ಇವ್ರು ನೋಡ್ರೆ ಇನ್ನು 10 ವರ್ಷಕ್ಕೆ 10%ಗೋ 20%ಗೋ ಬಂದು ನಿಂತ್ಕೋತೀವಿ. ಹಾಗಂತ ಹೇಳಿ ಸರ್ಕಾರವೋ ಯಾವುದೋ ಕನ್ನಡ ಮಾಧ್ಯಮ ಕಡ್ಡಾಯ ಮಾಡ್ತೀವಿ, ಎಲ್ಲ ಮಕ್ಕಳು ಅಲ್ಲೇ ಓದಬೇಕು ಅಂತಂದರೆ ಆಗಲ್ಲ. ಪೋಷಕರು ಬೀದಿಗೆ ಬರ್ತಾರೆ, ನಾವು ಬೀದಿಗೆ ಬರ್ತೀವಿ, ಬೇಡ ನಮ್ಮ ಮಕ್ಕಳು ನಮ್ಮ ಆಯ್ಕೆ. ಹಾಗಾದ್ರೆ ಏನು ಮಾಡಬೇಕು? ಕನ್ನಡ ಮಾಧ್ಯಮ ಗೆದ್ದು ತೋರಿಸ್ಬೇಕಲ್ವಾ? ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಪ್ರಪಂಚ ಗೆಲ್ಲುವಂಥ ಉತ್ಪನ್ನಗಳನ್ನು ನಾವು ಮಾಡೋಕ್ಕಾಗತ್ತೆ. ಪ್ರಪಂಚ ನಾವು ಗೆಲ್ತೀವಿ ಅಂತ ತೋರಿಸುವಂಥ ವ್ಯವಸ್ಥೆ ಕಟ್ಟಬೇಕಲ್ಲ. ಹಾಗಿದ್ದಾಗ ನೀವು ಹೇಳಿದ ಪ್ರಶ್ನೆಗೆ ಸವಾಲು ಒಂದು ನನಗೆ ಗೊತ್ತಿಲ್ಲ, ಮತ್ತೆ ನನಗೆ ಇನ್ನೊಂದು ಸುತ್ತು ಬರ್ತೀನ ನನಗೆ ಗೊತ್ತಿಲ್ಲ. ಹಾಗಾಗಿ ಸಿಕ್ಕಿದ ಅವಕಾಶದಲ್ಲಿ ಹೇಳ್ತಾ ಇದ್ದೀನಿ. ಇಡೀ ಕನ್ನಡ ನಾಡಿಗೆ 50 ವರ್ಷ ಆದಮೇಲೆ ಕನ್ನಡ ನಾಡು ಎಲ್ಲಿರಬೇಕು ಅಂತ ಗುರಿ ಇದೆಯಾ? ಇವತ್ತಿಲ್ಲ. 2120ನೇ ಇಸ್ವಿ ಕರ್ನಾಟಕ ಎಲ್ಲಿರಬೇಕು? ಕರ್ನಾಟಕದ ಏಳಿಗೆ ಕನಸು ಕಾಣ್ಬೋದು. ರೈಸಿಂಗ್ ಕರ್ನಾಟಕ, ವಿ ಕ್ಯಾನ್ ರೈಸ್ ಕರ್ನಾಟಕ, ಲಿವಿಂಗ್ ಕನ್ನಡ ಅಸೈಡ್. ಆ ಕರ್ನಾಟಕ ನಮಗೆ ಬೇಕಾ? ಯಾಕೆ ಅಂತ ಹೇಳಿದ್ರೆ, ಭಾರತ ಕೂಡ ರಾಕೆಟ್ ತಂತ್ರಜ್ಞಾನ, ರಾಕೆಟ್ ಉಡಾವಣೆ ಮಾಡ್ತಾಯಿದ್ವಿ ನಾವು, ತುಂಬ ವರ್ಷದಿಂದ ಮಾಡ್ತಾಯಿದ್ವಿ. ಅದಕ್ಕೆ ಬೇಕಾಗಿರೋದು ಒಂದು ಮುಖ್ಯವಾದ ಕ್ರಯೋಜೆನಿಕ್ ಇಂಜಿನ್ ಅಂತ ಇತ್ತು. ಅದನ್ನು ನಾವು ಬೇರೆ ಕಡೆಯಿಂದ ತೊಗೊಬಂದು ಮಾಡಬೇಕಾಗಿತ್ತು, ಅಥವಾ ಬೇರೆಯವ್ರಿಗೆ ನಮ್ಮ ಉಪಗ್ರಹ ಕೊಟ್ಟು ಮಾಡಬೇಕಾಗಿತ್ತು. ಯಾವತ್ತು ನಾವು ನಮ್ಮದೇ ಆದ ಕ್ರಯೋಜೆನಿಕ್ ಇಂಜಿನ್ ತಂತ್ರಜ್ಞಾನ ಮಾಡ್ಕೊಂಡ್ವೋ ಅವತ್ತು ನಾವು ಗೆದ್ವಿ ಅಂತ ಹೇಳ್ಕೊಬೋದಾಯಿತು. ಈ ಕನ್ನಡಕ್ಕೆ ಕ್ರಯೋಜೆನಿಕ್ ಇಂಜಿನ್ ಅಂದರೆ ಕನ್ನಡ ಮಾಧ್ಯಮದ ಕಲಿಕೆ, ಕನ್ನಡ ನಾಡಿನ ಕ್ರಯೋಜೆನಿಕ್ ಇಂಜಿನ್ ಕನ್ನಡ ಮಾಧ್ಯಮದ ಕಲಿಕೆ. ಇದನ್ನು ತರದೆ, ಇದನ್ನು ಕಟ್ಟದೆ ಶಾಲೆಗಳು ಶಿಥಿಲವಾದ ಶಾಲೆಗಳು ನೋಡಿದ್ವಿ. ಇದು ಬೇಕು, ಶಾಲೆಗಳು ನಿಜವಾಗ್ಲೂ ಅದ್ಭುತವಾದ ಶಾಲೆಗಳನ್ನ ಕಟ್ಟಬೇಕು. CSR ಸರ್ಕಾರ ಮಾಡಬೇಕಲ್ವಾ? CSR ಫಂಡ್ ತೊಗೊಂಡು ಮಾಡ್ತೀನಿ ಅಂದ್ಬಿಟ್ರೆ ಜವಾಬ್ದಾರಿನ ಅವ್ರ ತಲೆ ಮೇಲೆ ಹಾಕ್ತಾ ಇದ್ದೀವ? ಆಯಿತು, CSR ತೊಗೊಳ್ಳೋಣ, ನಮ್ಮ ಹತ್ರ ದುಡ್ಡಿಲ್ಲ. ಕಡೆ ಪಕ್ಷ ಶಿಕ್ಷಣದ ಏರ್ಪಾಡು ಇವತ್ತಿನ ದಿನ ಇದೆಯಲ್ಲ, ಇವತ್ತಿನ ದಿನದ ಕನ್ನಡ ಮಾಧ್ಯಮ ಪಠ್ಯಗಳು ಏನಿದೆ ಅದು ಕನ್ನಡದ ಮಕ್ಕಳಿಗೆ ಕಬ್ಬಿಣದ ಕಡಲೆ. ಯಾವುದೇ ಕನ್ನಡದವ್ರನ್ನ ಕೇಳಿದ್ರೆ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಈಸ್ ಕನ್ನಡ. ಐ ಕ್ಯಾನ್ ಸ್ಪೀಕ್, ಐ ಕಾಂಟ್ ರೀಡ್ ಆ್ಯಂಡ್ ರೈಟ್. ಈ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀವಿ ಈ ಜನ್ರೇಷನ್ನ. ಯಾಕೆ? ನಿಮ್ನ ದರ್ಪಣ, ಪೀನ ದರ್ಪಣ, ದ್ಯುತಿ ಸಂಶ್ಲೇಷಣೆ, ವಿದ್ಯುತ್ ವಿಶ್ಲೇಷಣೆ, ಈ ಕನ್ನಡದವ್ರಿಗೆ ಅರ್ಥವಾಗದಿರೋ ಪದಗಳನ್ನ ಕನ್ನಡ ಮಾಧ್ಯಮ ಅಂತ ಹೇಳ್ಕೊಟ್ಟಾಗ ಕನ್ನಡ ಮಾಧ್ಯಮ ಗೆಲ್ಲುತ್ತಿಲ್ಲಿ. 10ನೇ ತರಗತಿ ತನಕ ಓದ್ಬಿಟ್ರೆ ಸಾಕು. ಆಮೇಲೆ ನಾಳೆ ಏನಪ್ಪ ಇಂಜಿನಿಯರಿಂಗ್ ಯಾವ ಎಲ್ಲಿ ತೊಗೊಂಬರ್ತೀವಿ ಕನ್ನಡದಲ್ಲಿ? ಕನ್ನಡ, ನನಗೆ ತೇಜಸ್ವಿಯವ್ರ ಮಾತು ಜ್ಞಾಪಕಾಗತ್ತೆ, ನೀವು ಕಂಪ್ಯೂಟ್ರಿನ ಅಳವಡಿಕೆ ಆಗದೆ ಹೋದರೆ ಕನ್ನಡ ಸಾಯುತ್ತೆ ಅಂತ. ಅದೇ ರೀತಿ ಮುಖ್ಯವಾಗಿ ಕನ್ನಡದ ಕಲಿಕೆ ಕನ್ನಡದವ್ರಿಗೆ ದಕ್ಕದೆ ಹೋದರೆ, ಕನ್ನಡದ ಕಲಿಕೆಯಿಂದ ನಾವು ಕಲಿತು ಪ್ರಪಂಚ ಗೆಲ್ಲುವಂಥದ್ದನ್ನ ಕಟ್ಟೋಕ್ಕೆ ಸಾಧ್ಯವಾಗದಿರೋ ವಾತಾವರಣ ಇಲ್ಲದೆ ಹೋದರೆ ಕನ್ನಡ ಉಳಿಯೋದು ಅನುಮಾನ. ಇದು ಕನ್ನಡಕ್ಕಿರುವಂಥ ಅನುಮಾನ. ನಮಸ್ಕಾರ. ಡಾಲಿ ಧನಂಜಯ ಅವರೇ, ಈಗ ಭಾಷೆ ಬೆಳೆಯುವಂಥ ದೃಷ್ಟಿ ಬಂದಂಥ ಸಂದರ್ಭದಲ್ಲಿ ಇವನ್ ಆನಂದ್ ಅವರು ಹೇಳಿದ ರೀತಿಯಲ್ಲಿ ಸಿನಿಮಾ ರಂಗದ ಕೊಡುಗೆ ತುಂಬ ದೊಡ್ಡದಿರುತ್ತೆ. ಈಗ ಸಿನಿಮಾಗಳು ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೊಂದು ಕ್ರೇಜ್ ಬಂದಾಗ, ಕನ್ನಡದ ಬಗ್ಗೆ ಹೊಸ ಹೊಸ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಇಲ್ಲಪ್ಪ ನಮ್ಮ ಕನ್ನಡತನ ಅನ್ನುವಂಥದ್ದು ನಾವು ಚಿತ್ರವನ್ನು ನೋಡಿಕೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇರುವಂಥ ಜೋಶು 2 ದಿನದ ಕಳೆದ ನಂತರ ಇರೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರ್ತೀವಿ, ನವೆಂಬರ್ 1ನೇ ತಾರೀಕಿನ ಕನ್ನಡಿಗನಾಗಬೇಡ, 2ನೇ ತಾರೀಕು ಆಲ್ರೆಡಿ ಕನ್ನಡ ಬಾವುಟವನ್ನು ಮಡಿಸಿಬಿಟ್ಟು ಮುದುಡಿರುವ ರೀತಿಯಲ್ಲಿ ಆಗೋದು ಬೇಡ. ಬಟ್ ಸಿನಿಮಾ ರಂಗದ ಒಂದು ಪಾತ್ರ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ರಂಗ ಯಾವ ರೀತಿಯಾಗಿ ಕನ್ನಡಕ್ಕೆ ಒಂದು ಬೂಸ್ಟ್ ಕೊಡುವ ರೀತಿಯಲ್ಲಿ ಇಲ್ಲಿ ಚೇಂಜಸ್ ಆಗಬೇಕಾಗಿದೆ ಅಂತ ನಿಮಗನ್ಸುತ್ತೆ ಅಂತ? ಏನಿಲ್ಲ, ಸಿನಿಮಾದವರಾಗಿ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಸಿನಿಮಾಗಳನ್ನ ತೊಗೊಳ್ಳೋದಾದರೆ, ಒಂದು KGF ಬಂದಾಗ ಅಥವಾ ಒಂದು ಕಾಂತಾರ ಬಂದಾಗ, ಅಂದರೆ ಇಡೀ ದೇಶ ಒಂದು ಕನ್ನಡದ ಸಿನಿಮಾನ ಅಷ್ಟು ಚೆನ್ನಾಗಿ ನೋಡಿ, ಹೌದು ಈ ಥರದೊಂದು ಕನ್ನಡದ ಸಿನಿಮಾ ಅಂತ ಅಂದಾಗ ಅವು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾಗಳಾಗ್ತವೆ. ಆ್ಯಂಡ್ ಕನ್ನಡಿಗರು ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಆ ಸಿನಿಮಾಗಳನ್ನೂ ನೋಡ್ತಾರೆ.
ಆ್ಯಂಡ್ ಎವ್ರಿ ಸಿನಿಮಾ ಕಾಂಟ್ ಬಿ KGF ಆರ್ ಕಾಂತಾರ. ಅಂದರೆ ಈಗ ಆ ಥರ ದೊಡ್ಡ ದೊಡ್ಡ ಸಿನಿಮಾಗಳಷ್ಟೇ ಅಂದರೆ ಅದಕ್ಕಷ್ಟೇ ಆಡಿಯನ್ಸ್ ಅನ್ನೋ ಥರ ಆದರೆ ಹೊಸಬ್ರು ಬರೋವಂಥ ಒಂದು ಬರಬೇಕಲ್ಲ, ಅವ್ರಿಗೊಂದು ಪರಿಸರ ಕ್ರಿಯೇಟ್ ಆಗಬೇಕಲ್ಲ. ಸೊ ಅದು ಸಣ್ಣ ಕಂಟೆಂಟ್ ಆದ್ರೂ ನಾನು ಹೇಳ್ತಿರೋದು ಸಣ್ಣದು ದೊಡ್ಡದು ಅಂತ ಇರಲ್ಲ, ಬಟ್ ತುಂಬ ಕಮ್ಮಿ ಬಜೆಟಲ್ಲಿ ಮಾಡುವಂಥ ಸಿನಿಮಾಗಳಾಗಲಿ ಅಥವಾ ಹೊಸಬ್ರು ಮಾಡುವಂಥ ಸಿನಿಮಾಗಳಾಗಲಿ ಅವು ತುಂಬ ಚೆನ್ನಾಗಿದ್ದಾಗ ಐ ಥಿಂಕ್ ಅದು ಹೆಂಗಾದ್ರೂ ಮಾಡಿ ಆಡಿಯನ್ಸ್ಗೆ ರೀಚ್ ಆಗಬೇಕು, ಅದನ್ನು ಕೂಡ ಸೆಲೆಬ್ರೇಟ್ ಮಾಡೋಂಗೆ ಆಗಬೇಕು ಅಂತ ಅಷ್ಟೇ. ಈಗ ನಾವು ಪ್ರೇಕ್ಷಕರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಇಷ್ಟ ಇದ್ದರೆ ಸಿನಿಮಾ ನೋಡ್ತಾರೆ, ಇಲ್ಲ ನೋಡಲ್ಲ. ಸೊ ಕನ್ನಡ ಅಂತ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಎಂಟರ್ಟೈನ್ಮೆಂಟ್ ತುಂಬ ದೊಡ್ಡ ರೋಲ್ನ ಪ್ಲೇ ಮಾಡೋದು. ನಾನು ಯಾಕೆ ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಹೌದು ಸಿನಿಮಾಗಳಲ್ಲಿ. ಆ್ಯಂಡ್ ಸಿನಿಮಾದವರಾಗಿ ಬಡವ ರಾಜ್ಕುಮಾರ್ ಅವರು ಅದೊಂದು ಫೇಮಸ್ ಡೈಲಾಗ್ ಅದು. ಅದರ ಜೊತೆಗೆ ಟಗರು ಪಲ್ಯ ಅಂತ ಆ ಭಾಷೆ ಅದು ತುಂಬ ತಿಳಿಸ್ಕೊಡುವಂಥ ತುಂಬ ಪ್ರಯತ್ನ ಪಟ್ಟಿದ್ದೀರ. ಡೆಫಿನೆಟ್ಲಿ, ಅಂದರೆ ಆ ಥರದ ಪ್ರಯತ್ನಗಳಾಗಬೇಕು ಅಂತಲೇ. ಈಗ ಡೇರ್ ಡೆವಿಲ್ ಮುಸ್ತಫಾ ತೇಜಸ್ವಿಯವರ ಕಾದಂಬರಿ ಆಧಾರಿತ ಚಿತ್ರ ಟಗರು ಪಲ್ಯ ಪಕ್ಕಾ ನಮ್ಮ ಹಳ್ಳಿಯ, ನಮ್ಮ ಮಂಡ್ಯ ಮಳವಳ್ಳಿ ಭಾಗದ ಒಂದು ಕಲ್ಚರು, ಆ ಭಾಷೆ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಹಾಗೆ ಉತ್ತರ ಕರ್ನಾಟಕದ ಭಾಷೆ ಅಂದರೆ ಕನ್ನಡದ್ದು ವೈವಿಧ್ಯತೆ ಎಷ್ಟು ಚೆನ್ನಾಗಿದೆ. ಎಲ್ಲ ಊರಿನ ಅಂದರೆ ಒಂದೊಂದು ಊರಲ್ಲೂ ಅದರದ್ದು ಭಾಷೆ, ಇನ್ನೊಂದು ಕಲ್ಚರ್ ಎಲ್ಲದೂ. ಸೊ ಎಲ್ಲದನ್ನು ರೆಪ್ರೆಸೆಂಟ್ ಮಾಡುವಂಥ ಬೇರೆ ಬೇರೆ ಥರದ ಕಂಟೆಂಟ್ಗಳು ಬರೋಕ್ಕೆ ಶುರು ಆಗಬೇಕು. ಆ್ಯಂಡ್ ಐ ಥಿಂಕ್ ಅದಕ್ಕೆ ಆಡಿಯನ್ಸ್ ಕೂಡ ಅದಕ್ಕೆ ಪ್ರಾಕ್ಟೀಸ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಂತ ನಾವು ಅದೇ ಮಾತಾಡ್ತಾ ಇದ್ವಿ. ಅಂದರೆ ಸಿನಿಮಾದಿಂದ ಸಿನಿಮಾಗೆ ಬಿಲ್ಡ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಸಂಕ್ರಾಂತಿಗೆ ಕನ್ನಡ ಸಿನಿಮಾ ಹಾಕಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿ ಯಾವಾಗಲೂ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಬೇರೆ ಭಾಷೆ ಸಿನಿಮಾಗಳ ಮಧ್ಯೆ ಸಂಕ್ರಾಂತಿಲಿ ಕಾಂಪೀಟ್ ಮಾಡಲ್ಲ ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನಮಗದು ಸಂಕ್ರಾಂತಿಲಿ ಕನ್ನಡ ಸಿನಿಮಾಗಳು ಯಾವಾಗ ರಿಲೀಸ್ ಮಾಡ್ತೀವಿ, ನಾವು ಅದಕ್ಕೊಂದು ಪ್ರಯತ್ನನೂ ಮಾಡಿದ್ವಿ. ಆರ್ಕೆಸ್ಟ್ರಾ ಮೈಸೂರು ಅಂತ ಹೇಳಿ ಪಕ್ಕ ನಮ್ಮ ಮೈಸೂರು ಬೇಸ್ಡ್ ಸಿನಿಮಾ, ರಘು ಅವರೇ ಮ್ಯೂಸಿಕ್ಕು, ಇಡೀ ಎಲ್ಲ ಸಿನಿಮಾದ ಹಾಡುಗಳು ನಾನೇ ಬರೆದಿದ್ದೆ. ಮೈಸೂರು ಹುಡುಗರು ಸೇರ್ಕೊಂಡು ಕಟ್ಟಿದ್ದು. ಅದಕ್ಕೆ ಥಿಯೇಟ್ರಿಗೆ ನಾವು ತುಂಬ ಆಡಿಯನ್ಸ್ನ ಪುಲ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬಿಕಾಸ್ ಆಫ್ ಸಂಕ್ರಾಂತಿ. ಅದೇ ಆರ್ಕೆಸ್ಟ್ರಾ ತುಂಬ ಜನ OTTಲಿ ನೋಡಿದಾಗ ತುಂಬ ಇಷ್ಟಪಟ್ಟರು. ಅದರ ನಂತರ ಟಗರು ಪಲ್ಯ, ಅದು ಇನ್ನೊಂದಿಷ್ಟು ಜನ ಜಾಸ್ತಿ ಬಂದರು. ಸೊ ಹಾಗೆ ಸಿನಿಮಾದಿಂದ ಸಿನಿಮಾಗೆ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಈಗ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಯೋಚನೆ ಮಾಡಬೇಕಲ್ಲ. ಸಂಕ್ರಾಂತಿ ಕನ್ನಡ ಸಿನಿಮಾ ಹಾಕಬೇಕು ಅಂದರೆ ಸಂಕ್ರಾಂತಿಗೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ಸಿನಿಮಾಗಳು ತುಂಬ ಇರುತ್ತೆ. ಒನ್ಸ್ ಅಗೇನ್ ಇದು ಟ್ರೇಡ್, ಇಲ್ಲಿ ಕಾಂಪಿಟೇಷನ್. ಸೊ ಅದೇ ವರ್ಕ್ ಆಗೋದು ಬಿಸ್ನೆಸ್. ಅಲ್ಲಿ ನಾವು ಫೈಟ್ ಮಾಡಬೇಕು ಅಂದಾಗ ಎಸ್, ಅಲ್ಲಿ ತುಂಬ ದೊಡ್ಡ ಸಿನಿಮಾ ಇರಬೇಕಾಗುತ್ತೆ ಅದ್ರ ಜೊತೆ ಫೈಟ್ ಮಾಡೋಕ್ಕೆ. ಸ್ಮಾಲ್ ಸಿನಿಮಾ ಇಟ್ಕೊಂಡು ಫೈಟ್ ಮಾಡೋಕ್ಕಾಗಲ್ಲ. ತುಂಬ ಎಲ್ಲೋ ಒಂದು ಕಡೆ ನಮ್ಮ ಬಾಹುಬಲಿ ಬಂದಾಗ ನಮ್ಮದು ರಂಗಿತರಂಗ ಅಂದರೆ ಅದು ಕೂಡ ತುಂಬ ಚೆನ್ನಾಗಾಗಿತ್ತು. ದಟ್ಸ್ ಒನ್ ಆಫ್ ದ ಎಕ್ಸಾಂಪಲ್. ಸೊ ಹಾಗೆ ನಿರಂತರವಾಗಿ ಸಿನಿಮಾಗಳಿಂದ ಪ್ರಯತ್ನಗಳಾಗ್ತಾ ಇರಬೇಕು. ನಾವು ಪ್ರಯತ್ನಗಳನ್ನ ಮಾಡ್ತಾನೇ ಇರ್ತೀವಿ. ಅದಕ್ಕೆ ಐ ಥಿಂಕ್ ನಮ್ಮ ಪ್ರೇಕ್ಷಕರೂ ಅದಕ್ಕೆ ತುಂಬ ಸಪೋರ್ಟ್ ಮಾಡಬೇಕು. ಅದಕ್ಕೆ ಅವ್ರನ್ನ ಅಭಿಮಾನಿ ದೇವರುಗಳು ಅಂತ ಕರೆದಿರೋದು ಅಣ್ಣವರು. ಸೊ ನಿಮಗೆ ಅಷ್ಟೆಲ್ಲ ಅಂದರೆ ಮಧ್ಯೆ ಎಲ್ಲ ಅವ್ರಿಗೂ ಬೇಜಾರು, ಫೇಲ್ಯೂರ್ ಆಗ್ತಾ ಇದೀವಿ ಅಂತ ಅನ್ಸುತ್ತೆ ಆ ವಿಚಾರದಲ್ಲಿ. ಇಲ್ಲ, ಅವ್ರಿಗೂ ಬೇಜಾರಾಗಿರುತ್ತಲ್ಲ. ಯಾವುದೋ ಸಿನಿಮಾಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿರ್ತಾರೆ. ಅದನ್ನು ಅಷ್ಟೇ ನಾವು ಬೇರೆ ಥರ ಪ್ರಮೋಟ್ ಮಾಡಿರ್ತೀವಿ, ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿರ್ತೀವಿ. ಅದನ್ನು ಅವರು ಥಿಯೇಟ್ರ್ ಒಳಗೆ ಹೋದಾಗ ಅದು ರೀಚ್ ಆಗಲಿಲ್ಲ ಅಂದಾಗ ಅವರು ಮತ್ತೆ ಇನ್ನೊಂದು ಸರಿ ಅವ್ರಿಗೂ ನಂಬಿಕೆ ಹರ್ಟ್ ಆಗುತ್ತಲ್ಲ. ಯಾರಿಗೆ ಆದ್ರೂ ಒಂದು ನಂಬಿಕೆ ಇಟ್ಕೊಂಡು ಹೋದಾಗ ಮತ್ತೆ ಆ ನಂಬಿಕೆ ಅವ್ರಿಗೆ ಸಂಪಾದಿಸೋಕ್ಕೆ ಅಥವಾ ನಾವು ಸಂಪಾದಿಸೋಕ್ಕೆ ತುಂಬ ಟೈಮ್ ಬೇಕು. ಸೊ ಹಾಗಾಗಿ ತುಂಬ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ. ಸೊ ಐ ಥಿಂಕ್ ಆನೆಸ್ಟಾಗಿ ಒಳ್ಳೊಳ್ಳೆ ಕಂಟೆಂಟ್ ಪ್ರೊಡ್ಯೂಸ್ ಮಾಡೋದು ನಮ್ಮ ಕೆಲಸ ಆಗುತ್ತೆ. ಇದ್ರ ಮಧ್ಯ ಒಂದು ಅವೇರ್ನೆಸ್, ನಾವು ಸಿನಿಮಾದಲ್ಲಿ ಈಗ ಪಾಠ ಹೇಳೋಕ್ಕೆ ಅಂತಲೇ ಸಿನಿಮಾ ಮಾಡೋಕ್ಕಾಗಲ್ಲ. ಎಂಟರ್ಟೈನ್ ಮಾಡ್ತಾ ಒಂದು ಸಣ್ಣ ಅವೇರ್ನೆಸ್ ಮೂಡ್ಸೋಕ್ಕಾದ್ರೆ, ಎಂಟರ್ಟೈನ್ ಮಾಡ್ತಾ ಒಂದಿಷ್ಟು ಒಳ್ಳೆ ವಿಷಯಗಳನ್ನ ಹೇಳೋಕ್ಕಾದರೆ ಡೆಫಿನೆಟ್ಲಿ ಸೂಪರ್. ಬನವಾಸಿ ಸಂಘದ ಅಧ್ಯಕ್ಷರಾಗಿರುವಂಥ ಆನಂದ್ ಅವರೇ, ಯಾವಾಗಲೂ ಕೂಡ ನಿಮ್ಮ ಹೋರಾಟ ನಾವು ನೋಡ್ತಾ ಇರ್ತೀವಿ. ಹಾಗೆ ಟ್ವಿಟರಲ್ಲಿ ಅಭಿಯಾನಗಳನ್ನು ಕೂಡ ಮಾಡ್ತಾ ಇರ್ತೀರ. ಡಬ್ಬಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಎತ್ತಿದಂಥವ್ರು, ಅದರ ಪರವಾಗಿ ಮಾತನಾಡಿದಂಥವ್ರು ನೀವು. ಈಗ ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಅಂಧದ ಭಾಷೆ ಕನ್ನಡ ಅನ್ನದ ಭಾಷೆ ಆಗೋದು, ವೃತ್ತಿಯ ಭಾಷೆ ಆಗೋದಕ್ಕೆ ಸವಾಲುಗಳು ಯಾವ ರೀತಿಯಾಗಿದೆ, ತಂತ್ರಜ್ಞಾನದ ಪಾತ್ರ ಯಾವ ರೀತಿಯಾಗಿರಬೇಕು ಅಂತ ಅನ್ಸುತ್ತೆ ಈ ವಿಚಾರದಲ್ಲಿ? ನಮಗೆ ಚಿಕ್ಕಂದಿನಿಂದಲೇ ಬೇರೆ ಭಾಷೆಗಳೆಲ್ಲ ನಮ್ಮ ಭಾಷೆನಲ್ಲಿ ಸಿಕ್ಬಿಟ್ಟಿದ್ದಿದ್ರೆ ಬಹುಶಃ ಕನ್ನಡ ಮಾರ್ಕೆಟು ಕೂಡ ಇಷ್ಟೊಂದು ದೊಡ್ಡದಾಗಿರ್ತಿತ್ತು ಅಂತ ಅನ್ನೋದು ಅದೊಂದು ರೀತಿ ವಾಸ್ತವ. ಯಾವುದು ತಡ ಆಗೋದಲ್ಲ. ಇವತ್ತು ಶುರು ಮಾಡಿದ್ದೀವಿ, ಇವತ್ತಿಂದ ಮುಂದಕ್ಕಾಗತ್ತೆ, ಬೆಳವಣಿಗೆ ಆಗುತ್ತೆ ಅಂತ. ಮತ್ತು ಇನ್ನು ಕನ್ನಡದ ದೃಷ್ಟಿಯಿಂದ ತಂತ್ರಜ್ಞಾನ ಬಳಸ್ಕೊಳ್ಳೋ ದೃಷ್ಟಿಯಿಂದ ಅಂತ ಹೇಳಿದ್ರಿ,
ಇವತ್ತಿನ ದಿನ ಪ್ರಪಂಚದಲ್ಲಿರೋ ಎಲ್ಲ ತಂತ್ರಜ್ಞಾನಗಳು ಎಲ್ಲರಿಗೂ ಸಿಗುತ್ತೆ. ನಿಮ್ಗೆ AI ಹಿಡಿದು ಏನಿದೆಯೋ ಪ್ರಪಂಚದಲ್ಲಿ ಎಲ್ಲ ತಂತ್ರಜ್ಞಾನ ಎಲ್ರಿಗೂ ಸಿಗುತ್ತೆ. ಹಾಗಾಗಿ ಬೇರೆಯವರು ಯಾವ ರೀತಿ ಕನ್ನಡಕ್ಕೆ ಅಳವಡಿಸ್ಕೋಬೋದು, ಕನ್ನಡಕ್ಕೆ ಅದನ್ನ ಅಳವಡಿಸ್ಕೋಬೋದು. ಆದರೆ ನಾನು ನಿರ್ದಿಷ್ಟವಾಗಿ ಇವಾಗ ಕನ್ನಡದಲ್ಲಿ ಈ ತಂತ್ರಜ್ಞಾನ ತಂದುಬಿಟ್ರೆ ಕನ್ನಡ ಬೆಳೆದ್ಬಿಡುತ್ತೆ, ಅವೆಲ್ಲ ಏನಿಲ್ಲ. ನಿಜವಾಗ್ಲೂ ಬೇಕಾಗಿರೋದೇನಂತಂದರೆ ಕನ್ನಡದಲ್ಲಿ ಸಮಗ್ರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಮುಂದೆ ಬರಬೇಕಾಗತ್ತೆ. ಹಾಗನ್ಬಿಟ್ಟು ಇದನ್ನು ನಾನು ಯಾವ ರೀತಿ ಅದನ್ನ ನೋಡ್ಬೋದು ಅಂತ ಹೇಳಿದ್ರೆ, ಇದನ್ನ ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಅಂತ ನೋಡ್ಬೋದು. ನಮ್ಮ ಭಾಷೆಗೆ ಒಂದು ಪ್ಲ್ಯಾನಿಂಗ್ ಬೇಕು ಅಂತ. ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ಗೆ ನಾವು ನುಡಿ ಹಮ್ಮುಗೆ ಅಂತ ಹೇಳ್ಕೊಳ್ತೀವಿ. ಹಾಗಂದರೆ ಏನಂದರೆ, ನಾನು ಆಗಲೇ ಹೇಳ್ತಿದ್ದೆ, ಈ 100 ವರ್ಷಕ್ಕೆ ಕರ್ನಾಟಕದ ಗುರಿ ಏನು, ಕರ್ನಾಟಕ ಎಲ್ಲಿ ಹೋಗ್ತೀವಿ, ಕನ್ನಡದ ಜೊತೆ. ಕನ್ನಡ ಬಿಟ್ಟು ಹೋಗೋ ಕರ್ನಾಟಕ ಬೇಡ. ಯಾಕೆ ಕನ್ನಡ ಬಿಟ್ಟು ಹೋಗೋ ಕರ್ನಾಟಕ ಬೇಡ ಅಂದರೆ, ಕರ್ನಾಟಕದ ಜನಸಂಖ್ಯೆಯಲ್ಲಿ ಇವತ್ತಿಗೂ ಕಡಿಮೆ ಅಂದರೆ ಒಂದು 4 ಕೋಟಿ ಜನ ಕನ್ನಡದವ್ರಿಗೆ ಕನ್ನಡ ಬಿಟ್ಟು ಇನ್ನೊಂದು ಭಾಷೆ ಬರೋಲ್ಲ. ನೀವು ಅದು ಬಿಟ್ಟು ಬೇರೆ ಮುಂದಕ್ಕೆ ಹೋಗ್ತಿದ್ದೀರಾ ಅಂದರೆ, ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಓಟ ಮುಂದಕ್ಕೆ ಹೋಗ್ತೀನಿ ಅಂತೀರ, ಅದು ಅಸಾಧ್ಯ. ಎಲ್ಲರೂ ಜೊತೆಯಲ್ಲಿ ತೊಗೊಂಡೋಗ್ಬೇಕು ಅಂದಾಗ ನೀವು ಕನ್ನಡದಲ್ಲೇ ಎಲ್ಲ ತರಬೇಕು. ಪ್ರಪಂಚದಲ್ಲಿರೋ ಎಲ್ಲ ಉದ್ಧಾರ ಆಗಿರೋ, ಮೇಲ್ ಬಂದಿರೋ, ಏಳಿಗೆ ಹೊಂದಿರೋ ನಾಡುಗಳೆಲ್ಲ ಮಾಡಿರೋದು ಕೂಡ ತಮ್ಮ ನುಡಿ ಸುತ್ತಾನೆ ವ್ಯವಸ್ಥೆಗಳನ್ನ ಕಟ್ಕೊಂಡಿರೋದು. ಹಾಗಾದಾಗ ಕನ್ನಡಕ್ಕೆ ನಾವು ಏನು ಮಾಡಬೇಕು ಅಂತಂದಾಗ, ನಾನು ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಬೇಕು ಅಂದರೆ ಏನಂದರೆ, ಅದಕ್ಕೆ ಸಣ್ಣ ಉದಾಹರಣೆ ನಾನು ಹೇಳಿದ್ರೆ, ನಮಗೇನು ಬೇಕು ಕನ್ನಡದವ್ರಿಗೆ ಅಂದರೆ, ಒಂದು ಜಪಾನಿ ಮಗು, ಜಪಾನ್ ದೇಶದಲ್ಲಿ ಹುಟ್ಟೋ ಮಗುಗೆ ಹೇಗೆ ಹುಟ್ಟಿಂದ ಸಾಯೋ ತನಕ ಇನ್ನೊಂದು ನುಡಿಯ ಅವಲಂಬನೆ ಇಲ್ಲ, ಅದರ ಅಗತ್ಯ ಇಲ್ಲ. ಬೇಕಾದರೆ ಕಲ್ತ್ಕೊಳ್ಳೋದು ಬೇರೆ, ಅದಿಲ್ಲದೆ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ, ಇಲ್ಲ ಅದಿಲ್ಲದೆ ನಾನು ಉತ್ಪನ್ನ ಮಾಡೋಕ್ಕಾಗಲ್ಲ ಅಂತಿಲ್ಲ. ಅಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ಕಟ್ಕೊಳ್ಳೋಕ್ಕೆ ಒಂದು ಗುರಿ ಇಟ್ಕೋಬೇಕು. ಇದನ್ನೇ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು, ಇದಕ್ಕೆ ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು. ಇದನ್ನು ಮಾಡಿಕೊಂಡ್ರೆ ಸಮಗ್ರವಾಗಿ ಅದರಲ್ಲಿ ಸಿನಿಮಾ, ಅದರಲ್ಲಿ ಉದ್ದಿಮೆಗಾರಿಕೆ, ಅದರಲ್ಲಿ ಮನರಂಜನೆ, ಈ ಡಬ್ಬಿಂಗ್ ಹೋರಾಟ ಕೂಡ ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ನ ಒಂದು ಭಾಗನೇ. ಸಿನಿಮಾ ಕ್ಷೇತ್ರಕ್ಕೆ ಅಂತಲ್ಲ, ಕನ್ನಡದವ್ರಿಗೆ ಕನ್ನಡದಲ್ಲಿ ಇದು ಸಿಗಬೇಕು ಅನ್ನೋ ಒಂದು ಪುಟ ಅದು. ಹೀಗೆ ನಾವು ಮುಂದುವರಿಯಬೇಕಾಗತ್ತೆ. ಇದು ಕನ್ನಡದವರು, ನಾನೇನು ಹೇಳ್ತಾ ಇದ್ದೀನಿ, ಇದು ಹೊಸದಲ್ಲ. ಇದು ಪ್ರಪಂಚದಲ್ಲಿ ಬೇರೆ ಬೇರೆ ಜನಾಂಗಗಳು 100 ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ತೀರಾ ಇತ್ತೀಚಿನ ಉದಾಹರಣೆ ನಾವು ಮುಂದೆ ಕಾಣ್ಬೋದು ಅಂದರೆ, 80 ವರ್ಷದಲ್ಲಿ ತಮ್ಮ ಒಂದು ನಾಡನ್ನು ನುಡಿ ಸುತ್ತ ಕಟ್ಕೊಂಡಿರೋದಲ್ಲಿ ಹೀಬ್ರೂ ಭಾಷೆ ಬೆಳೆಸ್ಕೊಂಡಿದ್ದು ನೋಡ್ಬೋದು. ಫ್ರೆಂಚ್ ಅವ್ರು ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಜಗತ್ತಿನ 40 ದೇಶಗಳು ಮುಂದುವರೆದ ದೇಶಗಳು, ಅದರಲ್ಲಿ 31 ದೇಶಗಳ ವ್ಯವಸ್ಥೆ, ಇಡೀ ಕಲಿಕೆ, ದುಡಿಮೆ ಇತ್ಯಾದಿ ವ್ಯವಸ್ಥೆಗಳೆಲ್ಲ ತಾಯ್ನುಡಿ ಸುತ್ತಾನೆ ಕಟ್ಕೊಂಡಿರೋದು. ಅದಿಲ್ಲದೆ ಹೋದರೆ ಉದ್ಧಾರ ಆಗಲ್ಲ, ಅದಂತೂ ಸತ್ಯ. ಹಾಗೆ ತಾಯ್ನುಡಿ ಇಟ್ಕೊಂಡವರೆಲ್ಲ ಉದ್ಧಾರ ಆಗ್ತಾರೆ ಅಂತಲೂ ಏನಿಲ್ಲ. ಉದ್ಧಾರ ಆದವರೆಲ್ಲ ತಾಯ್ನುಡಿ ಇಟ್ಕೊಂಡಿದ್ದಾರೆ. ಕನ್ನಡಿಗರ ಮುಂದೆ ಆಯ್ಕೆ. ನಾವು ಇಂಗ್ಲೀಷ್ನ ಇಟ್ಕೊಂಡು ದೇಶ ಕಟ್ತೀವಿ, ಹೋಗ್ತೀವ, ಆ ಓಟದಲ್ಲಿ ಎಷ್ಟು ಜನ ಕನ್ನಡಿಗರನ್ನ ಬಿಡ್ತೀವಿ ಹಿಂದೆ? ಇಡೀ ನಾಡನ್ನು ತಗೊಂಡು ಸಹಕಾರ ಆಗುತ್ತೆ ಅನ್ಸುತ್ತೆ ಈ ಭಾಷೆ ಅನ್ನುವಂಥದ್ದು ಒಂದು ದೇಶದ ಅಭಿವೃದ್ಧಿಗೆ ಮತ್ತು ಒಂದು ರಾಜ್ಯದ ಅಭಿವೃದ್ಧಿಗೆ. ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಒಂದು ಭಾಷೆ ಅಂತಂದರೆ, ಆಗಲೇ ರಘು ದೀಕ್ಷಿತ್ ಅವ್ರು ಹೇಳ್ತಾ ಇದ್ರು, ಅದು ಬರೀ ಮಹತ್ತಲ್ಲ, ಅದು ಬರೀ ಸಂಪರ್ಕ ಸಾಧನ ಅಲ್ಲ, ಅದು ಮೀಡಿಯಮ್ ಆಫ್ ಕೋಆಪರೇಷನ್. ಇಟ್ ಈಸ್ ನಾಟ್ ಜಸ್ಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್. ಇದು ನಮ್ಗೆ ಅರ್ಥ ಆದರೆ, ಕೋಆಪರೇಷನ್ ಅಂದ್ರೇನು, ನೀವು ಏನೆಲ್ಲ ಕಟ್ಕೋಬಹುದು ಅಂತ ಹೇಳ್ತೀವಲ್ಲ, ಇದಕ್ಕೆ ನಮಗೊಂದು ಕಟ್ಕೊಳ್ಬೇಕು. ನಂಗೆ ಇಂಜಿನಿಯರಿಂಗ್ ಕಟ್ಟಬೇಕು, ಕಟ್ಟಕ್ಕೇನು ಬೇಕು? ಪದಗಳು ಬೇಕು. ಕನ್ನಡದಲ್ಲಿ ಎಲ್ಲಿದೆ ಪದಗಳು? ಕನ್ನಡದಲ್ಲಿ ಯಾಕಿಲ್ಲ ಪದಗಳು? ಕನ್ನಡದ ಪದಪಟ್ಟಿ ನೋಡಿದ್ರೆ ಲಕ್ಷಗಟ್ಟಲೆ ಪದಗಳಿದೆ. ಹೀಬ್ರೂ ಭಾಷೆನಲ್ಲಿ ಚೆಂಡು ಅನ್ನೋಕ್ಕೆ ಪದ ಇರಲಿಲ್ಲ 80 ವರ್ಷದ ಹಿಂದೆ. ಐಸ್ ಕ್ರೀಮ್ ಅನ್ನೋಕ್ಕೆ ಪದ ಇರಲಿಲ್ಲ 80 ವರ್ಷದ ಹಿಂದೆ. ಹೇಗೆ ಕಟ್ಕೊಂಡ್ರು? ಕಟ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ಪದ ಕಟ್ಟಣೆ ಅಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಆಗಲೇ ಹೇಳಿದಾಗೆ ಸಿನಿಮಾ ಮಾಡೋವಂಥ ತುಂಬ ದೊಡ್ಡ ಪರಿಣಾಮಕಾರಿಯಾದ ಕೆಲಸ ಸಿನಿಮಾ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇಂಥವೆಲ್ಲ ಮಾಡೋವಂಥದ್ದು. ಅಂದರೆ ಕನ್ನಡಿಗರಲ್ಲಿ ನಾನು ಕನ್ನಡದವನು ಅನ್ನೋ ಅಭಿಮಾನ ಹುಟ್ಟು ಹಾಕೋದ್ರಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸುತ್ತೆ. ಅದು ನೀವು ಆಗಲೇ ಹೇಳಿದಾಗೆ ಅದೊಂದು ಕಿಡಿ ಆ ಕ್ಷಣಕ್ಕೆ ಹೊತ್ತುತ್ತೆ. ಅದನ್ನು ಮನೆಗೆ ತೊಗೊಂಡೋಗಿ ದೀಪ ಹಚ್ಚೋ ಕೆಲಸ ಮಾಡಬೇಕಲ್ಲ. ಮನೆಗೆ ಹೋದ ತಕ್ಷಣ ನಂಗೆ ಕನ್ನಡ ಮಾಧ್ಯಮ ಇಲ್ಲ, ಕನ್ನಡ ಮಾಧ್ಯಮದ ಶಾಲೆ ಇಲ್ಲ, ಕನ್ನಡ ಮಾಧ್ಯಮದಲ್ಲಿ ಹೋದರೆ ನನ್ನ ಮಕ್ಳಿಗೆ ಭವಿಷ್ಯ ಇಲ್ಲ, ಇಂಥ ವ್ಯವಸ್ಥೆ ಬದಲು ಮಾಡ್ಕೊಳ್ದೆ ಹೋದರೆ ಬಾಕಿದೆಲ್ಲ ಪ್ರಯತ್ನಗಳಾಗತ್ತೆ. ಹಾಗಾಗಿ ಸರ್ಕಾರದ ಮೇಲೆ ದೊಡ್ಡ ಜವಾಬ್ದಾರಿ ಇರೋದು. ಆ್ಯಕ್ಚುಲಿ ಆ ಭರವಸೆಯನ್ನು ಮೂಡಿಸ್ಬೇಕಾಗಿರುವಂಥದ್ದು ಸರ್ಕಾರದ ಮೇಲೆ ದೊಡ್ಡ ಜವಾಬ್ದಾರಿ. ಈ ಸರ್ಕಾರ ಅಂತಂದರೆ ಏನು? ಸರ್ಕಾರ ಅಂದರೆ ಜನರ ಪ್ರತಿನಿಧಿ, ನಾವೇ ಅಲ್ಲಿ ಕೂತಿರೋದು. ಸರ್ಕಾರ ಅಂದರೆ ನಾವೇ ಅಂತ. ಹಾಗಾಗಿ ಒಂದು ಸಮಾಜವಾಗಿ ಕನ್ನಡ ಸಮಾಜದ ಹೊಣೆಗಾರಿಕೆ. ನಾನು ಈ ಕ್ಷಣದಲ್ಲಿ ಹೇಳ್ಬೋದೋ ಎಲ್ಲೋ ಗೊತ್ತಿಲ್ಲ, ಒಬ್ಬ ಉದ್ದಿಮೆದಾರ ಅಥವಾ ಒಬ್ಬ ಅಧಿಕಾರಿ ಒಂದು ಮೇಲೆ ಹೋಗಿ ಕೂತ್ಕೊಳ್ತಾನೆ ಅಂದಾಗ, ಅವನು ಗುಜರಾತಿ ಅಧಿಕಾರಿಯಾಗಿದ್ದರೆ, ತಮಿಳು ಅಧಿಕಾರಿಯಾಗಿದ್ದರೆ ಒಂದು ಸಂಸ್ಥೆನಲ್ಲಿ, ತೆಲುಗು ಅಧಿಕಾರಿಯಾಗಿದ್ದರೆ ಅವನು ಮೇಲೆ ಹೋಗಿ ಕೂತಾಗಲೂ ಒಂದು ತಮಿಳಾಗಿರ್ತಾನೆ, ತೆಲುಗಾಗಿರ್ತಾನೆ, ಗುಜರಾತಿ ಆಗಿರ್ತಾನೆ, ಒರಿಸ್ಸಾ ಆಗಿರ್ತಾನೆ, ಅವ್ರವ್ರನ್ನ ಕರ್ಕೊಂಬಂದು ಕೂಡಿಸ್ತಾನೆ. ದುರಾದೃಷ್ಟವಶಾತ್ ಕನ್ನಡದವ್ರ ಮೇಲೆ ಹೋಗಿ ಕೂತ ತಕ್ಷಣ ಭಾರತೀಯ ಆಗ್ಬಿಡ್ತಾನೆ. ಅವ್ನು ಕನ್ನಡದವನಲ್ಲ, ಅವ್ನಿಗೆ ಯಾಕೆಂದರೆ ಆಲ್ ಆರ್ ಈಕ್ವಲ್. ಓಕೆ, ಬ್ಯಾಂಗ್ಳೂರ್ ಬಿಲಾಂಗ್ಸ್ ಟು ಎವ್ರಿಬಡಿ. ಸಾರಿ, ಇದಲ್ಲ. ಯಾಕೆಂದರೆ ಈ ನಾಡು, ಈ ನೆಲೆ, ಸರ್ ಹೇಳಿದ್ರು, ಒಡೆದು ಹೋಗಿತ್ತು. ಭಾರತ ಹೇಗೆ ಒಂದಾಯಿತೋ ಕರ್ನಾಟಕ ಹಾಗೆ ಒಂದಾಯಿತು ಇಲ್ಲ.
ಕನ್ನಡ ನಾಡು ಕನ್ನಡಿಗರು ಇರೋ ಪ್ರದೇಶ ಕಾವೇರಿಯಿಂದ ಗೋದಾವರಿಯವರ ಮಿರ್ಪ ನಾಡಿದು. ಯಾವಾಗ? ಆಗ 1,500 ವರ್ಷದಿಂದ ಹೇಳಿದ್ದು. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ನಾಡೆ. ಕಾಲನ ಹೊಡೆತಕ್ಕೆ ತಾಳಿಕೋಟೆ ಯುದ್ಧ ಜನವರಿ 23, 1565 ಬಿದ್ದು ಏಟು. ಅದಾದ ಮೇಲಿಂದ ಬೇರೆ ಬೇರೆ ಕಾರಣಕ್ಕೆ, ರಾಜಕೀಯ ಕಾರಣಗಳಿಗೆ ಒಡೆದು ಹೋದ್ವಿ. ಆ ಒಡೆದು ಹೋಗಿದ್ದರ ಕೀಳರಿಮೆಯ ಇವತ್ತು ನಮ್ಮಲ್ಲಿ ಕನ್ನಡಿಗರಿಗೆ ಅಭಿಮಾನ ಕಮ್ಮಿ ಅನ್ನೋದಕ್ಕೆ ಈ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಯಾಕೆಂದರೆ ನಮ್ಮನ್ನು ಆಳ್ತಿದ್ದವರೇ ಬೇರೆ ಭಾಷೆಯವರು. ಬಹಳಷ್ಟು ಭಾಗ ಮರಾಠಿ ಏನು ಪ್ರಾವಿನ್ಸ್ಗಳಾಗಿದ್ದವು ಆಳ್ತಿದ್ದವರು. ಈ ಭಾಗದಲ್ಲಿ ಮೈಸೂರು ಅಂತಿದ್ರು, ದಿವಾನರುಗಳು ಮದ್ರಾಸ್ ಪ್ರಾವಿನ್ಸಿಂದ ಬರ್ತಾಯಿದ್ರು. ಹಾಗಾಗಿ ನಿಮ್ಮ ಆಡಳಿತ ಭಾಷೆ ಬೇರೆ, ಮನೆ ಭಾಷೆ ಬೇರೆ. ನಿಮಗೆ ಸಹಜವಾದ ಕೀಳರಿಮೆ, ರಾಜರ ಭಾಷೆ ಬೇರೆ, ನೀವು ಬೇರೆ. ಈ ಕೀಳರಿಮೆಯ 4 ಶತಮಾನದ ಹೊಡ್ತಾ ಇದೆಯಲ್ಲ, ಇದನ್ನು ದಾಟ್ಕೋಬೇಕಾಗಿದೆ ಕನ್ನಡಿಗರು. ಆ ನಿಟ್ಟಲ್ಲಿ ಸಿನಿಮಾದವ್ರದ್ದು, ಸಾಹಿತ್ಯ ಪರಿಷತ್ತವ್ರದ್ದು ಇವ್ರ ಪಾತ್ರಗಳೆಲ್ಲ ಬಹಳ ಮುಖ್ಯವಾದಿದೆ. ಹಾಗಾಗಿ ನಾನು ಸಿನಿಮಾದವ್ರನ್ನ ನೋಡ್ತಾ ಇದ್ದಾಗ ನನಗೆ ಇವ್ರು ನೋಡ್ತಾ ಇದ್ದ ಹಿಂಗೆ ಪಕ್ಕದಾಗಿ ಇವ್ರು ಪುಲಿಕೇಶಿ ಪಾತ್ರ ಮಾಡಿದ್ರೆ ಹೇಗಿರ್ಬೋದು ಮಾಡಲಿ ಅಂತ. ಅಂದರೆ ಕನ್ನಡಿಗರಲ್ಲಿ ನಮಗೆ ನಮ್ಮ ಇತಿಹಾಸವೇ ಗೊತ್ತಿಲ್ಲ, ಬೇರೆ ಯಾರನ್ನ ಮೆರೆಸಕ್ಕೆ ಹೋಗ್ತೀವಿ. ನಮ್ಮ ಇತಿಹಾಸವೇ ಅರಬ್ಬರನ್ನ ಹೊಡೆದೋಡಿಸಿದ್ದು ಯಾವುದೋ ಕಾಲದಲ್ಲಿ. ಆದರೆ ನಾನು ಆಗಲೇ ಹೇಳಿದೆ, ಇದೆಲ್ಲ ಬರೀ ಕೆರ್ಕೊಳ್ಳೋ ಗಾಯ ಆಗಬಾರ್ದು, ಸುಮ್ಮನೆ ಕೆರಿತಾ ಇರುತ್ತೆ, ಹಾಗಾಗಬಾರ್ದು. ಅದರಿಂದ ಸ್ಫೂರ್ತಿ ತೊಗೊಂಡು ನಾಳೆ ಕಟ್ಟಬೇಕು. ಕನ್ನಡಿಗರಲ್ಲಿ ಬೇಕಾಗಿರೋ ಒಗ್ಗಟ್ಟು ಮುಖ್ಯ ಅಂತ ಧನಂಜಯ್ ಅವರು ಹೇಳ್ತಾ ಇದ್ರು. ಹೋರಾಟಗಳು ನಡೆಯುತ್ತೆ, ಪ್ರತಿಕೃತಿಗಳನ್ನು ದಹಿಸ್ತೀವಿ, ಮನೆಗೆ ಹೋದ್ಮೇಲೆ ಮತ್ತೆ ಚೇಂಜ್ ಆಗೋಗ್ಬಿಟ್ಟಿರ್ತೀವಿ. ಯಾರು ಹೋರಾಟ ಮಾಡ್ತಾರೆ ಅವರ ಮನೆಗಳಿಂದಲೂ ಕೂಡ ಶುರುವಾಗಿರೋದಿಲ್ಲ. ಅವ್ರ ತಪ್ಪಲ್ಲ, ಈ ವ್ಯವಸ್ಥೆ ತಪ್ಪು. ಕನ್ನಡ ಹೋರಾಟಗಾರ ಒಬ್ಬ ತನ್ನ ಮಗನ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತಾನೆ ಅಂದರೆ ಅದು ಅವಹೇಳನ ಮಾಡೋ ವಿಷಯ ಅಲ್ಲ, ಅನಿವಾರ್ಯತೆ. ಈ ಸಮಾಜ, ಕನ್ನಡ ಸಮಾಜ ಕಟ್ಕೊಂಡಿರೋದು. ಕನ್ನಡ ಸಮಾಜದಲ್ಲಿ ಇಂಜಿನಿಯರಿಂಗ್ ಇದ್ದಿದ್ರೆ ಅವನೇ ಯಾಕೆ ಓದಿಸ್ತಾನೆ ಅಲ್ವಾ? ಕನ್ನಡ ಡಬ್ಬಿಂಗ್ ಹೋರಾಟ ಮಾಡೋರು ಮನೆಗೆ ಹೋದ ತಕ್ಷಣ ಬೇರೆ ಭಾಷೆ ಸಿನಿಮಾ ಟಿ ವಿ ಆಫ್ ಮಾಡು ಅಂತ ಹೇಳ್ತಾರೆ ಮಕ್ಕಳಿಗೆ. ಅಂದರೆ ಯಾಕೆ ಅಂದರೆ ಕನ್ನಡದಲ್ಲಿ ಇಲ್ಲ. ಅದೇ ಕನ್ನಡದಲ್ಲಿ ಇದ್ದಿದ್ರೆ ಅವನು ಕೂತ್ಕೊಂಡು ನೋಡ್ತಿದ್ದ. ಅದರಿಂದ ಇಡೀ ಸಮಾಜದ ಹೊಣೆಗಾರಿಕೆ. ಹಾಗೆಯೇ ಕಲ್ಲು ಸೊಲ್ಲು ಎರಡೂ ಬೇಕು ಕನ್ನಡಕ್ಕೆ. ಅದರ ದೃಷ್ಟಿಯಿಂದ ನೋಡಿದಾಗ ಈ ನುಡಿ ಹಮ್ಮಿಗೆ ಅಂತ ಮಾತಾಡ್ತಾ ಇದ್ದಾಗ ಈ ತಡೆ ಹಮ್ಮಿಗೆ ಕೂಡ ಬೇಕು. ಬೇಲಿ ಹಾಕ್ಕೊಳ್ಳೋ ಕೆಲಸ ಮಾಡೋರು ಯಾರು ಮಾಡ್ತಾರೆ? ಹೋರಾಟಗಾರನ ನಾವು ಅಷ್ಟು ಸುಲಭವಾಗಿ ಕಡೆಗಣಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಮನೆ ಮಠ ಬದುಕು ಬಿಟ್ಟು ಬೀದಿಗೆ ಬಂದು ಕೇಸು ಅಂತ ಬಿದ್ದಿರ್ತಾರೆ, ಆಯಿತಾ? ಹಾಗನ್ಬಿಟ್ಟು ಮಾಡಿದ್ದೆಲ್ಲ ಸರಿ, ಎಲ್ಲ ಶುಭ್ರ, ಅದು ಏನಿಲ್ಲ. ಕನ್ನಡಕ್ಕೆ ಎಲ್ಲವೂ ಬೇಕು. ಎಲ್ಲ ಥರ ಜನ ಎಲ್ಲ ಕಡೆ ಇರ್ತಾರೆ. ಹಾಗಿದ್ದಾಗ ನಾವು ಸರಿಯಾದ ದಿಕ್ಕಲ್ಲಿ ನಾಡನ್ನು ತೊಗೊಂಡು ಹೋಗೋದಕ್ಕೆ ಒಂದು ದೃಷ್ಟಿಕೋನ ಬೇಕು, ಒಂದು ಗುರಿ ಬೇಕು. ಆ ಕನಸು ಇಡೀ ಕನ್ನಡ ನಾಡಿಗೆ, ಎಲ್ಲ ಕನ್ನಡಿಗರಿಗೆ ಮುಟ್ಟಬೇಕು. ಆ ಕಡೆ ಕೆಲಸ ಮಾಡಬೇಕು. ರಘು ದೀಕ್ಷಿತ್ ಅವರೇ, ಈಗ ವಿದೇಶಗಳಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಭಾಷಾ ಪ್ರೇಮವನ್ನು ನೋಡ್ತಾ ಇರ್ತೀರ, ಏನು ಅನ್ನಿಸ್ತಾ ಇರುತ್ತೆ ಆ ಸಂದರ್ಭದಲ್ಲಿ? ಆಮೇಲೆ ಸಂಗೀತಕ್ಕೆ ಭಾಷೆಯನ್ನು ಕಲಿಸುವಂಥ ಶಕ್ತಿ ಇರುತ್ತೆ. ಏಕೆಂದರೆ ಜಪಾನ್ನವರು ಕನ್ನಡ ಹಾಡನ್ನು ಆಡಿರುವಂಥದ್ದನ್ನು ನೋಡಿದ್ದೀವಿ, ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದನ್ನು ನೋಡ್ತೀವಿ. ಬಿಕಾಸ್ ಅದು ಸಂಗೀತಕ್ಕಿರುವಂಥ ಶಕ್ತಿ. ಬಿಕಾಸ್ ಆ ಸಂಗೀತವನ್ನು ಕೇಳ್ತಾ ಇದ್ದರೆ ಆ ಭಾಷೆಯನ್ನು ಕಲಿಬೇಕು ಅನ್ನುವಂಥ ಮನಸ್ಥಿತಿನೂ ಕೂಡ ಬೆಳೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪಂಪ ಬರೆದಿರುವಂಥದ್ದನ್ನು ಓದೋದು ಕಷ್ಟ ನಾವು, ಬಟ್ ಪಂಪನನ್ನು ಕೇಳಿಸುವಂಥ ಶಕ್ತಿ ಸಂಗೀತಕ್ಕಿದೆ. ಸಂಗೀತದ ಮೇಲೆ ಅಂದರೆ ಸಂಗೀತಕ್ಕಿರುವಂಥ ಜವಾಬ್ದಾರಿ ಈ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಕಾರ ಹೇಳೋದಾದರೆ? ಅಗೇನ್ ವೈಯಕ್ತಿಕ ಅನುಭವ ಮಾತ್ರ ಇದು. ನಾನು ಶುರು ಮಾಡಿ ಫಸ್ಟು ಒಂದು ಬ್ಯಾಂಡ್ ಕಟ್ಟಿ ಸ್ಟೇಜ್ ಮೇಲೆ ಹೋದಾಗ ಪ್ರಾಯಶಃ ಒಂದು ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ಒಂದು ರಾಕ್ ಮ್ಯೂಸಿಕ್ಕು ಮತ್ತು ಪ್ರಪಂಚಾದ್ಯಂತ ಇರುವಂಥ ಸಂಗೀತ ಶೈಲಿಗಳನ್ನು ಅಳವಡಿಸ್ಕೊಂಡು ಕನ್ನಡ ಸಾಹಿತ್ಯ ಹಾಡೋದು. ಆವಾಗ ಎಲ್ಲರೂ ಇದೇನದು ವಿಚಿತ್ರವಾಗಿದೆ, ಬಟ್ ಹೊಸದಾಗಿದೆ, ಬಟ್ ಕನ್ನಡ ಸಾಂಗ್ಸ್. ಬಟ್ ಆವಾಗ ಫ್ಯಾನ್ ಫಾಲೋಯಿಂಗ್ ಬೆಳೆದಾಗ ನನಗೆ ಎಲ್ಲೋ ಒಂದು ಕರೆಕ್ಟೆಡ್ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ, ಅಥವಾ ತಂದೆ ತಾಯಿಗಳು ನನ್ನ ಮಗ ಕನ್ನಡ ಹಾಡುಗಳನ್ನು ಕೇಳೋಕ್ಕೆ ಶುರು ಮಾಡಿದ್ದಾರೆ, ಫೈನಲಿ ಎಲ್ಲ ನಿಮ್ಮ ಹಾಡುಗಳನ್ನೇ ಹಾಕೊಂಡು ಕೇಳ್ತಾನೆ ಅಂದಾಗ ಒಂದು ಸರಿ ಅನ್ನಿಸ್ತದೆ. ಈಗ ನಾಡಿದ್ದು ಡಿಸೆಂಬರ್ 2ನೇ ತಾರೀಕು ತುಮಕೂರಲ್ಲಿ ಒಂದು ಕಾರ್ಯಕ್ರಮ ಇದೆ, ಒಂದು ಮ್ಯೂಸಿಕ್ ಫೆಸ್ಟ್. ನನಗೆ ಆಶ್ಚರ್ಯ ಏನಂದರೆ ಅವತ್ತು 6 ಬ್ಯಾಂಡ್ಗಳು ಪರ್ಫಾರ್ಮ್ ಮಾಡ್ತಾಯಿದೆ. 6 ಬ್ಯಾಂಡ್ಗಳು ಕೂಡ ಕನ್ನಡ ಬ್ಯಾಂಡ್ಗಳು. ಸೊ ಕಳೆದ 15 ವರ್ಷದಲ್ಲಿ ಈಗ ಸುಮಾರು ಕರ್ನಾಟಕದಲ್ಲಿ ಒಂದು ಆ ಥರದೊಂದು 50 ಬ್ಯಾಂಡ್ಗಳಿವೆ ಇದೆ ಅಂತ ನನ್ನ ಅನಿಸಿಕೆ. ಸಕ್ಸಸ್ಫುಲ್ ನಾಟ್ ಸಕ್ಸಸ್ಫುಲ್ ಅದು ಬೇರೆ ವಿಷಯ. ಬಟ್ ಎಲ್ಲೋ ಯಂಗ್ಸ್ಟರ್ಸ್ ಕನ್ನಡ ಸಾಹಿತ್ಯನ ಇಟ್ಕೊಂಡು ಕನ್ನಡ ಸಾಹಿತ್ಯನ ಅವರ ಕ್ಷಮತೆ ಪ್ರಕಾರ ಹಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ನನಗೆ ಅದು ಒಂದು ಬಹಳ ದೊಡ್ಡ ಗೆಲುವು. ಸಣ್ಣ ಪ್ರಮಾಣ ಇರ್ಬೋದು, ದೊಡ್ಡ ಪಿಕ್ಚರ್ ನಾವು ನೋಡಿದಾಗ. ಬಟ್ ಎಲ್ಲೋ ಒಂದು ಕಡೆ ಒಂದು ಕಿಡಿಗಿಚ್ಚು ಹತ್ತಿರೋದು ಒಂದು ದೊಡ್ಡ ಆ್ಯಕ್ಚುಲಿ ನಾನು ಆರಂಭದಲ್ಲಿ ನಾವು ಜೀವನ ಪೂರ್ತಿ ಓದಿದ್ರೂ ಕೂಡ, ನಮಗೆ ಮತ್ತಷ್ಟು ಜನ್ಮಗಳು ಸಿಕ್ಕಿದ್ರೂ ಕೂಡ
ಕನ್ನಡ ಸಾಹಿತ್ಯ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಇನ್ನು ಪರಿಶೀಲಿಸಿ ಅದನ್ನು ಅನ್ವೇಷಿಸಿ ನೋಡಿದ್ರೆ ಇನ್ನೂ ಸಾಕಷ್ಟು ನೀವು ಹಾಡ್ತಿರಲ್ಲ, ಕೊಡಗನ ಕೋಳಿ ನುಂಗಿತ್ತ, ಆ ರೀತಿಯಾದಂಥ ಸಾವಿರಾರು ಹಾಡುಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕಾಣಿಸುತ್ತೆ. ನಮ್ಮ ಜನ್ರೇಷನ್ಗೆ ಸಿ ಅಶ್ವಥ್ ನಮಗೆ ಒಂಥರ ದ್ರೋಣಾಚಾರ್ಯರು ಇದ್ದಂಗೆ, ಅವ್ರ ಹಾಡುಗಳನ್ನು ಕೇಳಿ ಬೆಳೆದಾಗ ನಮಗೆ ಆ ಹಾಡುಗಳು ಇಷ್ಟ ಆದವು, ಈ ಥರ ಹಾಡುಗಳಿವೆ ಅಂತ ಒಂದು ಪರಿಚಯ ಆಗ್ತಾಯಿತ್ತು. ಅವರು ನಾನು ಆವಾಗಲೇ ಹೇಳಿದಾಗೆ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಪುಟ್ಟ ಪ್ರಯತ್ನಗಳಿಂದ ನಾವು ಕನ್ನಡತನ ಎರಡನ್ನೂ ಎಷ್ಟು ಸೊಗಸಾಗಿದೆ ಅಂತ ನಾವು ಪ್ರಪಂಚಕ್ಕೆ ತೋರಿಸ್ಕೊಡೋದು ನಮ್ಮ ಕೆಲಸ ಅಷ್ಟೇ. ಅದರಿಂದ ಆಕರ್ಷಿತರಾಗಿ ಮಿಕ್ಕಿದ ಜನ ಯಾರು ಕನ್ನಡನ ಅಷ್ಟು ಪ್ರೇಮಿಸ್ತಿಲ್ವೋ, ಅಭಿಮಾನ ಇಲ್ವೋ ಅಂತ ನಾವು ಏನು ಅನುಮಾನ ಪಡ್ಕೋತಾ ಇದ್ದೀವಿ, ಅಥವಾ ಇರೋ ಅಭಿಮಾನನೂ ಕೂಡ ಅವಿತಿಟ್ಕೊಂಡು ಒಂದು ಮುಜುಗರದಲ್ಲಿ ಎಲ್ಲರ ಮುಂದೆ ಇಂಗ್ಲೀಷ್ನಲ್ಲಿ ಮಾತಾಡೋದು, ಕನ್ನಡ ಮಾತಾಡಬೇಕು ಅಂತ ಆಸೆ ಇದ್ರೂ ಅಥವಾ ಎಲ್ಲಿ ನನ್ನನ್ನು ಬೇರೆಯವನಾಗಿ ನೋಡ್ತಾರೋ ಅನ್ನೋ ಒಂದು ಹೆದರಿಕೆಯಿಂದ, ಆ ಹೆದರಿಕೆ ಹೋಗಿ ಅಭಿಮಾನ ಆಚೆ ಬಂದು ಅದು ನಮ್ಮ ಸ್ವಂತಿಕೆ ಆಚೆ ಹೊರಗೆ ಒಂದು ಜಾಕೆಟ್ ಥರ ಬಂದು ಹಾಕ್ಕೊಂಡಾಗ ಅದು ನಮಗೆ ಕನ್ನಡ ಇನ್ನೂ ಸಣ್ಣ ಅವತ್ತು ಆನಂದ್ಜಿ ಹೇಳಿದ್ದು ಭಾಳ ಸತ್ಯ. ಅದು ನಮ್ಮ ಪ್ರಯತ್ನಗಳು ಗ್ರಾಸ್ ರೂಟ್ ಲೆವೆಲಿಂದ ಶುರುವಾಗಿ ಇನ್ನೂ ಒಂದು 5 ವರ್ಷ 6 ವರ್ಷ, ಈಗ ಗೌರ್ಮೆಂಟು 5 ಇಯರ್ ಪ್ಲ್ಯಾನಿಂಗ್ ಅಂತ ಹೇಗಿದೆಯೋ ಹಾಗೆ ಒಂದು ದೊಡ್ಡ 50 ವರ್ಷದ ಪ್ಲ್ಯಾನಿಂಗ್ ಇಟ್ಕೊಂಡು ಅದನ್ನು ಚಿಕ್ಕ ಗುರಿಗಳನ್ನು ನಾವು ಮಾಡಿಕೊಂಡು ಅದ್ರ ಪ್ರಕಾರ ಕೆಲಸ ಮಾಡಬೇಕು. ಈಗ ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ನಾನು ಗಲಾಟೆ ಮಾಡ್ತೀನಿ ಸಂಜೆ ಹೊತ್ತು ಪುಂಡಾಟ ಮಾಡೋದು ಬೇಡ ಅಂದ್ಬಿಟ್ಟು ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾನ ಒಂದು ಕ್ಲಾಸ್ ರೂಮ್ಗೆ ಸೇರಿಸಿದ್ರು. ಅದರಿಂದ ಏನೋ ಒಂದು ಡಿಗ್ರಿ ಬಂತು, ಅದರಿಂದ ಕೆಲಸ ಸಿಕ್ತು ಅನ್ನೋ ಒಂದು ಪ್ರಯತ್ನ ಏನೂ ಇಲ್ಲ ಅದರಲ್ಲಿ, ಏನಿಲ್ಲ ಅವನು ಹೋಗಿ ಓದ್ತಾನೆ ಅಂತ. ನಾನು ಹೋಗ್ಬೇಕಲ್ಲ, ನಮ್ಮ ಅಪ್ಪ ಹೊಡಿತಾರೆ ಅಂದ್ಬಿಟ್ಟು ಹೋಗಿ ಓದಿದ್ದು. ಬಟ್ ಇವತ್ತಿಗೆ ನನಗೆ ಹಿಂದಿನಲ್ಲಿ ನಾನು ಬೇರೆ ರಾಜ್ಯಗಳಲ್ಲಿ ಹೋಗಿ, ಅದು ಎಸ್ಪೆಷಲಿ ನಾರ್ತ್ ಇಂಡಿಯಲ್ಲಿ ಪರ್ಫಾರ್ಮ್ ಮಾಡಿದಾಗ ಹಿಂದಿನಲ್ಲಿ ಮಾತಾಡಿ ಕನ್ನಡ ಹಾಡುಗಳನ್ನು ಅನುವಾದ ಮಾಡಿ ಅವ್ರಿಗೆ ಹಿಂದಿನಲ್ಲಿ ಹೇಳೋ ಕ್ಷಮತೆ ನನಗೆ ಬಂದಿದೆ. ಅದು ನನ್ನ ಶಕ್ತಿ, ಭಾಷಾ ಶಕ್ತಿ ಅದು. ಸೊ ನನಗೆ ಎಲ್ಲೋ ಒಂದು ಈ ಥರ ಒಂದು ಪ್ರಯತ್ನಗಳು ಯಾಕೆ ನಮ್ಮ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಹಾಗೆ ಉತ್ತರ ಭಾರತ ಕನ್ನಡ ಪ್ರಚಾರ ಸಭಾ ಯಾತಕ್ಕೆ ಕಟ್ಟಬಾರ್ದು ನಾವು? ಹಾಗೆ ಭಾಷಾ ಬೆಳಿಬೇಕು. ನಮ್ಮ ರಾಜ್ಯದಲ್ಲೇ ಫಸ್ಟು ಅದನ್ನು ಒಂದು ಆ್ಯಸ್ ಅ ಬ್ಯೂಟಿಫುಲ್ ಹಾಬಿ ಕ್ರಿಯೇಟ್ ಮಾಡಬೇಕು. ಪೇರೆಂಟ್ಸಿಂದ ಹಿಡಿದು, ಟೀಚರ್ಸಿಂದ ಹಿಡಿದು, ಗೌರ್ಮೆಂಟಿಂದ ಹಿಡಿದು ಪ್ರತಿ ಕನ್ನಡಿಗ ಅವನ ಅಭಿಮಾನ ಒಂದು ಒಳ್ಳೆಯ ಕನ್ಸ್ಟ್ರಕ್ಟಿವ್ ಪ್ರೋಗ್ರೆಸ್ ತೋರಿಸೋ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಐ ಥಿಂಕ್ ನಮ್ಮ ಕನಸು ಏನಿದೆಯೋ ನಾವು ಕನ್ನಡ ಬೆಳೆಸಿ ಉಳಿಸಿ ಅನ್ನೋ ಒಂದು ಏನಿದೆಯೋ ಆ್ಯಡೇಜ್ ಅದೇ ಪ್ರಾಬ್ಲಮ್ ಮರೆ ಆಗಬೇಕು ಅಂತ ಅನ್ಕೋತೀನಿ. ಸರ್, ಧನಂಜಯ್ ಅವರೇ, ಇಲ್ಲಿ ರಾಜ್ಕುಮಾರ್ ಅವರೊಂದು ಮಾತು ಹೇಳ್ತಾರೆ. ಅಂದರೆ ಯಾರೋ ಒಬ್ಬರು ಮಾತನಾಡುವಂಥ ಸಂದರ್ಭದಲ್ಲಿ ಕನ್ನಡ ನೀನು ಫಸ್ಟು ಬೆಳೆಸುವಂಥ ನಿಟ್ಟಿನಲ್ಲಿ ನಿನ್ನ ಪ್ರಯತ್ನ ಆಗುವಂದಾಗ ಅದೊಂದು ರೀತಿಯಾಗಿ ಉತ್ಪ್ರೇಕ್ಷೆ ರೀತಿಯಲ್ಲಿ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅದಲ್ಲ, ಫಸ್ಟು ನಾನು ಬದಲಾಗಬೇಕು, ನಾನು ಬಳಸಬೇಕು, ನಂತರ ಊರು ಬದಲಾಗುತ್ತೆ, ಊರಿನಿಂದ ಸಮಾಜ ಬದಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಬಂದಾಗ ಮಾತ್ರ ಕನ್ನಡಕ್ಕೆ ನಾವು ಇನ್ನಷ್ಟು ಕೊಡುಗೆಗಳನ್ನು ಕೊಡ್ತಾ ಹೋಗ್ಬೋದು ಅನ್ನುವಂಥ ಮಾತುಗಳನ್ನು ಹೇಳಿದರು. ಈಗ ಅಭಿಯಾನಗಳು ಆಗ್ತಾನೆ ಇರ್ತವೆ, ಹೌದು, ಬಟ್ ಅಭಿಮಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ, ಅನುಮಾನವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಯಾವ ರೀತಿಯಾಗಿದೆ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲವನ್ನು ಆಗು ಹೋಗುಗಳನ್ನು ನೋಡ್ತಾ ಇರ್ತೀರ ನೀವು ಸಮಾಜದಲ್ಲಿ, ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆ ನಿಮಗೆ. ಐ ಥಿಂಕ್ ಎಲ್ಲವೂ ಆಗಲೇ ಹೇಳ್ದಂಗೆ ನಮ್ಮಿಂದನೇ ಶುರುವಾಗಕ್ಕೆ ಸಾಧ್ಯ. ನಾನು ಈ ಥರ ಚರ್ಚೆಗಳಿಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದೆ. ಯಾಕೆಂದರೆ ಒನ್ಸ್ ಅಗೇನ್ ನನಗನ್ಸಿದ್ದು ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ, ನಮ್ಗೇನು ಅನಿಸುತ್ತೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ. ಏಕೆಂದರೆ ನಾವು ಏನೋ ಮಾತಾಡ್ತೀವೋ ಅದು ಇನ್ನೊಂದೇನೋ ಅರ್ಥ ಆಗ್ಬೋದು, ಅಥವಾ ಅವರು ಅದೊಂದು ಚರ್ಚೆ ಅಂತ ಕನ್ಸಿಡರ್ ಮಾಡ್ದಲೆ ಅದು ಹೇಟ್ರೆಡ್ನೆಸ್ ಕಡೆಗೆ ಹೋಗುತ್ತೆ. ಬೇಕೆಂದರೆ ಒಪಿನಿಯನ್ಗಳು ಡಿಫರ್ ಆಗ್ತಿದ್ದಂಗೆ ಅಥವಾ ತಪ್ಪರ್ಥನೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗಾಗಲೇ ಹೇಳ್ದಂಗೆ ನಾನೇನು ಹೇಳಿದೆ, ಪಬ್ಗಳಲ್ಲಿ ಈಗ ಹೈದ್ರಾಬಾದ್ಗೆ ಹೋದಾಗ ಅಲ್ಲಿಯ ಭಾಷೆಯ ಹಾಡುಗಳು, ಎ ಆರ್ ರೆಹಮಾನ್ ಅವರಿಂದ ಹಿಡಿದು ಎಲ್ಲರ ಮ್ಯೂಸಿಕ್ಕು ನಮ್ಗೆ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಮೋಸ್ಟ್ಲಿ ಇಲ್ಲೂ ಹಂಗೆ ಇದ್ದಿದ್ದರೆ ಪಬ್ಗಳಲ್ಲಿ ಎಲ್ಲ ಹಾಡುಗಳನ್ನೂ ಕನ್ನಡದಲ್ಲೇ ಕೇಳ್ತಿದ್ವು ಅನ್ನೋ ಅಂತ. ಸೊ ಇಮಿಡಿಯೇಟಾಗಿ ಅವಾಗ ಒಂದು ಪ್ರಶ್ನೆ ಹುಟ್ಬೋದು, ಹಂಗಂದರೆ ಕನ್ನಡದಲ್ಲಿ ಒಳ್ಳೆ ಸಾಹಿತ್ಯ ಸಂಗೀತ ಎಲ್ಲ ಇಲ್ವಾ ಅಂತ. ಡೆಫಿನೆಟ್ಲಿ ಕನ್ನಡದಲ್ಲಿ ಅದ್ಭುತವಾದ ಸಾಹಿತ್ಯ ಸಂಗೀತ ಎಲ್ಲ. ಇವತ್ತು ನಾನೇನಾದ್ರು ಸಣ್ಣ ಪುಟ್ಟದೇನೋ ಬರಿತೀನಿ ಅಂದರೆ ಅದು ಚಿ ಉದಯಶಂಕರ್ ಅವರು, ಹಂಸಲೇಖ ಅವರಿಂದ ಹಿಡಿದು ದೊಡ್ಡ ವಿದ್ವಾಂಸರು, ದೊಡ್ಡ ನಮ್ಮ ಕನ್ನಡದ ಜೀವಗಳು ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು. ನಾನು ಹೇಳಿದ್ದು ಅಂದರೆ ಯೂನಿವರ್ಸಲ್ ಲ್ಯಾಂಗ್ವೇಜ್. ಒನ್ಸ್ ಅಗೇನ್ ಮ್ಯೂಸಿಕ್ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಈಗ ಪಬ್ಗಳಲ್ಲಿ ಏನಕ್ಕೆ ಬೇರೆ ಭಾಷೆ ಹಾಡುಗಳನ್ನ ಪ್ಲೇ ಮಾಡ್ತಾರೆ, ಹಿಂದಿ ಎಲ್ಲ ಏನಕ್ಕೆ ಪ್ಲೇ ಮಾಡ್ತಾರೆ ಅಂದರೆ ಬೆಂಗಳೂರು ಅಂತಿದ್ದಂಗೆ ಒನ್ಸ್ ಅಗೇನ್ ಎಲ್ಲ ಭಾಷೆಯವರು ಇರ್ತಾರಲ್ವ. ಹಾಗಾಗಿ ಅವ್ರಿಗೂ ವ್ಯಾಪಾರ ಅಂತ ಬರುತ್ತೆ, ಅವರು ಬೇರೆ ಬೇರೆ ಭಾಷೆ ಹಾಕ್ತಾರೆ, ಅದ್ರ ಮಧ್ಯ ಡಿಮ್ಯಾಂಡ್ ಮಾಡಿದಾಗ ಕನ್ನಡ ಹಾಕ್ತಾರೆ, ಅಥವಾ ಹಿಂಗೇನೋ ನಡೀತಾ ಇರುತ್ತಲ್ಲ.
ಅಲ್ಲಿ ಅವಾಗೆಲ್ಲ ಆ ಭಾಷೆಯ ಹಾಡುಗಳು ಎಲ್ಲವೂ ನಮಗೆ ಕನ್ನಡದಲ್ಲೇ ರೀಚ್ ಆಗಿದ್ದಿದ್ದರೆ ಕನ್ನಡದ ಹಾಡುಗಳನ್ನೇ ಅವರು ಎಂಜಾಯ್ ಮಾಡಿರೋರು. ಯಾಕೆಂದರೆ ಮ್ಯೂಸಿಕ್ ಒನ್ಸ್ ಅಗೇನ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಲ್ವಾ, ಹಾಗಾಗಿ ಆ ಥರ ಡೀಟೇಲಾಗಿ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಹಿಂಗೆ ಬಂದಾಗ. ಸೊ ಬೆಟರ್ ನಮ್ಮ ಕೈಲಿ ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಿಕೊಂಡು ನಮ್ಮ ಸುತ್ತಮುತ್ತ ಪರಿಸರನ ಚೆನ್ನಾಗಿಟ್ಕೊಂಡು ನಮ್ಮ ಕಡೆಯಿಂದ ಏನೇನು ಬದಲಾವಣೆ ಸಾಧ್ಯ ಅದನ್ನು ಎಲ್ಲರೂ ಮಾಡ್ಕೋತಾ ಹೋದಾಗ ಅದು ಡೆಫಿನೆಟ್ಲಿ ತುಂಬ ದೊಡ್ಡ ಬದಲಾವಣೆ ಆಗಿ ಕಾಣಕ್ಕೆ ಶುರು ಮಾಡುತ್ತೆ. ಸೊ ಆ್ಯಂಡ್ ಆಗಲೇ ಇಮ್ಮಡಿ ಪುಲಕೇಶಿ ಪಾತ್ರದ ಬಗ್ಗೆ ಹೇಳಿದ್ರು, ಖಂಡಿತ ನನಗೆ ತುಂಬ ಇಷ್ಟ. ಅದನ್ನು ನಾನು ತುಂಬ ಕಡೆ ಹೇಳಿದ್ದೀನಿ. ಏಕೆಂದರೆ ನನಗೆ ಚೈಲ್ಡ್ಹುಡ್ಡಿಂದನೇ ಒಬ್ಬ ಕನ್ನಡದ ಸಾಮ್ರಾಟ ಅಂತ ದಕ್ಷಿಣ ಪತೇಶ್ವರ ಅವ್ರ ಬಿರುದುಗಳಿಷ್ಟ. ಉತ್ತರ ಪತೇಶ್ವರ ಹರ್ಷವರ್ಧನನ ಸೋಲಿಸಿ ಪರಮೇಶ್ವರ ಅಂತ ಬಿರುದು ಪಡೆದಿದ್ದು ಇಮ್ಮಡಿ ಪುಲಕೇಶಿ ಅಂತೇಳಿ. ಅಣ್ಣವ್ರ ಐತಿಹಾಸಿಕ ಸಿನಿಮಾಗಳು ನನಗೆ ತುಂಬ ಇಷ್ಟ. ಯಾಕೆಂದರೆ ನಮ್ಮ ಮಯೂರ, ಕೃಷ್ಣದೇವರಾಯಿಂದ ಹಿಡಿದು ಎಲ್ಲ ಪಾತ್ರಗಳು ನಾವು ಇಮ್ಮಡಿ ಪುಲಕೇಶಿ ಕೂಡ ಅಣ್ಣವ್ರದ್ದೊಂದು ಸಿನಿಮಾ ಇದೆ, ನಾನು ಹುಡ್ಕೊಂಡು ನೋಡ್ತಾ ಇದ್ದೆ. ಸೊ ನನಗೆ ಐತಿಹಾಸಿಕ ಸಿನಿಮಾಗಳು ಇವೆಲ್ಲವೂ ತುಂಬ ಇಷ್ಟ, ಮಾಡೋಕ್ಕಿಷ್ಟ. ನಿರೀಕ್ಷೆಗಳಲ್ಲಿ ಇಟ್ಕೋಬೋದಾಗಾದ್ರೆ ಅಂದರೆ ಅದೇ ನಾನು ಸಣ್ಣದಾಗಿ ಒಂದೊಂದೇ ಸಿನಿಮಾಗಳ ಮೂಲಕ ನಾನು ಕಷ್ಟಪಟ್ಟು ಶಕ್ತಿಯನ್ನು ಸಣ್ಣದಾಗಿ ಬೆಳೆಸ್ಕೊತಾ ಇದ್ದೀನಿ. ಖಂಡಿತ ನಾನು ಆ ಶಕ್ತಿನ ಸಂಪಾದಿಸಿದ್ದಿನ ಅಥವಾ ನನ್ನನ್ನು ಒಬ್ಬ ನಟನಾಗಿ ನನ್ನನ್ನು ಹಾಕ್ಕೊಂಡು ಅಷ್ಟು ದೊಡ್ಡ ಬಜೆಟ್ನ ಒಂದು ಸಿನಿಮಾ ಮಾಡ್ಬೋದು ಅಂತ ಒಬ್ಬ ನಿರ್ಮಾಪಕಂಗೆ ಅನಿಸಿದ್ದಿನ ಅಥವಾ ಆ ಶಕ್ತಿ ನಾನು ಬೆಳೆಸ್ಕೊಂಡಿದ್ದಿನ ಖಂಡಿತ ಮಾಡ್ತೀನಿ. ಹೊಯ್ಸಳ ಅಂತ ಬಂದಂಥ ಸಂದರ್ಭದಲ್ಲಿ ನೀವು ಅರಸೀಕೆರೆ ಭಾಗದವರಾಗಿರೋದ್ರಿಂದ ಹೊಯ್ಸಳ ಅಂದರೆ ನಮ್ಗೆ ಯಾವಾಗಲೂ ಒಂಥರ ಅಲ್ಲಿ ಕಟ್ಟಿರುವಂಥ ಕಟ್ಟಡಗಳು, ದೇವಸ್ಥಾನಗಳು ಅದೆಲ್ಲವೂ ಕೂಡ ನಮಗೆ ಕಣ್ಣಿಗೆ ರಾಚ್ತಾ ಇರುತ್ತೆ. ಎಂತೆಂಥ ಅದ್ಭುತ ದೇವಸ್ಥಾನಗಳನ್ನೆಲ್ಲ ನಿರ್ಮಿಸಿದ್ದಾರೆ ಅಂತ. ಆ ಹೊಯ್ಸಳದ ಒಂದು ಡೈಲಾಗ್ ಇದು ನನ್ನ ಒಂದು ಕೋರಿಕೆ. ಹುಲಿ ಬೇಟೆ ಆಡೋಕ್ಕೆ ಬಂದಮೇಲೆ ಹುಲಿ ಬೇಟೆ ಆಡಬೇಕು, ಅದು ಬಿಟ್ಟು ಹುಲಿ ಇಲ್ಲದೆ ಇರಬೇಕಾದ್ರೆ ಮನೆ ಹತ್ರ ಹೋಗಿ ಗುಹೆ ಹತ್ರ ಹೋಗಿ ತೀಟೆ ಮಾಡಬಾರ್ದು ಅಂತ ಸಡನ್ನಾಗಿ ಮನೆ ಹತ್ರ ಹೋಗಿ ಯಾವಾಗಲೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥ ಡೈಲಾಗ್ ಇದೆಯಲ್ಲ ಸರ್, ಅದು ನಿಮಗೆ ಆ ಥಾಟ್ ಬಂದಿದ್ದು ಅಂದರೆ ಪ್ರತಿದಿನವೂ ಕೂಡ ನೋಡ್ತಾ ಸಾಕಷ್ಟು ಜನ ಹಿನ್ನಡೆ ಅನುಭವಿಸ್ತಾ ಇರೋದು, ಕೆಲವರು ಸಾಕಷ್ಟು ಏನೇ ಟ್ಯಾಲೆಂಟ್ ಇದ್ದರೂ ಕೂಡ ಅದು ಮುನ್ನೆಲೆಗೆ ಬರ್ದಲೇ ಇರುವಂಥದ್ದು, ಇದೆಲ್ಲವನ್ನು ನೋಡಿ ಬಂದಿದ್ದ ಅಥವಾ ಇಲ್ಲ ಇದೊಂದು ಡೈಲಾಗ್ ತುಂಬ ಫೇಮಸ್ ಆಗುತ್ತೆ ಅಂತ ಉದ್ದೇಶಪೂರ್ವಕ? ಡೈಲಾಗ್ ಅಲ್ಲ ಅದು, ಇಟ್ಸ್ ಅನ್ ಎಮೋಷನ್. ಅದು ನಾನು ಎಲ್ಲೋ ಯಾವುದೋ ಸ್ಟೇಜ್ ಮೇಲೆ ಅಥವಾ ಯಾವುದೋ ಸಿನಿಮಾದಲ್ಲಿ ಹೊಡೆದಿರೋ ಡೈಲಾಗ್ ಅಲ್ಲ ಅದು. ಯಾವುದೋ ಒಂದು ಚಾನಲ್ನ ಇಂಟರ್ವ್ಯೂವಲ್ಲಿ ಮಾತಾಡ್ತಾ ನಾನೊಬ್ಬ ಅಂದರೆ ಆ್ಯಕ್ಟ್ರ್ ಆಗಿ ನಿರ್ಮಾಪಕ ಆಗಿ ನಾನು ತುಂಬ ದೊಡ್ಡ ರಿಸ್ಕ್ ತೊಗೊಂಡಿದ್ದೆ. ಸೊ ಅವರು ಆ ಪ್ರಶ್ನೆ ಕೇಳ್ತಾರೆ, ಹೆಂಗೆ ಇಷ್ಟು ಧೈರ್ಯ ಅಥವಾ ಈ ಥರದ್ದೇನೋ ಒಂದು ಪ್ರಶ್ನೆ ಕೇಳ್ತಾರೆ. ಅವಾಗ ಹೇಳ್ತೀನಿ ನಾನು, ಅದು ಹೌದು, ನಾನು ತೊಗೊಳ್ತೀನಿ. ಯಾವಾಗಲೂ ನಾನು ರಿಸ್ಕ್ ತೊಗೋಬೇಕು, ನಾನೇನೋ ಆಗಬೇಕು, ಅದನ್ನು ಇನ್ನೊಂದು 4 ಜನಕ್ಕೆ ಇನ್ಸ್ಪೈರ್ ಆಗಬೇಕು, ಬಡವ್ರ ಮನೆ ಮಕ್ಕಳು ಬೆಳೀಬೇಕು ಅಂತ. ಅದು ಹಂಗೆ ಬಂದಿದ್ದದು. ಅದನ್ನು ಯಾರು ಪಿಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ಅದು ಒಂಥರ ಇವಾಗ ಎಲ್ಲೋದ್ರೂ ಅಂಕಲ್ನ ಹೊಡಿತೀನಿ ಸುಬ್ಬಿ ಡೈಲಾಗ್ ಕೇಳೋರು ಇವಾಗ ಫಸ್ಟು ಅದ್ರ ಜೊತೆಗೆ ಇದು ಕೇಳ್ತಾರೆ, ಈಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ. ಅದನ್ನು ನಾನು ಯಾವತ್ತು ತುಂಬ ಜನ ಹೇಳ್ತಾರೆ, ಇವನು ರೇಂಜ್ ರೋವಲ್ ಓಡಾಡ್ತಾನೆ ಬಡವ್ರ ಮನೆ ಮಕ್ಕಳು ಅಂತ ಹೇಳ್ತಾನೆ ಅಂತ. ದೇವರಣ್ಣೆ ನಾನೆಲ್ಲೋ ನನಗೋಸ್ಕರ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಹಾಗೆ ನನ್ನ ಸಿನಿಮಾ ಅದಕ್ಕೋಸ್ಕರ ಬಂದು ನೋಡಿ ಅಂತ ಖಂಡಿತ ಕೇಳಿಲ್ಲ. ನನ್ನ ಸಿನಿಮಾಗಳು ಗೆದ್ದಾಗ ಸೆಲೆಬ್ರೇಟ್ ಮಾಡಿದ್ದೀನಿ, ಊರಿಗೂ ಹೋಗಿ ನನ್ನ ಸಿನಿಮಾಗಳು ಸೋತಾಗ ಅಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಕೆಲಸ ಮಾಡಿದ್ದೀನಿ. ಅದು ಇನ್ನೊಂದು 4 ಜನಕ್ಕೆ ಅದು ಇನ್ಸ್ಪೈರ್ ಆಗಲಿ ಅಂತ ಅಷ್ಟೇ. ಯಾಕೆಂದರೆ ಒಂದು ಎಲ್ಲಿಂದನೋ ಬಂದು ಒಂದು ಬದುಕು ಕಟ್ಕೊಳ್ಳೋದಿದೆಯಲ್ಲ, ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ ಇದೆ. ಎಲ್ಲರೂ ಒಂದೇ ಥರದ ಪರಿಸರದಲ್ಲಿ ಬೆಳೆದಿರಲ್ಲ, ಎಲ್ಲರೂ ಬೇರೆ ಬೇರೆ ಪರಿಸರದಲ್ಲಿ ಬೆಳೆದಿರ್ತಾರೆ, ಎಲ್ರಿಗೂ ಒಂದೇ ಥರ ಅವಕಾಶಗಳು ಸಿಕ್ಕಿರಲ್ಲ. ಅದಕ್ಕೆ ಈ ಥರದ್ದೊಂದು ನಮ್ಮ ಜರ್ನಿ ಕೂಡ ಇನ್ಸ್ಪಿರೇಷನ್ ಆಗಬೇಕು. ಸೊ ಹಾಗೆ ಅದು ಬಂದಿದ್ದ. ನಾನು ಅದನ್ನು ಸ್ಟೇಜ್ಗಳಲ್ಲೂ ಹೇಳ್ತೀನಿ, ಅಪ್ಪ ಅದು ಬರೀ ಒಂದು ಸಂಭಾಷಣೆ ಅಲ್ಲ, ಅದನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು. ಸುಮ್ಮನೆ ಬೆಳಿಬೇಕು ಅಂತ ಕೂಗಿದ್ರಾಗಲ್ಲ, ಕೆಲಸ ಮಾಡಬೇಕು, ಅದಕ್ಕೆ ನಿರಂತರವಾಗಿ ಕೆಲಸ ಮಾಡಬೇಕು. ಕಾಯಕವೇ ಕೈಲಾಸ, ಅದಕ್ಕಿಂತ ದೊಡ್ಡ ಮಾತಿಲ್ಲ. ನಿರಂತರವಾಗಿ ಕೆಲಸ ಮಾಡಿ ಅದರಿಂದ ಏನೋ ಆಗಬೇಕಲ್ಲ, ಅದಾಗಿ ನಿಮ್ಮ ಕುಟುಂಬಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಎಲ್ಲ ಅದೊಂದು ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಎಲ್ಲದೂ ಚೆನ್ನಾಗಾಗುತ್ತೆ. ಸೊ ಆ ಥರದ್ದೊಂದು ಏನೇನೋ ಇರುತ್ತೆ ಬಿಟ್ಟರೆ ಅದು ಇನ್ನೇನಕ್ಕೂ ಅಲ್ಲ. ನನ್ನ ಕೆಲಸ ಚೆನ್ನಾಗಿದ್ದರೆ ಜನತೆ ನನ್ನನ್ನು ಕೈ ಹಿಡೀಲಿ. ನನ್ನ ಕೆಲಸ ಚೆನ್ನಾಗಿಲ್ಲ ಅಂದರೆ ಅವ್ರು ನನಗೆ ಬೈದರು, ನಾನು ಯಾವತ್ತೂ ಎಲ್ಲ ಕ್ರಿಟಿಕ್ಸ್ಗಳನ್ನ ತೊಗೊಳಕ್ಕೆ ರೆಡಿ ಇದ್ದೀನಿ. ಸೊ ಇಟ್ ವಾಸ್ ಪ್ಯೂರ್ಲಿ ಅನ್ ಎಮೋಷನ್. ಅದು ನಾನು ಯೋಚನೆ ಮಾಡಿನೂ ಬಂದಿದ್ದಲ್ಲ, ಅದು ಫ್ಲೋಲ್ಲಿ ಬಂದಿದ್ದು. ಕೊನೆಯದಾಗಿ ಆನಂದ್ ಸರ್, ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾಗಬೇಕಾಗಿರೋದೇನು, ಯಾವ ರೀತಿಯಾಗಿ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕಿದೆ, ಅದರಿಂದ ಮೇಲ್ ಬರಬೇಕಾಗಿದೆ ಅಂತ ಅನ್ಸುತ್ತೆ? ಯಾವ ಕನ್ನಡಿಗರೇ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಅದ್ಭುತವಾದ ಕೆಲಸಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕು. ನಮ್ಮ ಕ್ಷೇತ್ರದಲ್ಲಿ ನಾನೇನಾಗಿದ್ದೇನೋ, ನಾನು ಇವಾಗೇನೋ ಕನ್ನಡದ ಪರವಾಗಿ ಆಲೋಚನೆ ಮಾಡ್ತೀನಿ ಅಂದರೆ ನಾನು ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ಕೆಲಸ ಮಾಡಬೇಕಾಗತ್ತೆ. ಅಂದರೆ ಉದ್ದೇಶ ಮೇಲೆ ಬೆಳಿಬೇಕು ಅಂತ. ಅದ್ರ ಜೊತೆಗೆ ಸಮುದಾಯವಾಗಿ ಏನಂತಂದರೆ
ಸಮುದಾಯವಾಗಿ ಒಂದಷ್ಟು ಒಗ್ಗಟ್ಟು ಬೇಕಾಗುತ್ತೆ. ಈ ಒಗ್ಗಟ್ಟು ಇವತ್ತಿರೋ ಕನ್ನಡಿಗರ ಮಧ್ಯೆನೂ ಬೇಕು. ಅದೇ ರೀತಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ನೆನ್ನೆ ಇದ್ದಂತಹ ನಮ್ಮ ಹಿರಿಯರು, ಮುಂದಿನ ಪೀಳಿಗೆಯವರು, ಈ 3 ಜನ ಮಧ್ಯೆನೂ ಒಂದು ಬೇಕು ಒಗ್ಗಟ್ಟು ಅಂತ. ಇದನ್ನು ದೇಶ ಕಾಲಗಳ ಒಗ್ಗಟ್ಟು ಅಂತ ಹೇಳ್ತಾರೆ. ಇದು ತೊಗೊಂಡು ಹೋಗ್ಬೇಕಂದ್ರೆ ನಮ್ಮ ತಲೆಮಾರಿನವರು ಏನೋ ಒಂದು ಸ್ವರೂಪದಲ್ಲಿ ಕನ್ನಡನ ಒಪ್ಪಿಸಿದ್ದಾರೆ ನಮಗೆ. ಅದನ್ನು ನಾವು ಇವತ್ತು ನಾಶ ಮಾಡ್ತಾ ಇದ್ದೀವಿ. ಯಾವ ಕಾರಣದಿಂದ? ಬಹಳ ಮುಖ್ಯವಾದ 2 ಕ್ಷೇತ್ರ, ಒಂದು ಶಿಕ್ಷಣ ಕ್ಷೇತ್ರ, ಒಂದು ಮನೋರಂಜನಾ ಕ್ಷೇತ್ರ. 2 ಕ್ಷೇತ್ರಗಳಲ್ಲಿ ಕನ್ನಡ ಕಳ್ಕೊಂಡ್ರೆ ಕನ್ನಡ ಇನ್ನೇನು ಸರ್ಕಸ್ ಮಾಡಿದ್ರು ಉಳಿಯಲ್ಲ, ಇನ್ನೇನು ಸರ್ಕಸ್ ಮಾಡಿದ್ರು ಉಳಿಯಲ್ಲ. ಇಲ್ಲಿ ತರೋದು ಹೇಗೆ? ಇದ್ರ ಬಗ್ಗೆ ಬಹಳ ಗಂಭೀರವಾದ ಕೆಲಸಗಳಾಗಬೇಕಾಗತ್ತೆ. ಸಣ್ಣ ಸಣ್ಣ ಕೆಲಸಗಳಾಗಲಿ. ನಾನು ಇವರು ಹೇಳ್ತಿದ್ದಾಗೆ ಒಂದು ಕಟ್ಕೋಬೇಕು, ಆಮೇಲಿಂದ ಮುಂದೆ ಬರ್ಬೋದು ಅಂದಾಗ ಸಂಕ್ರಾಂತಿನಲ್ಲಿ ಈಶ್ವರಿ ಪ್ರೊಡಕ್ಷನ್ ಅವ್ರದ್ದು ಯಾವಾಗಲೂ ಒಂದು ಸಿನಿಮಾ ಬರ್ತಾನೆ ಇತ್ತು ಪ್ರತಿ ವರ್ಷ ಅಂತಂದರೆ, ಅದು ಶುರುವಾಗಕ್ಕೆ ಮೊದಲಿನ ಸೈಕಲ್ ಹೊಡೆದಿದ್ದು. ಬಂದರೆ ಗೆಲ್ಲುತ್ತೆ ಅನ್ನೋದು ಮಾಡ್ಕೊಂಡ್ರಲ್ಲ, ಆ ರೀತಿದು ಏನೋ ಒಂದು ಆಗಲೇಬೇಕಾಗತ್ತೆ. ಮತ್ತು ಹೆಚ್ಚೆಚ್ಚು ಕನ್ನಡದ ಕಂಟೆಂಟು ಜನರಿಗೆ ತಲುಪ್ತಾ ಇರಬೇಕು. ಕನ್ನಡ ಕನ್ನಡ ಕನ್ನಡ, ಕಾಣಲಿ ಕನ್ನಡ, ಕೇಳಲಿ ಕನ್ನಡ, ಇದು ನಮ್ಮ ಮಂತ್ರ. ಆದರೆ ಕನ್ನಡನ ಇಟ್ಕೊಂಡು ಕರ್ನಾಟಕನ ಕಟ್ಟೋದೇ ನಮ್ಮ ಗುರಿ ಆದರೆ ಖಂಡಿತವಾಗ್ಲೂ ನಾವು ಉದ್ಧಾರ ಆಗ್ತೀವಿ. ಇದಕ್ಕೆ ನನ್ನ ಪ್ರಕಾರ ಇರೋದು ನುಡಿ ಹಮ್ಮಿಗೆ, ಲ್ಯಾಂಗ್ವೇಜ್ ಪ್ಲಾನಿಂಗ್, ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ನಮಸ್ಕಾರ. ಕೊನೆಯದಾಗಿ ರಘು ದೀಕ್ಷಿತ್ ಅವರು, ನಿಮ್ಮನ್ನು ಹಾಡು ಹೇಳಿಸ್ದೆ ಹೋದರೆ ಸರಿಯಾಗಲ್ಲ, ತುಂಬ ಕಾಡುವಂಥ ಒಂದು 2 ಸಾಲುಗಳನ್ನು ನಿಮ್ಮ ಕಂಚಿನ ಕಂಠದಲ್ಲಿ ಹೇಳಬೇಕು. ಪ್ರೀತಿಯ ಮನಶಾಂತಿಯ ಸಿರಿಹೊನ್ನಿನ ನಾಡಿದು, ಹಸಿರು ವನಗಳ ತಂಪು ನಡಿಗಳ ಸುಂದರ ಬೀಡಿದು, ಲೋಕವೇ ಒಂದಾಗುವ ಸಂಗಮ, ಭೇದವೇ ಇಲ್ಲದ ಹಿರಿತನ, ನಾಳಿನ ಹೊಸ ಆಶಾ ಕಿರಣ, ಕಡಲಿನ ಮಲೆಮಡಿಲಿನ ಬಿಸಿ ಬಯಲಿನ ತವರಿದು, ಬೆವರ ಹನಿಗಳು ವಿವಿಧ ದನಿಗಳು ಎಳೆಯುವ ತೇರಿದು, ಜ್ಞಾನದ ಪರಿಜ್ಞಾನದ ಹಂಬಲ, ಚಿಗುರಿಗೆ ಬೇರಿನ ಬೆಂಬಲ, ಮಮತೆಯ ಸಮತೆಯ ಅಂಗಳ, ನಮ್ಮ ನಾಡು ಕರುನಾಡು, ನಮ್ಮ ನಾಡು ಕರುನಾಡು. ತುಂಬ ಹೃದಯದ ಧನ್ಯವಾದ ನಿಮಗೆ. 3 ಜನಕ್ಕೂ ಕೂಡ ಇಷ್ಟೋ ತನಕ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಅದು ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಘು ದೀಕ್ಷಿತ್ ಸರ್ ಹಾಗೆ ಡಾಲೆ ಧನಂಜಯ್ ಸರ್ ಹಾಗೆ ಆನಂದ್ ಸರ್. ಇಲ್ಲಿ ಪ್ರಮುಖವಾಗಿ ಕನ್ನಡ ಅಂತ ಬಂದಂಥ ಸಂದರ್ಭದಲ್ಲಿ ಈ ಸ್ವಾಭಿಮಾನದ ಸಾಗರ ಹರಿತಾ ಇದೆಯಲ್ಲ, ಆ ವಿಶಾಲವಾದಂಥ ಸಾಗರ ಎಂದೂ ಬತ್ತದಿರಲಿ, ಅನುಮಾನ ಕಡಿಮೆಯಾಗಿ ಅಭಿಮಾನ ಮತ್ತಷ್ಟು ಬೆಳಗಲಿ ಅಂತ ಕೇಳ್ತಾ ಈ ಒಂದು ಅನುಮಾನ ಮತ್ತು ಅಭಿಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾತಾಡಿದಂಥ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮನೋರಂಜನಾ ಕ್ಷೇತ್ರನೇ ಹಾಗೆ ಯಾವಾಗಲೂ ನಮ್ಮನ್ನು ಹಿಡಿದಿಟ್ಕೊಳ್ಳುವಂಥ ಕ್ಷೇತ್ರ. ಇಲ್ಲಿ ಕನ್ನಡ ಯಾವುದೇ ಕಾರಣಕ್ಕೂ ಅನುಮಾನ ಆಗದಿರಲಿ ಅಂತ ಆಶಿಸ್ತಾ ಈ ಚರ್ಚೆಯಲ್ಲಿ ಪಾಲ್ಗೊಂಡಂಥ ಗಣ್ಯರಿಗೆ ಧನ್ಯವಾದಗಳು. ಇದೀಗ ನ್ಯೂಸ್ 18 ಕನ್ನಡದ ಪರವಾಗಿ ಅವರಿಗೊಂದು ಕಿರುಕಾಣಿಕೆಯ ಸಮರ್ಪಣೆ. ದಯಮಾಡಿ ಹರಿಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು. ಮುಂದಿನ ಚರ್ಚಾ ವಿಷಯ ಕರುನಾಡ ನಿರ್ಮಾಣದಲ್ಲಿ ಕನ್ನಡತಿ. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದವರೆಗೂ ಕನ್ನಡದ ಕಣ್ಮಣಿಯರಿಗೆ ಸದಾ ಸ್ಥಾನಮಾನ. ಇವತ್ತು ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ಮಾಧ್ಯಮದಲ್ಲಿ ನೀವು ಗಮನಿಸಿರ್ತೀರ. ಸರ್ಕಾರಿ ಯೋಜನೆ, ರಾಜಕೀಯ ಪಕ್ಷಗಳ ಪ್ರತಿ ಕಾರ್ಯಕ್ರಮದಲ್ಲೂ ಮಹಿಳಾ ಕೇಂದ್ರಿತ ಆದ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಕರುನಾಡು ಕಟ್ಟುವಲ್ಲಿ ಕನ್ನಡತಿಯರ ಪಾತ್ರ ಎಂಥದ್ದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಇದೀಗ ನಡೆಸೋಣ. ಚರ್ಚೆಯನ್ನು ನಡೆಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನನ್ನ ಕಲೀಗ್ ನವಿತಾ ಜೈನ್ ಅವರನ್ನ. ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು.
ಮುಂದೆ ಕರಿತಾ ಇದ್ದೀನಿ ನಟಿ ಹಾಗೇನೆ ಆಂಟ್ರಪ್ರನರ್ ಆಗಿರುವಂತ ಸ್ಫೂರ್ತಿ ವಿಶ್ವಾಸ್ ಅವರು. ಐರಾ ಅಕಾಡೆಮಿಯ ಚೇರ್ಮನ್ ಹಾಗೇನೆ ಡೈರೆಕ್ಟರ್ ಆಗಿರುವಂತ ಅಮಿತಾ ಪ್ರಶಾಂತ್ ಅವರನ್ನ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಕರುನಾಡ ನಿರ್ಮಾಣದಲ್ಲಿ ಕನ್ನಡತಿ ಅನ್ನುವ ವಿಷಯ ಮನೇಲಿ ಮನೆಯೊಡತಿಯ ಪಾತ್ರ ಏನು ಅನ್ನೋದನ್ನು ಹುಡುಕುವ ಥರದ್ದು. ಮನೆ ಕಟ್ಟೋದ್ರಲ್ಲಿ ಅಥವಾ ಕುಟುಂಬವನ್ನು ಕಟ್ಟೋದ್ರಲ್ಲಿ ಮನೆಯೊಡತಿಯ ಪಾತ್ರ ಏನು ಅನ್ನೋದು ನಮಗೆಲ್ಲರಿಗೂ ಕೂಡ ಹೇಗೆ ಗೊತ್ತಿದೆಯೋ ಅದೇ ರೀತಿಯಾಗಿ ಒಂದು ರಾಜ್ಯವನ್ನು, ಒಂದು ಸಮಾಜವನ್ನು, ಒಂದು ಕುಟುಂಬವನ್ನು ಕಟ್ಟೋದ್ರಲ್ಲಿ ಮನೆಯೊಡತಿಯ ಪಾತ್ರ ಬಹಳ ಮಹತ್ವದ್ದು. ಅದು ಅಲ್ಲಿನ ಆಯಾಯ ಪರಿಸ್ಥಿತಿಗಳಿಗೆ ತಕ್ಕಂತೆ ಆಕೆ ಕೊಟ್ಟಂತಹ ಕೊಡುಗೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾವೀಗಾಗಲೇ ಕರುನಾಡ ನಿರ್ಮಾಣದಲ್ಲಿ ಅನೇಕ ಕನ್ನಡತಿಯರು ಸಾಧನೆ ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಈ ಸಾಧನೆಯ ಹಿಂದೆ ನೂರಾರು ಸವಾಲುಗಳಿವೆ, ನೂರಾರು ಅಡ್ಡಿ ಆತಂಕಗಳಿರೋದನ್ನು ನಾವು ಗಮನಿಸಿದ್ದೀವಿ. ಮನೆಯೊಡತಿ ಯಾವ ರೀತಿಯಾಗಿ ಒಂದು ರಾಜ್ಯವನ್ನು, ಸಮಾಜವನ್ನು ಕಟ್ಟೋದ್ರಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿರುವಂತಹ ಒಂದು 2 ಪ್ರಶ್ನೆ ಅಂತ ಹೇಳಿದರೆ, ಆಕೆ ಸಮಾಜವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಆಕೆಗೆ ಮನ್ನಣೆ ಸಿಕ್ಕಿದೆಯಾ? ಆಕೆ ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮನ್ನಣೆ ಎಷ್ಟು ಸಿಕ್ಕಿದೆ ಆ ಕೊಡುಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ? ಅದೇ ರೀತಿಯಾಗಿ ಅವಳಿಗೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಆಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕುತ್ತೆ. ಈ 2 ಪ್ರಶ್ನೆಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ 2 ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರವನ್ನು ಹುಡುಕುವಂತಹ ಪ್ರಯತ್ನ ಮಾಡಿದಾಗ ಮಹಿಳೆಯ ಕೊಡುಗೆ ಏನು, ಆಕೆಯ ಜವಾಬ್ದಾರಿ ಏನು, ಆಕೆಯ ಸಾಮರ್ಥ್ಯ ಏನು ಅನ್ನೋದು ತಿಳಿಯುತ್ತೆ. ಅದೇ ರೀತಿಯಾಗಿ ರಾಜಪ್ರಭುತ್ವದಿಂದ ಇಲ್ಲಿವರೆಗೂ ಕೂಡ ಆಕೆ ಮಾಡಿದಂತಹ ಸಾಧನೆಗಳು, ಆಕೆಯ ನಿರೀಕ್ಷೆ, ಸವಾಲಿನ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆ ಈಗಾಗಲೇ ಮಂತ್ರಿಮಂಡಲದಲ್ಲಿರುವಂತಹ, ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ, ಫೈರ್ ಬ್ರ್ಯಾಂಡ್ ಲೀಡರ್ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಒಬ್ಬ ನಟಿಯಾಗಿ, ಒಬ್ಬ ಉದ್ಯಮಿಯಾಗಿ, ಟೆಲಿವಿಷನ್ ಶೋ ಹೋಸ್ಟ್ ಆಗಿ, ಅದೇ ರೀತಿಯಾಗಿ ತಾನು ಸ್ಫೂರ್ತಿಯ ಮೂಲಕ ಅನೇಕರಿಗೆ ಸ್ಫೂರ್ತಿಯ ಮಾತುಗಳನ್ನು ಆಡುತ್ತಾ ತಾನೇ ಸ್ಫೂರ್ತಿಯಾಗಿರುವಂತಹ ಸ್ಫೂರ್ತಿ ವಿಶ್ವಾಸ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್, ಶಿಕ್ಷಣ ಹೆಣ್ಣು ಮಕ್ಕಳಿಗೆ ಯಾಕೆ ಇಂಪಾರ್ಟೆಂಟ್, ಅದು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಶಿಕ್ಷಣಕ್ಕೆ ತನ್ನದೇ ಆದಂತಹ ಆದ್ಯತೆಯನ್ನು ಕೊಟ್ಟು ನಮ್ಮ ಜೊತೆ ಇವತ್ತು ಶಿಕ್ಷಣ ತಜ್ಞರಾಗಿ ಐರಾ ಅಕಾಡೆಮಿಯ ಫೌಂಡರ್ ಆ್ಯಂಡ್ ಚೇರ್ಪರ್ಸನ್ ಆಗಿರುವಂತಹ ಅಮಿತಾ ಪ್ರಶಾಂತ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕರುನಾಡ ನಿರ್ಮಾಣದಲ್ಲಿ ಕನ್ನಡತಿಯರ ಪಾತ್ರ ಏನು, ನಿರೀಕ್ಷೆಗಳು ಏನೇನು, ಸವಾಲುಗಳು ಏನೇನು ಅನ್ನೋದರ ಕಿರುನೋಟವನ್ನು ನೋಡೋಣ. ಮಹಿಳೆ ಸಂಸಾರ ಮಾತ್ರವಲ್ಲ, ಸಮಾಜದಲ್ಲೂ ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ತಾನಂದುಕೊಂಡಿದ್ದನ್ನ ಸಾಧಿಸಬಲ್ಲ ಚತುರೆ. ಇಟ್ಟ ಗುರಿಯೆಡೆಗೆ ಸಾಗುವಾಗ ಎದುರಿಸುವ ಸವಾಲುಗಳು ಹಲವು. ಆಕಾಶದ ನೀಲಿಯಲ್ಲಿ, ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಎಂದು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಮಹಿಳೆಯನ್ನು ವರ್ಣಿಸಿದ್ದಾರೆ. ಭಾರತದ ಜನಸಂಖ್ಯೆಯಲ್ಲಿ ಸರಿಸುಮಾರು ಅರ್ಧದಷ್ಟು ಮಹಿಳೆಯರಿದ್ದಾರೆ. ಕರ್ನಾಟಕದ ಏಳಿಗೆಯಲ್ಲೂ ಮಹಿಳೆಯರ ಪಾತ್ರ ದೊಡ್ಡದು. ರಾಜ್ಯದ GDP, ದೇಶದ GDP ಬೆಳವಣಿಗೆಯಲ್ಲೂ ಕನ್ನಡತಿಯರ ಕೊಡುಗೆ ಅನನ್ಯ. ಮಹಿಳೆಯರು ಸಮಾಜದಲ್ಲಿ ಎದುರಿಸುತ್ತಿರುವ ಸವಾಲುಗಳನ್ನು ಮೀರಿ ಆರ್ಥಿಕ ಸಬಲೀಕರಣ ಸಾಧಿಸಲು ಕಾಲದಿಂದ ಕಾಲಕ್ಕೆ ಸರ್ಕಾರಗಳು, ಸ್ತ್ರೀ ಶಕ್ತಿ ಸಂಘಗಳು ಭಾಗ್ಯಲಕ್ಷ್ಮಿ ಯೋಜನೆಗಳ ಮೂಲಕ ಕೈ ಹಿಡಿದಿವೆ. ಪ್ರಸಕ್ತ ಸರ್ಕಾರ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಗಳ ಮೂಲಕ ಸ್ತ್ರೀ ಸ್ವಾವಲಂಬನೆಗೆ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ. ಔದ್ಯೋಗಿಕ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲೂ ಎತ್ತರಕ್ಕೆ ಬೆಳೆದಿರೋ ಕನ್ನಡತಿಯರು ಸದೃಢ ಕರ್ನಾಟಕ ನಿರ್ಮಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕರ್ನಾಟಕದ ನಿರ್ಮಾಣದಲ್ಲಿ ಕನ್ನಡತಿಯರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಆಗಬೇಕಿರುವ ಕೆಲಸಗಳ ಬಗ್ಗೆ
ಚರ್ಚಿಸುವುದು ರೈಸಿಂಗ್ ಕರ್ನಾಟಕದಲ್ಲಿ ಈಗ ಚರ್ಚೆಯ ವಿಷಯ. ಮೊದಲನೇದಾಗಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಲೇಬೇಕಾಗತ್ತೆ ಈ ಸಂದರ್ಭದಲ್ಲಿ. ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇದು ಗೇಮ್ ಚೇಂಜಿಂಗ್ ಆಗಿರುವಂತಹ ಒಂದು ಯೋಜನೆಯಾಗಿದೆ. ಹಾಗೆಯೇ ಮಹಿಳಾ ಸಬಲೀಕರಣ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಶಕ್ತಿ ಯೋಜನೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಮೊದಲನೇದಾಗಿ ಮಹಿಳೆ ಏನು ಬೇಕಾದರೂ ಸಾಧಿಸಬಲ್ಲಳು, ಆಕೆಗೆ ಮನಸ್ಸಿದ್ರೆ, ಇಚ್ಛಾಶಕ್ತಿ ಇದ್ದರೆ, ಅವಕಾಶ ಇದ್ದರೆ, ಸಾಮರ್ಥ್ಯ ಇದ್ದರೆ ಅಂತ ಹೇಳಿ. ನಿಮ್ಮ ಪ್ರಕಾರ ಒಬ್ಬ ಮಹಿಳೆ ಉತ್ತಮ ಸಮಾಜ ನಿರ್ಮಾಣದಲ್ಲಿ, ಸದೃಢ ಕರ್ನಾಟಕದ ನಿರ್ಮಾಣದಲ್ಲಿ ಆಕೆಯ ಪಾತ್ರ, ಪ್ರಾಮುಖ್ಯತೆ? ಮೊದಲನೇದಾಗಿ ನಾನು ನಮ್ಮ ಕನ್ನಡ ನ್ಯೂಸ್ 18 ಅವರಿಗೆ ಅಭಿನಂದನೆ ಹೇಳ್ತೀನಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನನಗೂ ಕೂಡ ಭಾಗವಹಿಸಲಿಕ್ಕೆ ತಾವು ಕರೆದಿದ್ದೀರಾ. ಮಹಿಳೆ ಮತ್ತು ಇವತ್ತಿನ ಸಮಾಜ ನಿರ್ಮಾಣದಲ್ಲಿ ಮಹಿಳೆ ಕೊಡುಗೆ ಬಗ್ಗೆ ತಾವು ಕೇಳಿದ್ರಿ. ಮಹಿಳೆ ಇಲ್ಲದೆ ಸಮಾಜವನ್ನು ಊಹಿಸಲಿಕ್ಕೇ ಸಾಧ್ಯ ಇಲ್ಲ. ನಾವು ಭಾರತ ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಅರ್ಧದಷ್ಟು ಜನಸಂಖ್ಯೆ ಇವತ್ತು ಮಹಿಳೆ ಇದ್ದಾರೆ. ಅದು ಮನೆ ಕೆಲಸ ಮಾಡುವಂಥ ಮಹಿಳೆಯನ್ನು ಹಿಡ್ಕೊಂಡು ಇವತ್ತು ಪೈಲಟ್ ಇರ್ಬೋದು, ಅಥವಾ ಫೈಟಿಂಗ್ ಫ್ಲೈಟ್ನ ಪೈಲಟ್ ಇರಬಹುದು, ಫೈಟರ್ ಫ್ಲೈಟ್ನ. ಸೊ ಪ್ರತಿಯೊಂದರಲ್ಲೂ ಕೂಡ ಮಹಿಳೆ ಕೈ ಜೋಡಿಸಿದ್ದಾಳೆ. ಒಂದು ಕಾಲ ಇತ್ತು ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತ, ಮಕ್ಕಳನ್ನು ಹೆರೋಕೆ ಸೀಮಿತ ಅಂತ. ಸೊ ಕಾಲ ಬದಲಾಗ್ತಾ ಇದೆ. ಪ್ರತಿಯೊಂದು ರಂಗದಲ್ಲೂ ಮುಂದೆ ಮಹಿಳೆ ಬರ್ತಾ ಇದ್ದಾಳೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ, ಕುಟುಂಬ ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಮಕ್ಕಳ ಒಂದು ಬೆಳವಣಿಗೆ, ಮಕ್ಕಳ ಭವಿಷ್ಯ ಕೂಡ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ನಿರ್ವಹಿಸ್ತಾಳೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಇವತ್ತಿನ ಮಹಿಳೆ ಮನೆಯನ್ನು, ಸಮಾಜವನ್ನು, ದೇಶವನ್ನು ಕಟ್ಟೋದ್ರಲ್ಲಿ ಸರಿ ಸಮಾನವಾಗಿ ಈ ಗಂಡಸರ ಒಂದು ಭುಜಕ್ಕೆ ಭುಜ ಕೊಟ್ಟು ಸರಿ ಸಮಾನವಾಗಿ ನಿಂತ್ಕೊಂಡಿದ್ದಾಳೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಸಮಾನತೆ ಅಂತ ಬಂದಾಗ ರಾಜಕೀಯ ವಿಚಾರವನ್ನೇ ತೆಗೆದುಕೊಳ್ಳೋದಾದರೆ, ಈಗಾಗಲೇ ದೇಶದ ಒಂದು ಅವರೇಜ್ನಲ್ಲಿ 99%ಗಿಂತಲೂ ಕೂಡ ರಾಜಕೀಯದಲ್ಲಿ ಮಹಿಳೆಯರು ಇಲ್ಲ, ಕರ್ನಾಟಕದ ವಿಚಾರವನ್ನಂತ ಗಮನಿಸಿದೆ ಅಂತ. ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಮೊದಲೇದಾಗಿ ರಾಜಕೀಯ ಬಹಳಷ್ಟು ಕಷ್ಟ. ಪುರುಷ ಪ್ರಧಾನ ರಾಜಕಾರಣ ಅಂತಂದರೆ ಪುರುಷ ಪ್ರಧಾನ ಅಂತ ಮೊದಲಿಂದ. ಆದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಹಿಳೆಯರಿಗೆ ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ, ಯಾಕಂದರೆ ಮಹಾತ್ಮ ಗಾಂಧೀಜಿಯವರ ಕಂಡಂಥ ಕನಸೇನಾಗಿತ್ತು ಅಂದರೆ ಮಹಿಳೆ ಯಾವಾಗ ಸರಿ ಸಮಾನವಾಗಿ, ಯಾವ ರೀತಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಟ್ಟಿ ಮಹಿಳೆಗೆ ಒಂದು ಸರಿ ಸಮಾನವಾದಂಥ ಅವಕಾಶ ಕೊಟ್ಟರು, ಈ ಸಮಾಜ ಸುಧಾರಣೆ ಆಗುತ್ತಂತೆ. ಅದೇ ಪರಿಕಲ್ಪನೆಯ ಮುಂದುವರೆದಂಥ ಭಾಗ ರಾಜೀವ್ ಗಾಂಧಿಯವರು ಈ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಜಿಲ್ಲಾ ಪಂಚಾಯಿತಿಯವರೆಗೂ ಕೂಡ, ಕಾರ್ಪೊರೇಷನ್ ಇರ್ಬೋದು, ಪ್ರತಿಯೊಂದು ಹಂತದಲ್ಲಿ ಮಹಿಳೆಯರನ್ನು ನಾವು 33% ಅವಕಾಶವನ್ನು ಜಾತ್ಯತೀತವಾಗಿ ಎಲ್ಲ ಸಮಾಜದ, ಧರ್ಮದ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ. ಸೊ ಒಂದು ಕಾಲ ಇತ್ತು ಮಹಿಳೆಯರ ರಾಜಕಾರಣಕ್ಕೆ ಅಷ್ಟು ಅಂತ ಹೇಳ್ತಾಯಿದ್ರು. ಬಟ್ ಇತ್ತೀಚಿನ ಕಾಲದಲ್ಲಿ ಬಹುಶಃ MLA MP ಗಳು ಕಡಿಮೆ ಇರಬಹುದು, ಬಟ್ ಕಾರ್ಪೊರೇಟರ್ ಆಗಿರಬಹುದು, ಕೌನ್ಸಿಲರ್ಸ್ ಆಗಿರಬಹುದು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿನಲ್ಲಿ ಪ್ರತಿಶತ 50ರಷ್ಟು ಮಹಿಳೆಯರು ಬಂದಿದ್ದಾರೆ. ನೀವೀಗ ಪ್ರಶ್ನೆ ಕೇಳಿದ್ದೀರಾ, ಮೊನ್ನೆ ತಾನೇ ಪಾರ್ಲಿಮೆಂಟ್ನಲ್ಲಿ 33% ಅಮೆಂಡ್ಮೆಂಟ್ ಕೂಡ ಇದಾಗಿ ರಾಷ್ಟ್ರಪತಿಯವರ ಅಂಕಿತ ಬಿದ್ದಿದೆ. ಸೊ ಭಾಳ ಹತ್ತಿರದಲ್ಲಿ ಭವಿಷ್ಯದಲ್ಲಿ ಭಾರತ ದೇಶದಲ್ಲಿ ಬಹಳಷ್ಟು ಮಹಿಳಾ ಮುಖಂಡರನ್ನು, ಮಹಿಳಾ ನಾಯಕಿಯರನ್ನು ನೋಡುವಂಥ ಅವಕಾಶ ಸಿಕ್ಕುತ್ತೆ. ನಾವು ಪ್ರತಿ ಬಾರಿ ಹಾಗಾದರೆ ಮೀಸಲಾತಿಗಾಗಿಯೇ ಹೋರಾಡಬೇಕಾ ಮಹಿಳೆಯರು? ಈಗ 50%ನಲ್ಲಿ ನಾವು ತೆಗೆದುಕೊಳ್ಬಹುದಾಗಿತ್ತಲ್ಲ, ಮಹಿಳೆಯರ ಅವಕಾಶವನ್ನು ಪಡ್ಕೊಳ್ಬಹುದಾಗಿತ್ತಲ್ಲ ಅನ್ನುವಂತಹ ಯೋಜನೆಗಳು, ಕಲ್ಪನೆಗಳು ಕೂಡ ಇರುತ್ತೆ. ಹಾಗಾದರೆ ಅವಕಾಶ ಸಿಗ್ತಾ ಇಲ್ವಾ ಇಲ್ಲಿ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬರೀ ರಾಜಕೀಯದಲ್ಲಿ ಯಾಕೆ ಅಂತಂದರೆ, ನಾನು ಮುಂಚೆ ಹೇಳ್ದ ಹಾಗೆ ರಾಜಕೀಯ ಅಂತಂದರೆ ನಾವು ಏನು ಜನ ನಮ್ಮಿಂದ ಅಪೇಕ್ಷೆ ಪಡ್ತಾರೆ. ಈಗ ಜನ ನಮ್ಮನ್ನ ಸಮಾಜ ಸೇವಕರು ಅಂತ ಹೇಳ್ತಾರೆ. ಅವರು ರಾತ್ರಿ 12 ಗಂಟೆಗೆ ಅವ್ರಿಗೇನಾದರೂ ಒಂದು ಕಷ್ಟದಲ್ಲಿದ್ದಾಗ ಒಬ್ಬ ಮಹಿಳೆ ಎಲ್ಲ ತನ್ನ ಜವಾಬ್ದಾರಿಯನ್ನು ಬಿಟ್ಟು ರಾಜಕಾರಣದಲ್ಲಿದ್ದರೆ 12 ಗಂಟೆಗೆ ಹೋಗಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು. ಪ್ರತಿಯೊಂದಕ್ಕೂ ಕೂಡ ಯಾವ ರೀತಿ ಪುರುಷರು ರಾಜಕಾರಣದಲ್ಲಿ ಮಾಡ್ತಾರೆ, ಯಾಕಂದರೆ ಇಂಟ್ರೆಸ್ಟ್ ತುಂಬ ಮುಖ್ಯ ಮಹಿಳೆಗೆ.
ಬರೀ ನೀವೀಗ ಕೇಳಿದ್ರಲ್ಲ ಬರೀ ಮೀಸಲಾತಿಯಿಂದನೇ ಅಂತ ಅಲ್ಲ, ನಮಗೂ ಇಂಟ್ರೆಸ್ಟ್ ಇರಬೇಕು. ರಾಜಕಾರಣದಲ್ಲಿ ಯಾರೋ ನಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ಸಾಗಿ ಒಂದು ಚೇರ್ ಮೇಲೆ ಕೂರಿಸ್ತಾರೆ ಅಂತಂದರೆ ಅದು ತಪ್ಪು. ರಾಜಕಾರಣದಲ್ಲಿ ಗುರುಗಳು ಇರ್ತಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಆದರೆ ದಡ ಸೇರೋದು ಈಸೋದು ನಾವೇ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ಎಷ್ಟೇ ಅಪಮಾನ ಆಗಲಿ, ಅದನ್ನೆಲ್ಲ ಎದುರಿಸಿ ಮುಂದೆ ಹೋಗಬೇಕು. ಅದಕ್ಕೆ ಮಹಿಳೆಯರು ಮೀಸಲಾತಿ ಯಾಕೆ ನಾವು ತರ್ತಾ ಇದ್ದೀವಿ ಅಂತಂದರೆ, ಈ ಪುರುಷ ಪ್ರಧಾನ ಸಮಾಜದಲ್ಲಿ ಏನು ಹೇಳಿಬಿಡ್ತಾರೆ, ನಿನ್ನ ಕಡೆಯಿಂದ ಗೆಲ್ಲಕ್ಕಾಗಲ್ಲಮ್ಮ, ಗಂಡಸರು ಮಾಡ್ದಂಗೆ ನಿನಗೆ ಮಾಡಲಿಕ್ಕಾಗೋದಿಲ್ಲಮ್ಮ ಹೇಳ್ತಾರೆ, ಈ ರೀತಿ ಹೇಳ್ತಾರೆ. ಸೊ ಮೀಸಲಾತಿಯಿಂದ ನಮಗೆ ನ್ಯಾಯ ಸಿಕ್ಕುತ್ತೆ. ಆವಾಗ ಯಾವ ರೀತಿ ಈಗ ಗ್ರಾಮ ಪಂಚಾಯಿತಿಲಿ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಗಿ ಗ್ರಾಮವನ್ನು ಸುಧಾರಿಸ್ತಾ ಇದ್ದಾರೆ, ಕಾರ್ಪೊರೇಷನ್ನಲ್ಲಿ ಮೇಯರ್ ಆಗಿ ಸಿಟಿಯನ್ನು ಸುಧಾರಿಸ್ತಾ ಇದ್ದಾರೆ, ಆ ರೀತಿ ಮೀಸಲಾತಿ ಬಂದರೆ ನಮ್ಮನ್ನು ನಾವು ಪ್ರೂವ್ ಮಾಡ್ತೀವಿ. ಆದರೆ ಮಹಿಳೆಯರಿಗೆ ಕೂಡ ಇಂಟ್ರೆಸ್ಟ್ ಇರಬೇಕು. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆಯನ್ನು ಅನೌನ್ಸ್ ಮಾಡಿದಂತಹ ಸಂದರ್ಭದಲ್ಲಿ, ಅಂದರೆ ಈ ರೀತಿಯಾಗಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿ ಎಲೆಕ್ಷನ್ ಟೈಮಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ನೀವಾಗ ಸಚಿವೆ ಆಗಿರಲಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯೂ ಆಗಿರಲಿಲ್ಲ. ಈ ಯೋಜನೆ ಈ ರೀತಿಯಾಗಿಯೇ ಇರಬಹುದು ಅನ್ನುವಂತಹ ಐಡಿಯಾ, ಇಂಪ್ಲಿಮೆಂಟೇಷನ್ ಬಗ್ಗೆ ಇರುವಂತಹ ಒಂದು ಯೋಚನೆ, ಕಲ್ಪನೆ ನಿಮಗೆ ಇತ್ತಾ? ಹೇಗೆ? ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತ ಇರಲಿಲ್ಲ, ನಮಗೆ ಸ್ವಲ್ಪ ಕಲ್ಪನೆ ಇತ್ತು. ಯಾಕಂದರೆ ಈ ಒಂದು ಪ್ರೋಗ್ರಾಮನ್ನು ಡಿಸೈನ್ ಮಾಡಬೇಕಾಗಿದ್ದರೆ ನಮ್ಮನ್ನು ಎಲ್ಲರನ್ನೂ ಕರೆದು ಯಾವ ರೀತಿ ಯಾವ್ಯಾವ ಸ್ಕೀಮ್ಗಳು ಮಹಿಳೆಯರಿಗೆ ಅನುಕೂಲ ಆಗುತ್ತೆ, ಏನು ಮಾಡಿದ್ರೆ ನಮಗೆ ಮಹಿಳೆಯರಿಗೆ ಅಂತ ನಾಯಕಿ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಅವರು, ಇವತ್ತಿನ DCM ಅವರು ನಮಗೆ ನಾಯಕಿ ಅನ್ನುವಂಥ ಪ್ರೋಗ್ರಾಮನ್ನು ಕೊಟ್ಟು ಮಹಿಳೆಯರಿಗೋಸ್ಕರನೇ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಮಹಿಳೆಯನ್ನು ಮುಂಚೂಣಿಗೆ ತರಲಿಕ್ಕೆ ಅಂತ. ಸೊ ಆ ಸಂದರ್ಭದಲ್ಲಿ ಒಂದು ಪರಿಕಲ್ಪನೆ ಅಂತೂ ಇತ್ತು. ಆದರೆ ಯೋಗ ಅಂತ ಹೇಳಬಹುದು. ಆ ಒಂದು ಯೋಜನೆಯನ್ನು ನಾವು ಅಂದರೆ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಲಿಕ್ಕೆ ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿಯವರು ಬಂದು ಬ್ಯಾಂಗ್ಳೂರಿಗೆ ಅನೌನ್ಸ್ ಮಾಡಿದರು. ಆ ಕಾರ್ಯಕ್ರಮ ನಾನೇ ನಡೆಸ್ಕೊಟ್ಟೆ. ಅದೇ ಕಾಕತಾಳೀಯ ಅನ್ನೋ ಹಾಗೆ ಇವತ್ತು ಆ ಯೋಜನೆಯನ್ನು ಅನುಷ್ಠಾನ ಮಾಡೋದರಲ್ಲಿ ಮತ್ತು ಆ ಇಲಾಖೆಯ ಮಂತ್ರಿಯಾಗಿ ದೇವರ ಆಶೀರ್ವಾದ ಮತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರ ಆಶೀರ್ವಾದದೊಂದಿಗೆ ಇವತ್ತು ರಾಜ್ಯದಲ್ಲಿ ಮಂತ್ರಿಯಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಫಲಾನುಭವಿಗಳು ಇರುವಂತಹ ಒಂದು ಯೋಜನೆ ಇದು, ಅನೇಕರು ಪಡ್ಕೊಂಡಿದ್ದಾರೆ. ಏನೇನು ಚಾಲೆಂಜಸನ್ನು ಎದುರಿಸಿದ್ರಿ ಅಂತ ಹೇಳಿ? ತುಂಬ ಚಾಲೆಂಜಸ್ ಬಂತು. ಮುಂಚೆ ನಮಗೆ ಅನಿಸಿರಲಿಲ್ಲ ಸ್ವಲ್ಪ ಈಸಿ ಆಗಬಹುದು ಅಂತ ಹೇಳಿ. ಸುಮಾರು ಇಲಾಖೆಗಳ ಸಹಕಾರದೊಂದಿಗೆ, ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ, RDPR ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರ್ಬನ್ ಡೆವಲಪ್ಮೆಂಟು, ಪೌರಾಡಳಿತ, ಈ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಸುಮಾರು ದಿನ ಆಯಿತು. ಸರ್ಕಾರ ಬಂದ ಮೇಲೆ ನಮಗೆ ಇದನ್ನು ಲಾಂಚ್ ಮಾಡಲಿಕ್ಕೆ 2 ತಿಂಗಳದ ಮೇಲೆ ನಾವು ತಗೊಂಡ್ವಿ. ಆಮೇಲೆ ಲಾಂಚ್ ಮಾಡಲಿಕ್ಕೂ 4 ಡೇಟನ್ನು ನಾವು ಚೇಂಜ್ ಮಾಡಿದ್ವಿ. ಕಾರಣ ಇಷ್ಟೇ, ಬಹಳಷ್ಟು ಸರಳವಾಗಿ, ಯಾಕಂದರೆ ಮಹಿಳೆಯ ಒಂದು ಅಕೌಂಟ್ಗೆ ಡೈರೆಕ್ಟಾಗಿ DBT ಮೂಲಕ ನಾವು ಹಣವನ್ನು ಹಾಕುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ತಾಂತ್ರಿಕ ದೋಷ ಆಗಬಾರ್ದು, ಮಹಿಳೆಯರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ನಾವು ಬಹಳಷ್ಟು ಅಳೆದು ತೂಗಿ ತಾಂತ್ರಿಕ ದೋಷಗಳನ್ನು ನಿವಾರಣೆ ಮಾಡಿಕೊಂಡು 4 ಬಾರಿ ಡೇಟನ್ನು ಮುಂದೂಡಿ ಕೊನೆಗೆ ಆಗಸ್ಟ್ 30ನೇ ತಾರೀಕು ಮೈಸೂರಿನಲ್ಲಿ ಲಾಂಚ್ ಮಾಡಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ಇರ್ಬೋದು, ಆಫೀಸರ್ಗಳ ಇಂಟ್ರೆಸ್ಟ್ ಇರ್ಬೋದು, ನಾವು ರಾತ್ರಿ ಹಗಲಿ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಸುಮಾರು 1 ಕೋಟಿ, ಇವತ್ತಿಗೆ 1,14 ಲಕ್ಷ ಜನರಿಗೆ DBT ಮುಖಾಂತರ ನಾವು ದುಡ್ಡನ್ನು ಹಾಕ್ತಾಯಿದ್ದೀವಿ ಇವತ್ತಿನ ಡೇಟಿಗೆ. ಮನೆಯಲ್ಲಿನ ಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಲಕ್ಷ್ಮಿಯವರ ಖಾತೆಯಿಂದ ಲಕ್ಷ್ಮಿ ಸಿಗ್ತಾ ಇದೆ. ಇದು ಲಕ್ಷ್ಮಿ ಹಣ ಅಂತಲೇ ಈಗಾಗಲೇ ಫೇಮಸ್ ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕ್ರೆಡಿಟ್ ಸಿಗುತ್ತೆ ನಿಮಗೆ, ಅಥವಾ ಈ ರೀತಿಯಾಗಿ ಜನ ಇದನ್ನೊಂದು ಅಪ್ಪಿಕೊಳ್ತಾರೆ ಅಂತ ಅಂದ್ಕೊಂಡಿದ್ದಿದೆಯಾ? ಆ ರೀತಿ ಅಂತರೂ ಖಂಡಿತ ಅಂದ್ಕೊಂಡಿರಲಿಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ನಾನು ಎಲ್ಲೇ ಹೋಗಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಲಿ, ಯಾವುದೇ ಒಂದು ಹಳ್ಳಿಗೆ ಹೋಗಲಿ, ಗಾಡಿಯನ್ನು ಪಕ್ಕದಲ್ಲಿ ನಿಲ್ಲಿಸಿ ಒಂದು ಕಪ್ ಟೀ ಕುಡಿಲಿಕ್ಕೆ ನಿಂತ್ಕೊಳ್ಳಿ, ಮಹಿಳೆಯರು ನನಗೆ ಹತ್ತಿರ ಬಂದು ನಿಮ್ಮ ದುಡ್ಡು ಬರ್ತಾ ಇದೆ, ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ, 2,000ದಿಂದ ನಮಗೆ ಭಾಳ ಉಪಯೋಗ ಆಗ್ತಾಯಿದೆ. ನಮಗೆಲ್ಲ 2,000 ಅಂದರೆ ಕಡಿಮೆ ಅನ್ನಿಸ್ಬಹುದು, ಬಟ್ ಆ ಹಳ್ಳಿಯಲ್ಲಿ
ಆ ಬೆವರು ಸುರಿಸಿ ಪಾತ್ರೆ ತೊಳೆದು ಕೂಲಿ ಮಾಡಿ ಮಕ್ಕಳನ್ನು ಸಾಕ್ತಾ ಇರುವಂಥ ಆ ಮಹಿಳೆಗೆ ತಿಂಗಳಿಗೆ ಸಿದ್ದರಾಮಯ್ಯನವರ ಕನಸಾದಂಥ ಡಿ ಕೆ ಶಿವಕುಮಾರ್ ಅವರ ಕನಸಾದಂಥ ಕಾಂಗ್ರೆಸ್ ಸರ್ಕಾರದ ಕನಸಾದಂಥ ಗೃಹಲಕ್ಷ್ಮಿ 2000 ಹೋಗ್ತಾ ಇದೆ. ಕೊಟ್ಟ ಭಾಷೆಯನ್ನು ನಾವೆಲ್ಲರೂ ಉಳಿಸ್ಕೊಂಡಿದ್ದೀವಿ. ಸೊ ಲಕ್ಷ್ಮಿ ಅಕ್ಕ ನಿಮ್ಮ ಹಣ ಬರ್ತಾ ಇದೆ ಅಂತಂದಾಗ ಆ ಧನ್ಯದ ಸ್ವಭಾವ, ಆ ಧನ್ಯದ ಭಾವನೆ ನನಗೆ ಭಾಳ ಖುಷಿ ತರುತ್ತೆ. ಸ್ಫೂರ್ತಿ ಅವರ ಹತ್ರ ಮಾತನಾಡ್ತೀನಿ. ಸ್ಫೂರ್ತಿ, ನೀವೊಬ್ಬ ಆ್ಯಂಕರ್ ಆಗಿ, ಟೆಲಿವಿಷನ್ ಹೋಸ್ಟ್ ಆಗಿ, ಆ್ಯಕ್ಟ್ರೆಸ್ ಆಗಿ, ಅದರಲ್ಲೂ ಕೂಡ ಈಗ ಒಬ್ಬ ಉದ್ಯಮಿಯಾಗಿ ಅನೇಕರ ಬದುಕನ್ನು ಬದಲಾವಣೆ ಮಾಡಿದ್ದೀರಿ. ಮಾತಿನಿಂದ ಆಗಿರ್ಬೋದು ಅಥವಾ ಕೃತಿಯಿಂದ, ಕೆಲಸಗಳನ್ನು ಕೊಡೋದ್ರ ಮೂಲಕ ಅಂತ ಹೇಳಿ. ಮೊದಲನೇದಾಗಿ ಮಹಿಳಾ ಸ್ವಾವಲಂಬನೆ ಅಥವಾ ಆಕೆಗೆ ಆರ್ಥಿಕತೆಯ ಸ್ವಾವಲಂಬನೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನನ್ನು ಈ ವೇದಿಕೆಯಲ್ಲಿ ಒಬ್ಬ ಪ್ಯಾನಲಿಸ್ಟ್ ಆಗಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾವುದೇ ಒಂದು ಫ್ಯಾಮಿಲಿ ಒಂದು ಹಿಸ್ಟ್ರಿ ಇಲ್ಲದೆ ಇವತ್ತು ಒಂದು ಮಹಿಳಾ ಮತ್ತು ಮಕ್ಕಳ ಮಂತ್ರಿಯ ಪಕ್ಕದಲ್ಲಿ ಕೂತ್ಕೊಳ್ಳುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಅದಕ್ಕೆ ನಾನು ನ್ಯೂಸ್ 18ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸೊ ಖುಷಿ ಆಗತ್ತೆ. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋಂಥದ್ದು ಒಂದು ಮಹಿಳೆಗೆ ಬಹಳನೇ ಮುಖ್ಯ ಆಗುತ್ತೆ. ಯಾಕಂತಂದರೆ ಅದು ನಮಗೆ ಬಹಳ ಕಾನ್ಫಿಡೆನ್ಸನ್ನು ಕೊಡುತ್ತೆ. ಯಾಕೆಂತಂದರೆ ಯಾರಿಗೇ ಆಗಿರಲಿ ಈಗಿನ ಒಂದು ಅಂದರೆ ನಮಗೆ ಆದಂಥ ಒಂದು ಪುಟ್ಟ ಆಸೆಗಳಿರುತ್ತೆ. ನಾನು ಕೂಡ ಬಹುಶಃ 16 ವಯಸ್ಸಲ್ಲಿ ನಾನು ಶುರು ಮಾಡಿದ್ದಂಥದ್ದು. 5300 ರೂಪಾಯಿ ನನಗೆ ಸಿಗ್ತದಂಥ ಸ್ಯಾಲರಿ. ನಾನು ಕೂಡ ಟಿ ವಿ ಉದ್ಯಮದಿಂದ ಶುರು ಮಾಡಿದ್ದು. 5300 ರೂಪೀಸ್ ಮಂತ್ಲಿ ಸ್ಯಾಲ್ರಿಯಿಂದ ಶುರು ಮಾಡಿದಂಥದ್ದು. ಇವತ್ತು ನಾನು 2 ಕಂಪನಿನ ಓನ್ ಮಾಡ್ತೀನಿ. ಒಂದು ಟ್ರೈನಿಂಗ್ ಅಕಾಡೆಮಿ, ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಆ 5300 ರೂಪಾಯಿ ಏನಿದೆ ಅಲ್ಲ, ಅದು ನನಗೆ ಕೊಡ್ತಿದ್ದಂಥ ಖುಷಿ, ನನಗೆ ನೆಮ್ಮದಿ ಅಥವಾ ಒಂದು ಕಾನ್ಫಿಡೆನ್ಸ್ ಅದು ಸಾಕಷ್ಟಿತ್ತು. ಅದರಿಂದಾನೇ ನನಗೆ ಬೇರೆ ಮುನ್ನಡೆಯೋದಕ್ಕೆ ಸಾಕಷ್ಟು ಕಾನ್ಫಿಡೆನ್ಸ್ ಸಿಗ್ತಾ ಹೋಯಿತು. ಅಂದರೆ ನಾನು ಏನೇ ಒಂದು ತೊಗೋಬೇಕಂತಂದರೆ ನಾನು ನಮ್ಮ ತಾಯಿ ಹತ್ರನೋ ನಮ್ಮ ತಂದೆ ಹತ್ರನೋ ಅಥವಾ ಯಾರ ಹತ್ರನೋ ಹೋಗೋ ಅವಶ್ಯಕತೆ ಇರಲಿಲ್ಲ. ನನ್ನ ದುಡ್ಡಿದೆ, ನಾನು ದುಡಿತಾ ಇದ್ದೀನಿ, ನಾನೇನೋ ಒಂದು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ಅದು ನನಗೆ ಬಹಳ ಏನಂತಾರೆ ಖುಷಿ ಕೊಡ್ತಾಯಿತ್ತು. ಆ್ಯಂಡ್ ಈಗಿನ ಜರ್ನಿಲಿ ನಾನು ಸುಮಾರು ಒಂದು 40,000 ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅವ್ರದ್ದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಅವ್ರದ್ದೇ ಆದಂಥ ಕೆರಿಯರಲ್ಲಿ ಅವರು ಮುನ್ನುಗ್ಗೋದಕ್ಕಾಗಿರ್ಬೋದು. ಖಂಡಿತ ಬೆಳವಣಿಗೆ ಇದೆ, ತುಂಬ ಬದಲಾಗಿದೆ. ಅಂದರೆ ಆ ಒಂದು ಆಸಕ್ತಿ ಏನಿದೆ ಅಲ್ಲ, ಇಟ್ಸ್ ನಾಟ್ ಲಿಮಿಟೆಡ್ ಟು ಕಿಚನ್ ಎನಿಮೋರ್, ಇಟ್ಸ್ ನಾಟ್ ಲಿಮಿಟೆಡ್ ಟು ದೇರ್ ಹೌಸ್, ಆ್ಯಂಡ್ ವಿ ಹ್ಯಾವ್ ಗಾನ್ ಅ ಲಾಂಗ್ ವೇ. ಅದರಲ್ಲಿ ಖುಷಿ ಆಗುತ್ತೆ. ಬಟ್ ಇನ್ನೊಂದು ಖುಷಿ, ಒಂದು ವಿಷಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ವಿ ಡೋಂಟ್ ಫೀಲ್ ಗಿಲ್ಟಿ ಎನಿಮೋರ್. ಆ ಒಂದು ಗಿಲ್ಟ್ ಇಲ್ಲ. ನಮ್ಮ ಮನೆಯಿಂದ ಆಚೆ ಬಂದು ನನ್ನ ಮಗಳು ಅಥವಾ ನನ್ನ ಏನೋ ಒಂಥರ ಅದನ್ನೆಲ್ಲ ಬಿಟ್ಟು ಬಂದು ಏನೋ ಒಂದು ಮಾಡ್ತಿದ್ದೀವಿ ಅಂತ ಮುಂಚೆ ಏನಿತ್ತು ಆ ಗಿಲ್ಟ್ ಇಲ್ಲ ಇವಾಗ. ಯಾಕಂತಂದರೆ ನನಗೆ ಗೊತ್ತು, ನನ್ನ ತಾಯಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು 2nd ಡಿವಿಷನ್ ಅಸಿಸ್ಟೆಂಟ್ ಆಗಿ ಇವತ್ತು ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗೋ ತನಕ ಹೋಗಿದ್ದಾರೆ ಅಂತಂದರೆ ನಾನು ಆ ತಾಯಿನ ನೋಡಿ ಬೆಳೆದಿದ್ದೀನಿ. ಇವತ್ತು ಆ ಒಂದು ಹಾದಿನ ಬೆಳ್ಕೊಂಬಂದಿದ್ದೀನಿ. ಅದರ ಹಿಂದೆ ಇರೋದು ಅಮ್ಮ ಮಹಿಳೆಯನ್ನು. ಇಫ್ ಯು ಸಿ ಅ ಸ್ಟ್ರಾಂಗ್ ವುಮೆನ್ ಹಿಯರ್, ಇಟ್ಸ್ ಬಿಕಾಸ್ ಐ ಬೀನ್ ರೇಸ್ಡ್ ಬೈ ಅ ಸ್ಟ್ರಾಂಗ್ ವುಮೆನ್. ಆ್ಯಂಡ್ ವೆನ್ ಶಿ ಯೂಸ್ ಟು ಕಮ್ ಅಟ್ 8 o'clock 8 ಗಂಟೆಗೆ ಬರ್ತಿದ್ದಾಗ ನಮ್ಮ ತಾಯಿ ಮುಖದಲ್ಲಿ ನಾನು 1% ಗಿಲ್ಟ್ ನೋಡ್ತಾ ಇರಲಿಲ್ಲ. ಆ್ಯಂಡ್ ಇವತ್ತು ಕೂಡ ನಾನು ಏನೇ ಇವತ್ತು ಮಾಡಿದರೂ ಕೂಡ ನನ್ನ ಹಸ್ಬೆಂಡ್ ಇಲ್ಲಿದ್ದಾರೆ, ನಮ್ಮ ಅತ್ತೆ ಮಾವ ನನ್ನ ಮಗು ನೋಡ್ಕೊತಾ ಇದ್ದಾರೆ. ಅವರಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅವರಿದ್ದರೆ ನಂತರ 1000 ಅಲ್ಲ ಕೋಟಿಗಟ್ಟಲೆ ಹೆಣ್ಮಕ್ಳು ಮುಂದೆ ಬರ್ಬೋದು. ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಒಂದು ಹೆಣ್ಣಿಂದೆ ಒಂದು ಗಂಡಿರಬೇಕು. ಆ ಗಂಡ ಜೊತೆಯಲ್ಲಿದ್ದು ನಾನಿದ್ದೀನಿ ನಿನ್ನ ಜೊತೆ, ಇವತ್ತು ಅಲ್ಲಿ ಕೂತಿದ್ದಾರೆ. ಸೊ ಅದು ನನಗೆ ಬಹಳ ಬಲ ಕೊಡುತ್ತೆ. ಐ ಥಿಂಕ್ ಇದೊಂದು ಡಿಫ್ರೆನ್ಸ್ ಬಂದರೆ ಬಹಳ ಚೇಂಜ್ ಆಗುತ್ತೆ. ಎಸ್, ಒಂದು ಕಡೆ ಆರ್ಥಿಕ ಸ್ವಾವಲಂಬನೆ ಅಷ್ಟೇ ಮುಖ್ಯ ಅಂತ ಹೇಳಿದ್ರಿ. ಅಮಿತ್ ಪ್ರಶಾಂತ್ ಅವರೇ, ಎಜುಕೇಷನ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮಹಿಳೆಯ ಬದುಕಿನಲ್ಲಿ ಅಂತ ಅವನಿದೆ. ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಷನ್ ಕೊಟ್ಟು ನಾವು ಹೇಳ್ತೀವಿ ಒಂದು ಮನೆಯಲ್ಲಿ ಒಬ್ಬ ಮಹಿಳೆ ಕಲಿತ್ರೆ ಇಡೀ ಸಮಾಜ ಬದಲಾಗುತ್ತೆ ಅಂತ ಹೇಳಿ. ಈಗಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಈಗಲೂ ಕೂಡ ನಾವು ನೋಡ್ತೀವಿ, ಗ್ರಾಮೀಣ ಭಾಗದಲ್ಲಿ ನೋಡಿದ್ರೆ ಯಾಕೆ ಸಾಕು SSLC ಅಂತ ಹೇಳುವವರು ಕೂಡ ಇದ್ದಾರೆ. ಏನು ಮಾಡಲಿಕ್ಕಿದೆ ಹೆಣ್ಣುಮಕ್ಕಳಿಗೆ, ಸಾಕು ಅವರ ಗಂಡ ಓದಿಸ್ಲಿ ಅಥವಾ ಅವಳು ಮುಂದೆ ಅವಳೇ ಓದ್ಕೊಳ್ಳಿ ಅನ್ನುವಂಥ ಮನಸ್ಥಿತಿ ಇದೆ. ಎಷ್ಟು ಇಂಪಾರ್ಟೆಂಟ್ ಎಜುಕೇಷನ್? ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಚಾನಲ್ TV 18+ ಮ್ಯಾಡಮ್, ನಿಮಗೂ ನಾನು ತುಂಬ ಸಂತೋಷ ಆಗ್ತಾ ಇದೆ ನಾನು ಈ ಪ್ಯಾನೆಲ್ನಲ್ಲಿದ್ದೀನಿ ಅಂತ. ಥ್ಯಾಂಕ್ ಯು ಬೋತ್ ಆಫ್ ಯು ಫಾರ್ ಮೇಕಿಂಗ್ ಮೀ ಆಲ್ಸೋ ಅ ಪ್ಯಾನಲಿಸ್ಟ್.
ಫೀಲ್ಡ್ ಆಫ್ ಎಜುಕೇಷನ್ ನನ್ನ ಪ್ರಕಾರ ಅದು ಫಸ್ಟ್ ಫೌಂಡೇಶನ್ ಫಾರ್ ದ ಚೈಲ್ಡ್. ಇವಾಗ ಎಕ್ಸ್ಪೋಸ್ ಆಗ್ತಾರೆ ಮಕ್ಳಿಗೆ ಎಜುಕೇಷನು. ಇವಾಗ ಅಂಗನವಾಡಿಗೆ ಹೋಗ್ತಾರೆ ಫಸ್ಟು. ಇವಾಗ ಅಂಗನವಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಮುಂಚೆ ಏನಾಗ್ತಾ ಇತ್ತು ಅಂದರೆ 6 ವರ್ಷದ ಮಗು ಮಾತ್ರ ಸ್ಕೂಲ್ಗೆ ಹೋಗಬೇಕು ಅಂತ ಇತ್ತು. ಆವಾಗ ಪೇರೆಂಟ್ಸ್ ಯಾಕೆ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾ ಇದ್ರು, ಒಂದು ಹೊತ್ತು ಊಟ ಸಿಗುತ್ತೆ ಅಂತ. ಫಸ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು. ಇವಾಗ ಎಜುಕೇಷನ್ ಹೆಂಗೆ ಇಂಪ್ರೂವ್ ಆಗಿದೆ ಅಂದರೆ, ಇವಾಗ ನಾನು ನಡೆಸ್ತಾ ಇರೋ ಆರ್ಗನೈಸೇಷನ್ ಪ್ರಿಡಾಮಿನೆಂಟ್ಲಿ ಲೇಡೀಸ್ ಇದ್ದಾರೆ. ಆ್ಯಂಡ್ ಅಲ್ಲಿ ಯಾರೇ ಹೆಂಗಸರು ಬಂದ್ರೂ, ವೆದರ್ ಇಟ್ ಇಸ್ ಸಪೋರ್ಟ್ ಸ್ಟಾಫ್ ಆದರೂ ಆಗಲಿ, ಮೇನ್ ಸ್ಟಾಫ್ ಆದರೂ ಆಗಲಿ, ಸಪೋರ್ಟ್ ಸ್ಟಾಫ್ ಅವರೆಲ್ಲ ಜಸ್ಟ್ 10th ಪಾಸ್ 12th ಪಾಸ್, ಬಟ್ ದೇ ಹ್ಯಾವ್ ದ್ಯಾಟ್ ಇಂಟ್ರೆಸ್ಟ್, ದ್ಯಾಟ್ ಇನ್ಕ್ಲಿನೇಷನ್ ಮುಂದೆ ಓದಬೇಕು. ಬಂದು ಕೇಳ್ತಾರೆ, ಮೇಡಮ್ ನನ್ನ ಈವ್ನಿಂಗ್ ಕಾಲೇಜ್ ಕಳಿಸ್ತೀರಾ, ನಾನು ಓದಬೇಕು. ಕೆಲವ್ರು ಮದುವೆ ಆಗಿದ್ದಾರೆ, ಕೆಲವ್ರು ಮದುವೆ ಆಗಿರಲ್ಲ ಇನ್ನು. ಇವು ಮೇಡಮ್ ಹೇಳ್ದಂಗೆ, ಸ್ಫೂರ್ತಿ ಮೇಡಮ್ ಹೇಳ್ದಂಗೆ ಸಪೋರ್ಟ್ ಸಿಸ್ಟಮ್ ಇರಬೇಕು ಮನೇಲಿ ಮಾಡೋಕ್ಕೆ. ಬಟ್ ಐವ್ ಆಲ್ಸೋ ಫೌಂಡ್ ಸಮ್ ಆಫ್ ದ ಲೇಡೀಸ್ ಹೂ ಆರ್ ಇನ್ವರ್ಡ್ಲಿ ಆಂಟ್ರಪ್ರನರ್. ಅವ್ರಿಗೆ ಆ ಎಂಥೂಸಿಯಾಸಮ್ ಇದೆ. ಪ್ರಾಬಬ್ಲಿ ಇಟ್ಸ್ ಬಿಕಾಸ್ ಆಫ್ ದ ಮೀಡಿಯಾ. ಅವ್ರು ಏನು ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ, ಇವಾಗ ಎಲ್ಲರೂ ನೋಡ್ತಾ ಇದ್ದಾರೆ ಮೇಲೆ ಬರ್ತಾ ಇರೋದು. ಅವ್ರಿಗೂ ಒಂದು ಹಕ್ಕಿದೆ, ಅವ್ರಿಗೂ ಒಂದು ಸ್ಥಾನ ಇದೆ ಅಂತ ಅವ್ರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ರೈಟ್ ಫ್ರಾಮ್ ಚೈಲ್ಡ್ಹುಡ್, ಇಫ್ ನಾವು ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಮಾರ್ಗ ತೋರಿಸಿ, ಅವ್ರಿಗೆ ನೀವೂ ಮುಂದೆ ಬರ್ಬೋದು, ನಿಮಗೆ ಏನೂ ಅಡಚಣೆ ಇಲ್ಲ, ನೀವು ಒಂದು ಗಂಡು ಮಗು ಥರ ನಿಮಗೂ ಅದೇ ಹಕ್ಕಿದೆ ಅಂತ ನಾವು ಅದನ್ನು ಫಸ್ಟಿಂದನೇ ನಾವು ಪೇರೆಂಟ್ಸ್ ಆಗಿ ಅವ್ರಿಗೆ ಆ ಸ್ಫೂರ್ತಿ ಕೊಟ್ಟು. ಆ್ಯಕ್ಚುಲಿ ಹೆಣ್ಮಕ್ಳು ಎಷ್ಟೋ ಸಂದರ್ಭದಲ್ಲಿ ಹೆಣ್ಮಕ್ಳೇ ಅಲ್ಲಿ ಹೇಳೋದಿಲ್ಲ. ಈಗ ಅಮ್ಮ ಕೆಲವೊಂದು ಸಲ ಮನೆಯಲ್ಲಿ ಇದ್ದರೆ ಅಥವಾ ಸಿಸ್ಟರ್ ಇದ್ದರೆ ಯಾಕೆ ಬಿಡು ಸಾಕು ಅನ್ನುವಂತಹ ಮನಸ್ಥಿತಿ ಇನ್ನೂ ಕೂಡ ಇದೆ ಅಂತ ಅನಿಸುತ್ತಾ? ಹೇಗೆ ಕೆಲವ್ರಲ್ಲಿಗಿದೆ. ಬಟ್ ನಾನು 20 years ಆಫ್ ಜರ್ನಿ ಎಜುಕೇಷನ್ ಫೀಲ್ಡ್ನಲ್ಲಿ ನೋಡಿದ್ದೀನಿ, ತುಂಬ ಚೇಂಜ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್, ನನ್ನೊಂದು ಸ್ಕೂಲ್ನಲ್ಲಿ ಮುಂಚೆ ನನಗೆ ಅಷ್ಟೇ ಹೆಣ್ಮಕ್ಳು ಇರ್ತಾ ಇರಲಿಲ್ಲ. ಇವಾಗ ಜಾಸ್ತಿ ಹೆಣ್ಮಕ್ಳಿದ್ದಾರೆ. ಪೇರೆಂಟ್ಸೂ ಅಷ್ಟೇ, ಇವಾಗ 1-2 ಆಗ್ತಾ ಇದೆ. ಅವ್ರು ಕರ್ಕೊಂಡು ಬಂದುಬಿಟ್ಟು ಯಾವುದೇ ಮಗುಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇವಾಗ ಗೌರ್ಮೆಂಟೂ ಅಷ್ಟೇ. ನಾನು 2 ಆರ್ಗನೈಸೇಷನ್ಗೆ ಮೆಂಟರು. ಒಂದು ಶಿಕ್ಷಣ ಫೌಂಡೇಶನ್ನು, ಒಂದು ಬಾರ್ನ್ ಲರ್ನಿಂಗ್ ಕ್ಯಾಂಪೇನ್ ಅಂತ ಒಂದಿದೆ, ದ್ಯಾಟ್ ಈಸ್ ಅಸೋಸಿಯೇಟೆಡ್ ವಿತ್ ಯುನೈಟೆಡ್ ವೇಸ್. ಅಲ್ಲೂ ಅಷ್ಟೇ ನಾವು ಗೌರ್ಮೆಂಟ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ 2 ಕಡೆನೂ. ನಾವು ಡೇಟಾ ಆ್ಯಕ್ಚುಲಿ ಬರ್ತಾ ಇದೆ. ಅ ಲಾಟ್ ಆಫ್ ಗರ್ಲ್ ಚೈಲ್ಡ್ ಪ್ರಿಡಾಮಿನೆಂಟ್ಲಿ ಆರ್ ಕಮಿಂಗ್ ಇನ್ ಟು ದ ಸ್ಕೂಲ್ಸ್. ಪೇರೆಂಟ್ಸು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಗೌರ್ಮೆಂಟು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬ ರೀತಿಯಲ್ಲಿ. ಎಸ್ಪೆಷಲಿ ಬಾರ್ನ್ ಲರ್ನಿಂಗ್ ಕ್ಯಾಂಪೇನ್ನಲ್ಲಿ ಅವ್ರ ಪೋಷಣನಾದರೂ ಆಗಲಿ, ಅವ್ರಿಗೆ ಶಿಕ್ಷಣನಾದರೂ, ಹೌ ಟು ಇಂಟಿಗ್ರೇಟೆಡ್. ಮೋಸ್ಟ್ ಇಂಪಾರ್ಟೆಂಟ್, ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿನೇ ತೊಗೊಳ್ಳಿ, ಅದಕ್ಕೆ ಪ್ರಿಡಾಮಿನೆಂಟ್ಲಿ 3 ವರ್ಷ ಮಗುವಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿದೆ ಹೌ ಇಂಪಾರ್ಟೆಂಟ್ ಅರ್ಲಿ ಎಜುಕೇಷನ್ ಇದೆ. ಏಕೆಂದರೆ ಆ ಇನ್ನೋಸೆನ್ಸ್ ಇರುತ್ತೆ ನೋಡಿ, ಆ ಇನ್ನೋಸೆಂಟ್ ಏಜ್ನಲ್ಲಿ ವಿ ಕಾಲ್ ದೆಮ್ ಶಿಫ್ಟ್ ಇನ್ ಪ್ಲೇನ್ ಆಫ್ ಡೆವಲಪ್ಮೆಂಟ್ ಅಂತೀವಿ. ಆ ಸ್ಟೇಜ್ನಲ್ಲಿ ನೀವು ಮಗುಗೆ ಹೇಳಿದರೆ ನೀನೇನಾದರೂ ಮಾಡ್ಬೋದು, ನಿನ್ಗೆ ಅಡಚಣೆ ಏನೂ ಇಲ್ಲ ಅಂತ ಆ ಭರವಸೆ ಆ ಮಗುಗೆ ಕೊಟ್ಟರೆ ಅದು ನಮ್ಮ ದೇಶನೇ ಬದಲಾಯಿಸುತ್ತೆ ಇನ್ನು 12 ವರ್ಷಕ್ಕೆ. ಸೊ ಲೈಕ್ ಮೇಡಮ್ ಸೆಡ್, ಶಿ ಸ್ಟಾರ್ಟೆಡ್ ಅರ್ನಿಂಗ್ ಎಟ್ 16. ನಮ್ಮ ಮಕ್ಕಳಿಗೆ ಆಂಟ್ರಪ್ರನರ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ, ಕೆಲವ್ರು ಮಿಲಿಯನರ್ಸ್ 14 ವರ್ಷದಲ್ಲಿ ಜಸ್ಟ್ ವಿತ್ ಅ ಥಾಟ್ ಸ್ಟಾರ್ಟ್ ಮಾಡ್ತಾರೆ ಕಂಪ್ನಿ, ಫಂಡಿಂಗ್ ಆಗುತ್ತೆ, ಅವ್ರ ಮೇಲೆ ಬರ್ತಾರೆ. ಸೊ ದೇರ್ ಇಸ್ ನೋ ಲಿಮಿಟ್ ಫಾರ್ ಅ ಚೈಲ್ಡ್. ಹಿಸ್ ಇಮ್ಯಾಜಿನೇಷನ್ ಆ್ಯಂಡ್ ಹಿಸ್ ಸ್ಪಿರಿಟ್ ವಿಲ್ ಆಲ್ವೇಸ್ ಸಿ ದೆಮ್ ಥ್ರೂ ವೆದರ್ ಇಟ್ಸ್ ಅ ಬಾಯ್ ಆರ್ ಅ ಗರ್ಲ್. ಎಸ್, ಹೆಣ್ಣು ಮಕ್ಕಳ ವಿಷನ್ ಕೂಡ ಬಹಳ ದೊಡ್ಡದಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ರಾಜಕೀಯ ಅಂದರೆ ಹಾಗೆ, ಈಗ ಯಾವುದೇ ಹೆಣ್ಣು ಮಗಳು ಬರುವಂತಹ ಸಂದರ್ಭದಲ್ಲಿ ರಾಜಕೀಯಕ್ಕೆ ಅನೇಕ ಚುಚ್ಚು ಮಾತುಗಳು, ಆಕೆಯ ಸಾಮರ್ಥ್ಯ ಇದ್ದು ಬಂದರೂ ಕೂಡ ಆಕೆಗೆ ಹೇಳುವಂತಹ ಮಾತುಗಳನ್ನು ನಾವು ಕೇಳ್ತೀವಿ. ಇಂತಹ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಜೀವನದಲ್ಲಿ ನೀವು ಯಾವೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ, ಅದನ್ನು ಮೆಟ್ಟಿ ನಿಲ್ಲುವ ಬಗೆ ಹೇಗೆ? ಒಬ್ಬ ಯಾರಾದರೂ ರಾಜಕೀಯಕ್ಕೆ ಬರ್ತಾರೆ ಅಂತ ಹೇಳಿದರೆ, ಖಂಡಿತವಾಗ್ಲೂ ಯಾರಾದರೂ ಮಹಿಳೆ ರಾಜಕಾರಣಕ್ಕೆ ಬರ್ತಾಳೆ ಅಂತಂದರೆ ನಾನು ಅವ್ರಿಗೆ ದಾರಿ ತೋರಿಸುವಂಥ ಕೆಲಸ ಮಾಡ್ತೀನಿ. ಖಂಡಿತವಾಗ್ಲೂ ವೆಲ್ಕಮ್ ಮಾಡ್ತೀನಿ. ಯಾಕಂತಂದರೆ ರಾಜಕಾರಣ ಅಂತಂದ್ರೇ ವಿರೋಧಿಗಳು, ರಾಜಕಾರಣ ಅಂತಂದ್ರೇ ಅವಮಾನ, ರಾಜಕಾರಣ ಅಂತಂದರೆ ಸನ್ಮಾನ, ರಾಜಕಾರಣ ಅಂತಂದರೆ ಏಳು ಬೀಳುಗಳ ಸಂಗಮ. ಇದರಲ್ಲಿ ಯಾವತ್ತೂ ಕೂಡ ರಿಟೈರ್ಮೆಂಟ್ ಇಲ್ಲ ರಾಜಕಾರಣದಲ್ಲಿ. ಇದು ನಮ್ಮ ಸ್ವ ಇಚ್ಛೆಯಿಂದ ನಾವು ಬಂದಿರ್ತೀವಿ ರಾಜಕಾರಣಕ್ಕೆ. ಸೊ ಚಾಲೆಂಜಸ್ ಆರ್ ದೇರ್ ಇನ್ ಎವ್ರಿ ಫೀಲ್ಡ್. ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಚಾಲೆಂಜ್ ಇದೆ. ರಾಜಕಾರಣ ಬೇರೆ ಕ್ಷೇತ್ರಗಳನ್ನ ನಾವು ಕಂಪೇರ್ ಮಾಡಿದಾಗ ಜಾಸ್ತಿ ಇರ್ತವೆ. ಸೊ ಮಹಿಳೆ ಈಗ ಸಕ್ಷಮ ಆಗಿದ್ದಾಳೆ ಪ್ರತಿಯೊಂದು ಹಂತದಲ್ಲೂ. ಮೊದಲಿತ್ತು, ನಾನು 25 ವರ್ಷದ ಹಿಂದೆ ನಾನು, ನನ್ನ ಮಗ 2 ವರ್ಷದವನಿದ್ದ. ನನಗೆ ಆವಾಗ 20 ವಯಸ್ಸು ರಾಜಕಾರಣದಲ್ಲಿ ನಾನು ಬಂದಾಗ. ಆವಾಗ ಒಂದು ಕಾಲ ಇತ್ತು, ಜನ ಮಾತನಾಡ್ತಾಯಿದ್ರು, ಮಹಿಳೆಯರನ್ನು ಮಾತನಾಡ್ತಾಯಿದ್ರು. ಪ್ರತಿಯೊಂದೂ ಮೀರಿಗೆ 25 ವರ್ಷದ ಈ ಒಂದು ಜರ್ನಿಯಲ್ಲಿ
ಜನನೂ ಬದಲಾಗಿದ್ದಾರೆ, ಜನರು ನೋಡುವಂಥ ದೃಷ್ಟಿನೂ ಬದಲಾಗಿದೆ, ಸಮಾಜನೂ ಬದಲಾಗಿದೆ. ಸೊ ಇವತ್ತಿನ ರಾಜಕಾರಣದಲ್ಲಿ ಮಹಿಳೆ ಬರೋದು ಬಹಳಷ್ಟು ಅವಶ್ಯಕತೆ ಇದೆ. ಯಾಕಂದರೆ ಅನೇಕ ಶಾಸನಗಳನ್ನು ಮಾಡ್ತೀವಿ ನಾವು ವಿಧಾನಸೌಧದಲ್ಲಿ ಮತ್ತು ಲೋಕಸಭೆಯಲ್ಲಿ ಕೂತ್ಕೊಂಡು. ಈ ಹಂತದಲ್ಲಿ ಪ್ರತಿಶತ 50% ಅಂತ ನಾವು ಹೇಳ್ತೀವಿ. ಸೊ ಮಹಿಳೆ ಬಂದರೆ ಉತ್ತಮ, ನಾನು ಹೇಳಿದ್ನಲ್ಲ, ಸಮಾಜ ನಿರ್ಮಾಣಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬಹುದು. ಪ್ರಾಮಾಣಿಕತೆಯ ಪ್ರಯತ್ನ ಏನಿದೆಯಲ್ಲ ರಾಜಕಾರಣದಲ್ಲಿ, ಅದು ಮಹಿಳೆಯರಿಂದ ಆಗತ್ತೆ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ. ಯಾಕಂತಂದರೆ ಮಹಿಳೆಯರು, ನಾನು ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ, ಮಹಿಳೆಯರು ನಾವು ಹೃದಯದಿಂದ ವಿಚಾರ ಮಾಡ್ತೀವಿ. ನಮಗೆ ಅದಕ್ಕೆ ಕರುಣಾಮಯಿಗಳು ಅಂತ ಹೇಳ್ತಾರೆ. ನಾವು ಇವ್ರನ್ನ ನಾನು ಹೋಲಿಕೆ ಮಾಡಲ್ಲ. ಆದರೆ ಮಹಿಳೆ ಸುಳ್ಳು ಹೇಳಬೇಕು ಅಂತಂದರೆ ಎಲ್ಲೋ ಒಂಥರ ನಾಚಿಕೆ ಆಗುತ್ತೆ. ಕೊಟ್ಟ ಮಾತನ್ನು ನಡೆಸಲೇಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಮಹಿಳೆಯಲ್ಲಿರುತ್ತೆ. ಬರೀ ನನ್ನ ಹತ್ರ ಅಂತಲ್ಲ, ಎಲ್ಲ ಮಹಿಳೆಯರಿಗೆ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸೊ ಮಹಿಳೆ ಕೈಯಲ್ಲಿ ಅಧಿಕಾರ ಬಂದರೆ, ಮಹಿಳೆ ಕೈಯಲ್ಲಿ ಪಾವರ್ ಬಂದರೆ, ಮಹಿಳೆ ಕೈಯಲ್ಲಿ ಪೆನ್ ಬಂದರೆ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡುವಂಥ ಕೆಲಸಗಳಾಗ್ತವೆ. ಆದರೆ ಒಂದು ಆರೋಪ ಇದೆ, ಮಹಿಳೆಯರಿಗೂ ಅವಕಾಶ ಸಿಕ್ಕಿದ್ರು ಅಥವಾ ಅವರಿಗೆ ಅಧಿಕಾರ ಇದ್ದರೂ ಕೂಡ ಅವರ ಹಿಂದೆ ಪುರುಷರೇ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರವನ್ನು, ಆಡಳಿತವನ್ನು ನಡೆಸೋದು ಪುರುಷರೇ ಆಗಿರ್ತಾರೆ ಅನ್ನುವಂಥದ್ದು ಅನೇಕ ಕೆಲವು ನಿದರ್ಶನಗಳನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾದರೆ ಅದನ್ನು ತೊಡೆದು ಹಾಕುವ ಬಗೆ ಹೇಗೆ? ನೋಡಿ, ಕೆಲವು ಪರ್ಸೆಂಟೇಜ್ ಆ ರೀತಿ ಇದೆ. ಎಲ್ಲ ಮಹಿಳೆಯರು ಹಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಅನಕ್ಷರತ ಮಹಿಳೆಯರು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ. ಅವರು ಹೇಳುವಂಥ ರೂಲ್ಸ್ಗೆ, ಅವರು ತಿಳ್ಕೊಂಡಿರುವಂಥ ವಿಚಾರಗಳಿಗೆ ನಮ್ಮ ಹತ್ರ ಬರ್ತಾರೆ, ಈ ಕೆಲಸ ಆ ಕೆಲಸ ಅಂತ. ಇತ್ತೀಚಿನ ದಿನದಲ್ಲಿ ರಾಜಕೀಯದಲ್ಲಿ ಮಹಿಳೆ ಬಹಳ ಇಂಟ್ರೆಸ್ಟ್ ಇದ್ದಾರೆ. ಮಹಿಳೆಯ ಹೆಸರಿನಲ್ಲಿ ಗಂಡ ನಡೆಸ್ತಾನೆ, ಬೇರೆಯವ್ರು ನಡೆಸ್ತಾರೆ, ಅದು ಆ ರೀತಿಯೂ ಇದೆ. ಅದಕ್ಕೆ ನಾನು ಮೊದಲು ಹೇಳಿದ್ದು, ಮಹಿಳೆ ರಾಜಕಾರಣಕ್ಕೆ ಬರಬೇಕಾದ್ರೆ ಇಂಟ್ರೆಸ್ಟ್ ಇದ್ದರೆ ಬರಬೇಕು, ಯಾರದೇ ಒತ್ತಾಯದ ಮೇಲೆ ಬರಬಾರ್ದು, ಮೀಸಲಾತಿ ಇದೆ ಅಂತ ಬರಬಾರ್ದು. ಮಹಿಳೆಗೆ ಸ್ವಂತವಾಗಿ ನಾನು ರಾಜಕಾರಣಕ್ಕೆ ಹೋಗಬೇಕು, ನಾನು ಲೀಡ್ರ್ ಆಗಬೇಕು, ಅಥವಾ ಲೀಡ್ರ್ ಅನ್ನೋದಕ್ಕಿಂತ ಇತ್ತೀಚಿನ ಪ್ರಸ್ತುತ ಕಾಲದಲ್ಲಿ ನಾನು ಜನರ ಸೇವಕಿ ಆಗಬೇಕು ಅಂತಂದರೆ ನಮಗೆ ಸ್ವಂತ ಇಂಟ್ರೆಸ್ಟ್ ಬೇಕು. ಆ ಪರ್ಸೆಂಟೇಜ್ ಕೂಡ ಇದೆ. ಆದರೆ ಬರ್ತಾ ಬರ್ತಾ ಮಹಿಳೆ ಸುಧಾರಿಸ್ಕೊಳ್ತಾ ಇದ್ದಾಳೆ. ಇನ್ನೊಂದು 5-10 ವರ್ಷದಲ್ಲಿ ಸ್ವಂತ ಶಕ್ತಿಯ ಮೇಲೆ ರಾಜಕಾರಣ ಮಾಡ್ತಾಳೆ. ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಣಂತಿಯರಿಗೆ ಪುಷ್ಟಿ ಪೌಡರ್ ವಿಚಾರದಲ್ಲಿ, ಬಾಣಂತಿಯರಿಗೆ ಆಗಿರ್ಬೋದು, ಗರ್ಭಿಣಿಯರಿಗೆ ಕೊಡುವಂತಹ ಈ ಪುಷ್ಟಿ ಆಹಾರ 90% ಅದನ್ನು ಉಪಯೋಗ ಮಾಡೋದಿಲ್ಲ ಅನ್ನುವಂಥ ಮಾತುಗಳಿದೆ. ಜೊತೆಗೆ ಅದರಲ್ಲಿ ಗುಣಮಟ್ಟ ಚೆನ್ನಾಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಅದರ ಸರಿ ಆಗೋದು ಯಾವಾಗ? ನೋಡಿ, ಸುಧಾರಣೆ ಆಗಬೇಕಾಗಿದೆ. ಒಂದು ನಿಮಿಷ. ನಾನು ಮಂತ್ರಿ ಆದಮೇಲೆ ಸುಮಾರು ಈ ಪುಷ್ಟಿ ಪೌಡರನ್ನು ತಯಾರು ಮಾಡ್ತಾ ಇರುವಂಥ ಘಟಕಗಳಿಗೆ MSPTC ಅಂತ ಹೇಳ್ತೀವಿ, 137 ಘಟಕಗಳು ಸರ್ಕಾರನೇ ಅನುದಾನವನ್ನು ಕೊಟ್ಟು ಈ ಘಟಕಗಳನ್ನು, ಅಂದರೆ ಒಂದು ಕೈಗಾರಿಕೆಯನ್ನು ತಯಾರಿ ಮಾಡಿಕೊಟ್ಟು 137 ಉದ್ಯಮಿಗಳನ್ನು ಮಹಿಳಾ ಸ್ತ್ರೀಶಕ್ತಿ ಗುಂಪುಗಳಿಗೆ ನಡೆಸಲಿಕ್ಕೆ ನಾವು ಕೊಟ್ಟಿದ್ದೀವಿ. ನಾನೇ ಹೋಗಿ ಒಂದು 4 MSPTCಗಳನ್ನು ನಾನು ಸರ್ಪ್ರೈಸ್ ಆಗಿ ಹೋಗಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಶಾಕ್ ಆದೆ. ಅಲ್ಲಿ ಇರುವಂಥ ಆಹಾರ, ಅಲ್ಲಿರುವಂಥ ಕಾಳು ಕಡಿಗಳು, ಅಥವಾ ಸ್ವಚ್ಛತೆ ಇರ್ಬೋದು, ಅಥವಾ ಮಷಿನ್ ಇರ್ಬೋದು, ಅಥವಾ ಯಾವ ರೀತಿ ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ, ತಯಾರಿಕಾ ಘಟಕ, ಒಂದು ಹೈಜೀನ್ ಆಗಲಿ ಅಥವಾ ಒಂದು ಕ್ಲೀನ್ ಆಗಲಿ, ಆ ರೀತಿ ನಾನೇ ಶಾಕ್ ಆಗಿದ್ದೀನಿ. ಸೊ ಬಹಳಷ್ಟು ಹತ್ತಿರದಲ್ಲಿನೇ ಇನ್ನೇನು ಶುರು ಮಾಡಿದ್ದೀವಿ ಅದನ್ನೆಲ್ಲ ಸುಧಾರಿಸ್ಲಿಕ್ಕೆ. ಯಾಕಂದರೆ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಅಂತ ಹೇಳ್ತೀವಿ, ರಾಷ್ಟ್ರ ನಿರ್ಮಾಣ ಮಾಡ್ತಾರೆ ಮುಂದೆ ನಮ್ಮ ಭವಿಷ್ಯ ಅಂತ ಹೇಳ್ತೀವಿ. ಪುಷ್ಟಿ ಈ ಯೋಜನೆಯ ಮೂಲ ಉದ್ದೇಶ ಸ್ವಚ್ಛ ಭಾರತ. ನಾವೇನು ಹೇಳ್ತೀವಿ, ಆರೋಗ್ಯವಂತ ಮಗು. ಆರೋಗ್ಯವಂತ ಮಗುನ ಕೊಟ್ಟರೆ ತಾನೇ ತಲೆಗೆ 4 ಅಕ್ಷರ ಹೋಗೋದು. ಆರೋಗ್ಯವಂತ ಮಗುನ ಕೊಟ್ಟರೆ ತಾನೇ ಸಮೃದ್ಧಿ ಹೊಂದಿದಂಥ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗೋದು. ಸೊ ನಾವು 3 ವರ್ಷದ ಮಕ್ಕಳಿಗೆ, ಯಾರ ಮಕ್ಕಳು ಬರ್ತಾರೆ ಅಂಗನವಾಡಿಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮಕ್ಕಳು ಬರ್ತಾರಾ? ಯಾರ ಮಕ್ಕಳು ಬರ್ತಾರೆ? ಅಂಥ ಮಕ್ಕಳಿಗೆ ನಿಮಗೆ ಗೊತ್ತು, ಕೂಲಿ ಮಾಡೋರು, ಹಿಂದುಳಿದಂಥವರು, ಬಡವರ ಮಕ್ಕಳು ಅಲ್ವಾ, ಬಡವ್ರ ಮಕ್ಕಳು ಬರ್ತಾರೆ. ಸೊ ಆ ಮಕ್ಕಳಿಗೆ ನಾವು ಅಂಥ ಆಹಾರವನ್ನು ಕೊಟ್ಟರೆ ಆ ಒಂದು ಪುಷ್ಟಿ ಯೋಜನೆಯ ಉದ್ದೇಶನೇ ಹಾಳಾಗುತ್ತೆ.
ಜೊತೆಯಲ್ಲಿ ನಾನು ಒಬ್ಬ ತಾಯಿಯಾಗಿ ಕರೆಕ್ಟ್ ಮೊದಲನೇದಾಗಿ ಆ ಮಕ್ಕಳು ಕೂಡ ನಮ್ಮ ಮಕ್ಕಳು ಅನ್ನುವಂಥ ಒಂದು ಹೊತ್ತಿನಲ್ಲಿ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಅಂತ ಬದಲಾವಣೆಯನ್ನು ಮಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ಚಾಲನೆ ಆಗುತ್ತೆ. ಎಸ್, ಆ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ತೀವಿ. ಯಾಕಂದರೆ ನೀವೇ ಹೇಳಿದ ಹಾಗೆ ಅಲ್ಲಿ ಬರುವವರು ಯಾರು ಅನ್ನೋದು ಗೊತ್ತಿದ್ದಂಥ ಸಂದರ್ಭದಲ್ಲೂ ಈ ಥರದ ಒಂದು ಗುಣಮಟ್ಟದ ಆಹಾರ ಸಿಗಬೇಕು. ಅಲ್ಲಿ ಬೇರೆ ಯಾವುದೇ ರೀತಿಯ ಕಲಬೆರಕೆ ಆಗಿರ್ಬೋದು ಅಥವಾ ಗುಣಮಟ್ಟ ಇಲ್ಲದೆ ಆಹಾರ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದು ಆ ನಿರೀಕ್ಷೆಯನ್ನು ಕೂಡ ನಾವು ಇಟ್ಕೊಳ್ತಾ ಇದ್ದೇವೆ. ಸರಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ. ಇನ್ನು ಸ್ಫೂರ್ತಿಯವರಿಗೆ ನನ್ನ ಪ್ರಶ್ನೆ. ಸ್ಫೂರ್ತಿಯವರ ಒಬ್ಬ ನಟಿಯಾಗಿ ಕೂಡ ನಾನು ನಿಮಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಸ್ವಾವಲಂಬನೆ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಈಗ ನಾವು ನೋಡ್ತಾ ಹೋದರೆ ಮಹಿಳೆಯರು, ಆಗಲೇ ಲಕ್ಷ್ಮೀ ಮೇಡಮ್ ಕೂಡ ಹೇಳಿದರು, ಅಂದರೆ ಪುರುಷ ಪ್ರಧಾನ ಸಮಾಜ ಇಲ್ಲಿ ಅಂತ ಹೇಳಿ. ಪುರುಷ ಪ್ರಧಾನ ಸಮಾಜದಲ್ಲಿ ನಾವೀಗ ಸಿನಿಮಾ ರಂಗದಲ್ಲೂ ಕೂಡ ನೋಡಿದ್ರೆ ಸರಿಯಾಗಿ ನಮಗೆ ಅನೇಕರು ಕಾಣೋದಕ್ಕೆ ಸಿಗೋದಿಲ್ಲ. ಒಬ್ಬ ನಿರ್ದೇಶಕಿಯರಾಗಿ ಅಥವಾ ಒಬ್ಬ ಹೀರೋಯಿನ್ ಆಗಿ ಅವರಿಗೆ ತನ್ನದೇ ಆದಂತಹ ಪ್ರಾಧಾನ್ಯತೆ ಕೊಟ್ಟಂಥ ಸಂದರ್ಭದಲ್ಲಿ ಅದು ಬೇರೆಯದ್ದೇ ವಿಚಾರಗಳನ್ನು ಆಗೋದನ್ನು ಕೂಡ ನಾವು ನೋಡ್ತೀವಿ. ಹಾಗಾದರೆ ಈ ಕ್ಷೇತ್ರಗಳಲ್ಲಿ ಬದಲಾವಣೆ ಹೇಗೆ? ಬದಲಾಗ್ತಾ ಇದೆ, ಖಂಡಿತ ಬದಲಾವಣೆ ಬಂದಿದೆ. ಯಾಕಂತಂದರೆ ಬಹುಶಃ ನಾನು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ 8 ವರ್ಷ ಆಗಿದೆ ನಾನು ಬಿಟ್ಟು. ಬಟ್ ಮಾತಾಡೋದಕ್ಕೆ ಏನಿದೆ ಅಂತಂದರೆ, ನಾನು ಯಾವಾಗ ಅಲ್ಲಿದ್ದೆ ಅಂದರೆ ಇಂಡಸ್ಟ್ರಿಲಿದ್ದಾಗ ಕೂಡ ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು. ಅಂದರೆ ನಾನು 16 ವರ್ಷಕ್ಕೆ ಫಸ್ಟ್ ಸಿನಿಮಾ ಮಾಡಿದ್ದು ಜಾಲಿಡೇಸ್. ಸುಮಾರು 7-8 ವರ್ಷ ಸಿನಿಮಾ ಇಂಡಸ್ಟ್ರಿಲಿದ್ದೆ. ಆಗಿಂತ ಈಗ ಆಪರ್ಚುನಿಟೀಸ್ ತುಂಬಾ ಜಾಸ್ತಿ ಇದೆ. ಯಾಕಂತಂದರೆ ಅವಾಗಿದ್ದಿದ್ದು ಒಂದು ಚಾನಲ್ಲು, ಇವಾಗ ಸಾಕಷ್ಟು ಚಾನಲ್ಸು. ಆವಾಗ ಒಂದು ಸಿನಿಮಾ ಆಪರ್ಚುನಿಟಿ ಇದ್ದರೆ ಇವಾಗ ಸಾಕಷ್ಟು ಸಿನಿಮಾ ಆಪರ್ಚುನಿಟೀಸ್ ಇದೆ. ಅದೇ ರೀತಿ ನಾನು ನಟಿಯ ಜೊತೆಗೆ ಈಗ ಕರ್ನಾಟಕ ವಿಮೆನ್ ಅಚೀವರ್ಸ್ ಅವಾರ್ಡ್ಸ್ ಅನ್ನೋ ಒಂದು ಸಂಸ್ಥೆ ಕೂಡ ಇದೆ, ಇಂಡಿಯನ್ ವಿಮೆನ್ ಅಚೀವರ್ಸ್ ಅವಾರ್ಡ್ಸ್ ಅಂತ ಸಂಸ್ಥೆ ಕೂಡ ಇದೆ. ನಾನೀಗ ಬರ್ತಿರೋದು ಅದೊಂದು ಜೂರಿ ಮೀಟ್ ಮುಗಿಸ್ಕೊಂಡು. ಈ ಒಂದು ಜರ್ನಿ, 5 ವರ್ಷದ ಜರ್ನಿಲಿ ಸುಮಾರು ನಾನು 15,000 ಮಹಿಳಾ ಸಾಧಕಿಯರನ್ನ ಪರ್ಸ್ನಲ್ ಆಗಿ ಮಾತಾಡ್ಸಿದ್ದೀನಿ, ಭೇಟಿ ಮಾಡಿದ್ದೀನಿ, ಅವ್ರ ಜೊತೆ ಸಮಯವನ್ನು ಕಳೆದಿದ್ದೀನಿ. ಯಾವುದೇ ಇಂಡಸ್ಟ್ರೀಲಿ ವಿಮೆನ್ ಅಚೀವರ್ಸ್ಗೆ ಅಥವಾ ಮಹಿಳಾ ಸಾಧಕಿಯರಿಗೆ ಕಡಿಮೆ ಇಲ್ಲ. ಬಟ್ ಸಿನಿಮಾದಲ್ಲಿ ಸಿಗುವಂತಹ ಪ್ರಾಮುಖ್ಯತೆ ಅಥವಾ ಹೈಲೈಟ್ ಏನಿದೆ ಅದು ಬೇರೆಯವ್ರಿಗೆ ಸಿಗ್ತಾ ಇಲ್ಲ. ಸಿನಿಮಾ ಇಂಡಸ್ಟ್ರಿಲೂ ಕೂಡ ಇವತ್ತು ಸಿನಿಮ್ಯಾಟೋಗ್ರಫರ್ ಇದ್ದಾರೆ, ಲೇಖಕಿ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಬಟ್ ಅವ್ರನ್ನ ಫ್ರಂಟಿಗೆ ಬರ್ತಾ ಇಲ್ಲ. ಯಾಕಂತಂದರೆ ಬಿಕಾಸ್ ಆಫ್ ದ ಡಾಮಿನೆನ್ಸ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ದ ಪರ್ಸೆಂಟೇಜ್ ಆಫ್ ಮೆನ್ ಇನ್ ದ ಇಂಡಸ್ಟ್ರಿ. ಇದು 90% ಆದರೆ ಅದು 10%. ಅದ್ರ ಜೊತೆಗೆ ಮಹಿಳೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಂತಂದರೆ ಒಂದು ವ್ಯಕ್ತಿ ಅಥವಾ ಒಂದು ಗಂಡು, ಆ ವ್ಯಕ್ತಿ ಮಾತ್ರ, ಆ ವ್ಯಕ್ತಿತ್ವ ಮಾತ್ರ ಇರುತ್ತೆ. ಬಟ್ ಮಹಿಳೆಗೆ ತಾನು ಆ ರೋಲ್ ಅಂದರೆ ಒಂದು ನಟಿಯಾಗಿ, ಒಂದು ಮಗಳಾಗಿ, ಒಂದು ಸೊಸೆಯಾಗಿ, ಒಂದು ತಾಯಿಯಾಗಿ, ಒಂದು ತಂಗಿಯಾಗಿ ಸಾಕಷ್ಟು ಪಾತ್ರಗಳನ್ನು ವಹಿಸ್ತಾ ಇರ್ತಾಳೆ. ಆ್ಯಂಡ್ ಎಲ್ಲ ಪಾತ್ರ ಕೂಡ ಬಹಳ ಜವಾಬ್ದಾರಿಯುತ ಪಾತ್ರ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾ ಮುನ್ನುಗ್ತೀನಿ ಅಂದಾಗ ಮನೆಯಲ್ಲೇ ಫಸ್ಟ್ 6 ಗಂಟೆ ಆದಮೇಲೆ ಬರಬೇಡ, ನೀನು 6 ಗಂಟೆಗೆ ಮನೇಲಿ ಇರಬೇಕು, ಬೇರೆ ವಿಷಯ ತಗೊಳ್ಳೇಬೇಡಿ. ನಾನು ಟ್ರೈನಿಂಗ್ ಮಾಡ್ತಾ ಇರ್ತೀನಿ, ಅದು ಎಂಥ ಸೀರಿಯಸ್ ಟ್ರೈನಿಂಗ್ ಆಗಿರುತ್ತೆ. ಕೊನೆಯ ದಿವಸ 6ನೇ ದಿವಸ 6 ಗಂಟೆಗೆ ಟ್ರೈನಿಂಗ್ ಮುಗಿಸಿ ಸರ್ಟಿಫಿಕೇಷನ್. ಇದು ನಾನು ರೂರಲ್ ವಿಮೆನ್ ಬಗ್ಗೆ ಮಾತಾಡ್ತಾ ಇಲ್ಲ, ಹಳ್ಳಿ ಹೆಣ್ಮಕ್ಳ ಬಗ್ಗೆ ನಮ್ಮ ಬೆಂಗಳೂರಿನ ಹುಡುಗಿರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಂದು ಡಾಮಿನೆನ್ಸ್ ಹುಡುಗಿರಿಗೆ ಟ್ರೈನಿಂಗ್ ಕೊಡೋದ್ರಿಂದ 6 ಗಂಟೆ ಆಗಿದ ತಕ್ಷಣ ಅವತ್ತು ಒಂದು ದಿವಸ ಅರ್ಧ ಗಂಟೆ ಲೇಟ್ ಆದರೆ ಗಾಬರಿ ಆಗಿ ಕೈ ನಡ್ಕ ಬಂದಿರೋದು ನಾನು 1-2 ವಿಷಯ ನೋಡ್ತಿಲ್ಲ, ಸಾಕಷ್ಟು ನೋಡಿದ್ದೀನಿ. ಕೈ ನಡ್ಕ ಬಂದಿರುತ್ತೆ. ಅದು ಯಾವುದೋ ಒಂದು ಕ್ಲಬ್ಗೆ ಹೋಗಿಲ್ಲ ಅಥವಾ ಯಾವುದೋ ಒಂದು ಫ್ರೆಂಡ್ಸ್ ಜೊತೆ ಆಚೆ ಹೋಗಿಲ್ಲ, ಒಂದು ಓದೋದಕ್ಕೆ ಬಂದಿರೋ ಒಂದು ಜಾಗದಿಂದ 6 ಗಂಟೆಗೆ ನಾನು ಮನೆಗೆ ಹೋಗ್ಬಿಡ್ಬೇಕಿಲ್ಲ ಬೈತಾರೆ. ಇದು ಈಗಲೂ ಕೂಡ ಇದೆ, ನಾಟ್ ಜಸ್ಟ್ ರೂರಲ್, ಈವನ್ ಇನ್ ಸಿಟೀಸ್. ಇದನ್ನು ಮೀರಿ ಯಾವತ್ತೂ ಒಂದು ಹೆಣ್ಮಗಳು ಧೈರ್ಯವಾಗಿ ಮುನ್ನುಗ್ಗಿ ನಾನು ಕೂಡ ಎಲ್ಲ ಒಂದು ಕ್ಷೇತ್ರದಲ್ಲೂ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಯಾವಾಗ ಬರುತ್ತಲ್ಲ ಮೇಡಮ್, ನಾನು ಹೇಳ್ತೀನಲ್ಲ ಕನ್ನಡ ಇಂಡಸ್ಟ್ರಿ ಹಾಗೆ ಇಂಡಸ್ಟ್ರಿ ಹಿಂಗೆ ಹಂಗೆ ಟ್ರೀಟ್ ಮಾಡ್ತಾರೆ. ಸತ್ಯವಾಗ್ಲೂ ಹೇಳ್ತೀನಿ, 8 ವರ್ಷ ಸಿನಿಮಾ ಇಂಡಸ್ಟ್ರಿಲಿದ್ದೀನಿ, ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಿಮ್ಮ ನಡತೆ ಬಗ್ಗೆ. ನೀವು ಹೇಗೆ ಬೇರೆ ಒಬ್ಬರ ಜೊತೆ ಬಿಹೇವ್ ಮಾಡ್ತಿರೋ, ನಿಮ್ಮ ವ್ಯಕ್ತಿತ್ವನ ಯಾವ ರೀತಿ ಕಾಪಾಡ್ಕೋತಿರೋ, ನಿಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ದೃಢತೆಯಿಂದ ಇಟ್ಕೋತಿರೋ, ಯಾವ ರೀತಿ ನೀವು ಒಂದು ಗಂಡಸಿನ ಮುಂದೆ ನಿಂತ್ಕೊಂಡು ಮಾತಾಡ್ತಿರೋ, ಅದೇ ರಿಯಾಕ್ಷನ್ ವಾಪಸ್ ಬರುತ್ತೆ. ಒಂದು ಹೆಣ್ಣಿನ ನಡತೆ, ಒಂದು ವ್ಯಕ್ತಿತ್ವ ಅವಳ ಕೈಯಲ್ಲಿರುತ್ತೆ. ಇಫ್ ಶಿ ಈಸ್ ಸ್ಟ್ರಾಂಗ್ ಎನಫ್ ಟು ಹ್ಯಾಂಡಲ್, ಶಿ ಕ್ಯಾನ್ ಗೋ ಎನಿವೇರ್.
ನನಗೆ ಯಾವುದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅದು ಐ ಫೀಲ್ ಬಿಕಾಸ್ ಆಫ್ ಮೈ ಚೈಲ್ಡ್ಹುಡ್, ಬಿಕಾಸ್ ಆಫ್ ಮೈ ಅಪ್ಬ್ರಿಂಗಿಂಗ್ ನಾನು ಸ್ಟ್ರಾಂಗ್ ಆಗಿದ್ದೆ, ನನಗೆ ಯಾವುದೇ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಮುನ್ನುಗ್ಗಕ್ಕೆ ಸಾಧ್ಯ ಇದೆ. ನೀವು ಯಾವತ್ತು ನಿಮ್ಮನ್ನು ಗೌರವಿತವಾಗಿ ಅಥವಾ ಬಹಳ ನಿಮಗೆ ನೀವು ಗೌರವ ಕೊಟ್ಕೊಂಡು ಯಾವುದೇ ಇಂಡಸ್ಟ್ರಿಯಲ್ಲಿ ಬದುಕ್ತಿರೋ ಅಷ್ಟೇ ಗೌರವ ನಿಮಗೆ ಎಲ್ಲ ಇಂಡಸ್ಟ್ರಿಲೂ ಸಿಗುತ್ತೆ. ಸೊ ಇದೊಂದನ್ನು ಫಾಲೋ ಮಾಡ್ಕೊಂಬಂದರೆ ಐ ಥಿಂಕ್ ಯು ಕ್ಯಾನ್ ಮೂವ್ ಇನ್ ಎನಿ ಇಂಡಸ್ಟ್ರಿ. ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದೇ ಪ್ರಶ್ನೆನ ಇಟ್ಕೊಂಡು ಮನ್ನಣೆ ಅನ್ನುವಂತಹ ವಿಚಾರ ಬಂದಾಗ, ಈಗ ನಾವು ನಮ್ಮ ಟಾಪಿಕ್ಗೆ ಕರುನಾಡಿನ ನಿರ್ಮಾಣದಲ್ಲಿ ಕನ್ನಡತಿ ಅಂತ ಹೇಳಿ, ಆ ರೀತಿಯಂತಹ ಸಾಧನೆ ಮಾಡಿದಂತಹ ಸಾಧಕಿಯರಿಗೆ ಮನ್ನಣೆ ಸಿಕ್ಕಿದೆ ಅಂತ ಅನಿಸುತ್ತಾ, ಅಥವಾ ಅವಕಾಶ ಸಿಕ್ಕಿದೆ ಅದನ್ನು ಉಪಯೋಗ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಚಾಲೆಂಜಸನ್ನು ಎದುರಿಸಿದ್ರು ಅವರಿಗೆ ಆ ಗೌರವ ಸಂದಿದೆ ಅಂತ ಅನಿಸುತ್ತಾ? ಕರ್ನಾಟಕ ರಾಜ್ಯ ನಿರ್ಮಾಣದಲ್ಲಿ ಮೊದಲಿಂದ ತಗೊಳ್ಳೋಣ, ನಾವು ಈ ವರ್ಷ ಸುವರ್ಣ ಸಂಭ್ರಮ 50 ವರ್ಷ ಕರ್ನಾಟಕದ ನಾಮಕರಣ ಆಗಿ 50 ವರ್ಷ ಸುವರ್ಣ ಈ ಕರ್ನಾಟಕ ಚಳವಳಿ ಇತ್ತಲ್ಲ, ಕನ್ನಡ ಚಳವಳಿ ಇತ್ತಲ್ಲ, ಕರ್ನಾಟಕ ರಾಜ್ಯವನ್ನು ಮಾಡಲಿಕ್ಕೆ ನಾನು ಮೊನ್ನೆ ತಾನೇ ಹಾಗೆ ನೋಡ್ತಾ ಹೋಗ್ತಾ ಇದ್ದೆ, ಬುಕ್ಗಳನ್ನ ಓದ್ತಾ ಇದ್ದೆ. ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿತ್ತು. ಏನು ಭಾರತ ದೇಶಕ್ಕೆ ಸ್ವತಂತ್ರ ಚಳವಳಿ ಯಾವ ರೀತಿ ಇತ್ತು, ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಿಳೆಯರ ಪಾತ್ರ ಯಾವ ರೀತಿ ಇತ್ತು, ಅದೇ ರೀತಿ ಕರ್ನಾಟಕ ಚಳವಳಿಯಲ್ಲೂ ಕೂಡ ಮಹಿಳೆಯರ ಪಾತ್ರ ಅತಿ ಮುಖ್ಯವಾಗಿತ್ತು. ಆದರೆ ಅದು ಎಲ್ಲೋ ಒಂಥರ ಮರೆಯಾಗ್ತಾ ಇದೆ, ಜಾಸ್ತಿ ಅಷ್ಟೊಂದು ಪ್ರಚಾರ ಸಿಕ್ಕಲಿಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ಅಥವಾ ಮಹಿಳೆಯರಿಗೆ. ಆದರೆ ಈ ನಿರ್ಮಾಣ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಕರ್ನಾಟಕದ ನಿರ್ಮಾಣಕ್ಕೆ ಬಹಳ ಜನರ ಕೊಡುಗೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಹಿಡ್ಕೊಂಡು ಗಂಗೂಬಾಯಿ ಹಾನಗಲ್ ಅವ್ರನ್ನ ಹಿಡ್ಕೊಂಡು ಇತ್ತೀಚಿನ ಪ್ರತಿಯೊಬ್ಬರು ಸಾಧಕಿಯರು ಬಹಳಷ್ಟು ಜನ ಇದ್ದಾರೆ. ಸೊ ಕರ್ನಾಟಕ ರಾಜ್ಯದ ನಿರ್ಮಾಣದಲ್ಲಿ ಮಹಿಳೆಯರಿಗೆ ಸನ್ಮಾನ ಅಂದರೆ ಅವ್ರಿಗೆ ಸಿಗಬೇಕಾಗಿರುವಂಥ ಸನ್ಮಾನದ ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ಸಿಗ್ತಾ ಇದೆ, ಮನ್ನಣೆ ಸಿಗ್ತಾ ಇದೆ, ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಆ ಕೊರಗು ನನಗೂ ಇದೆ. ಎಸ್, ಆ ಕೊರಗು ನನಗೂ ಇದೆ. ಅದು ಬಹಳಷ್ಟು ಬೇಗ ಅದು ಸರಿ ಆಗುತ್ತೆ ಅಂತ ನನ್ನ ಒಂದು ಆಶಾಭಾವನೆ. ಓಕೆ, ನಿಮಗೆ ಮಾದರಿ ಯಾರು ಅಂತ ಹೇಳಿ, ನಿಮಗೆ ಪ್ರೇರಣೆ ಯಾರು? ಪ್ರೇರಕರು ಒಬ್ಬರು ಇಬ್ಬರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಇಂದಿರಾ ಗಾಂಧೀಜಿಯವ್ರನ್ನ ಬಹಳಷ್ಟು ನನಗೆ ಮಾದರಿ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಒಬ್ಬ ಮಗಳಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ದೇಶದ ಪ್ರಧಾನಿಯಾಗಿ ಯಾವ ರೀತಿ ಅವರು ನಡ್ಕೊಂಡ್ರು, ಸ್ವತಂತ್ರದ ಹೋರಾಟದಿಂದ ಭಾರತದ ದೇಶದ ಒಂದು ಉಕ್ಕಿನ ಮಹಿಳೆ, ಒಬ್ಬ ಮಹಿಳೆಗೆ ಆದರ್ಶ ಯಾರನ್ನಾದರೂ ನಾವು ನೋಡಬೇಕು ಅಂತಂದರೆ ಈ ದೇಶಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟಂಥವ್ರು. ಸೊ ನನಗೆ ಆದರ್ಶ ಇಂದಿರಾ ಗಾಂಧೀಜಿಯವರು ಅಂತ ಹೇಳ್ತೀನಿ. ಎಸ್, ಇನ್ನು ಅಮಿತಾ ಪ್ರಶಾಂತ್ ಅವರಿಗೆ ನಿಮಗೆ ಯಾರು ಪ್ರೇರಕರು ಈ ರೀತಿಯಾದಂತಹ ಒಂದು ಸಾಧನೆ ಮಾಡೋದಕ್ಕೆ? ಹಾಗೆಯೇ ಈಗಾಗಲೇ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದಂತಹ ಪ್ರಶ್ನೆ, ನಾವು ಮಾಡಿದಂತಹ ಸಾಧನೆಗಳಿಗೆ, ಕೊಡುಗೆಗಳಿಗೆ, ನಮ್ಮ ಕನ್ನಡತಿಯರು ಮಾಡಿದಂತಹ ಸಾಧನೆಗೆ ಮನ್ನಣೆ ಗೌರವ ಸಿಕ್ಕಿದೆ, ಸಿಕ್ಕಿಲ್ಲ ಅನ್ನೋದಾದರೆ ಯಾವ ರೀತಿಯಾಗಿ ಸಿಗಬೇಕು ಅಂತ? ನನ್ನ ಪ್ರೇರಣೆ ಅಫ್ಕೋರ್ಸ್ ಆ್ಯಕ್ಚುಲಿ ಅಬ್ದುಲ್ ಕಲಾಂ ಜಿ ಅವರು. ಐ ರಿಯಲಿ ಲೈಕ್ ಹಿಸ್ ವಿಷನ್. ಅವ್ರು ಹೇಳ್ತಾರೆ ಮಕ್ಕಳೇ ನಮ್ಮ ಭವಿಷ್ಯ ಅಂತ. ಸೊ ನನಗೆ ಐ ಥಿಂಕ್ ಹೀ ಈಸ್ ಮೈ ಇನ್ಸ್ಪಿರೇಷನ್. ಅಫ್ಕೋರ್ಸ್ ಈಸ್ ನಾಟ್ ಇದು ವಿತ್ ಲೇಡೀಸ್ ಮೈ ಇನ್ಸ್ಪಿರೇಷನ್ ಇಸ್ ಆಲ್ವೇಸ್ ಬೀನ್ ಮೇಡಮ್ ಮಾಂಟೆಸರಿ ಅಂತ. ಶಿ ವಾಸ್ ಅನ್ ಇಟಾಲಿಯನ್ ಲೇಡಿ ಹೂ ಆ್ಯಕ್ಚುಲಿ ತುಂಬ ರಿಸರ್ಚ್ ಮಾಡೋದು. ಇದು 150 ವರ್ಷದಿಂದೆ ಮೆಥಡಾಲಜಿ ಇದು. ಮಕ್ಕಳ ಬಗ್ಗೆ ಯಾವ ರೀತಿ ಆಟದಲ್ಲೇ ಅವ್ರಿಗೆ ಪಾಠ ಹೇಳ್ಕೊಡ್ಬೋದು ಅಂತ. ಸೊ ಅದು ಇವಾಗ್ಲೂ ನಾವು ವಿ ಆರ್ ಆ್ಯಕ್ಚುಲಿ ಇದು ಗೌರ್ಮೆಂಟ್ ಅಂಗನವಾಡಿನಲ್ಲಿ ಹಾಕ್ತಾ ಇದ್ದೀವಿ ಆ ಪ್ರೋಗ್ರಾಮ್ನ. ಮಕ್ಕಳು ಕನ್ನಡ, ಮ್ಯಾಥ್ ಎಲ್ಲ ಈಸಿಯಾಗಿ ಕಲಿತಾರೆ. ಸೊ ಅದನ್ನು ಮಾಡ್ತಾ ಇದ್ದೀವಿ. ನನ್ನ ಒಂದು ಎಲ್ಲರ ಕುತೂಹಲದ ಪ್ರಶ್ನೆನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈಗ ಕೇಳಲೇಬೇಕು. ಬಹಳ ಮಹತ್ವಾಕಾಂಕ್ಷಿ ನೀವು, ದೂರದೃಷ್ಟಿಯನ್ನು ಹೊಂದಿರುವಂಥವ್ರು ನೀವು. ನಮ್ಮ ಕರ್ನಾಟಕದಲ್ಲಂತೂ ಮಹಿಳಾ ಮುಖ್ಯಮಂತ್ರಿಗಳನ್ನು ನಾವು ನೋಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೂಲಕ ನೋಡಬಹುದಾ, ನಿರೀಕ್ಷೆಯನ್ನು ಇಟ್ಕೊಳ್ಬಹುದಾ? ಹೇಗೆ? ನಾನು ಪ್ರಸ್ತುತ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಳೋಳು. ಇವತ್ತು ನಾನೇನಿದ್ದೀನಿ, ನನ್ನ ಜವಾಬ್ದಾರಿ ಏನಿದೆ, ನನಗೆ ಕೊಟ್ಟಂಥ ಅಧಿಕಾರ, ಇದನ್ನು ನಾನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅನ್ನೋದು ಒಂದೇ. ನಾಳಿನ ಕನಸನ್ನು ಕಟ್ಟೋದು ಎಲ್ಲರ ಒಂದು ಏನು ಹೇಳ್ತೀರಾ, ನೀವು ಕನಸನ್ನು ಕಾಣ್ತೀರಾ, ನಾನು ಕನಸನ್ನು ಕಾಣ್ತೀನಿ. ಹಣೆ ಬರದಲ್ಲಿದ್ದರೆ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರು ಕೈ ಹಿಡಿದ್ರೆ, ಕರ್ನಾಟಕ ರಾಜ್ಯದ ಜನತೆ ಒಪ್ಕೊಂಡ್ರೆ, ಮಹಿಳೆಯರು ಮುಂಚೂಣಿಗೆ ಖಂಡಿತವಾಗ್ಲೂ ಒಂದಿನ ಬರ್ತಾರೆ. ಆ ನಿರೀಕ್ಷೆ ಸತ್ಯ ಆಗಲಿ, ಆ ಒಂದು ವಿಚಾರವನ್ನು ನಾವು ನೋಡುವಂತಹ ದಿನಗಳು ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಮೂವರಿಗೂ ಕೂಡ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸ್ಫೂರ್ತಿ ವಿಶ್ವಾಸ್ ಅವರೇ, ಹಾಗೆಯೇ ಅಮಿತಾ ಪ್ರಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು.
ಕರುನಾಡ ನಿರ್ಮಾಣದಲ್ಲಿ ಕನ್ನಡತಿಯರ ಪಾತ್ರದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದಂಥ ಗಣ್ಯರಿಗೆ ವಂದನೆಗಳನ್ನು ತಿಳಿಸ್ತಾ ನ್ಯೂಸ್ 18 ಕನ್ನಡದ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ.